ಎಲ್ಲ ಓದಿದ್ರೆ, ಇಲ್ಲ ಅಂದ್ರೆ ಒಂದು ಆವರೇಜ್ ಆಗಿ ನೋಡಿದ್ರೆ ಮಾಡರೇಟ್ ಆಗಿತ್ತು. ಓಕೆ, ಕೋಆಪರೇಟಿವ್ ಸಂಬಂಧಪಟ್ಟಂತೆ ಏನ್ ವಿಡಿಯೋ ಸರಣಿಗಳ ನಮ್ಮ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಈ ವಿಡಿಯೋದ ಲಿಂಕ್ಸ್ ಗಳನ್ನ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸ್ಕಸ್ ಮಾಡೋಣ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಪುನೀತ್ ಫೋರಂ ರಚನಾ ಸಭೆ ಅಧ್ಯಕ್ಷರು ಮತ್ತು ಭಾರತದ ಮೊದಲ ರಾಷ್ಟ್ರ, ನೋಡಿ ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ರಚನಾ ಸಭೆ ಅಧ್ಯಕ್ಷ ಯಾರು ಅಂತಾನು ಕೇಳಿದ್ದಾನೆ, ಅದ್ ಗೊತ್ತಿಲ್ಲ ಅಂದ್ರೆ ಮೊದಲ ರಾಷ್ಟ್ರಪತಿ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ಅಲ್ವಾ. ಯಾರು ಸರ್? ನೋಡಿ ಇಲ್ಲಿ ಇನ್ನೊಂದಿದೆ, ಇನ್ನೊಂದು ಸಚ್ಚಿದಾನಂದ ಸಿನ್ಹಾ ಇಲ್ಲ ಆಪ್ಷನ್ ಅಲ್ಲಿ, ಅಕಸ್ಮಾತ್ ಕೊಟ್ರೆ ಕನ್ಫ್ಯೂಸ್ ಆಗೋದು, ಬಟ್ ಮೊದಲ ರಾಷ್ಟ್ರಪತಿ ಅಂತ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅದ್ ಕೊಟ್ಟಿಲ್ಲ ಅಂದಿದ್ರೆ, ಯಾಕಂದ್ರೆ ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, 1946ರಲ್ಲಿ ಕಾಯಂ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಭಾರತೀಯ ಸಂವಿಧಾನದ ಭಾಗ 1 ಈ ಕೆಳಗಿನ ಯಾವ್ದಕ್ಕೆ ಸಂಬಂಧ ಇದೆ? ಭಾಗ 1 ಅಧ್ಯಕ್ಷ ಒಕ್ಕೂಟ ಮತ್ತು ಅದರ ಪ್ರದೇಶ ಅಂತ ಅನ್ಬಿಡ್ಬೇಕು, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ನಾನು ತೋರಿಸ್ತೇನೆ ನಿಮಗೆ. ಭಾಗ 1 ಒಕ್ಕೂಟ ಆಗಿರ್ಬೋದು, ಭಾಗ 2 ನಾಗರಿಕತ್ವ ಅಂದ್ರೆ ಸಿಟಿಜನ್ಶಿಪ್, ಭಾಗ 3 ಮೂಲಭೂತ ಹಕ್ಕು, ಇವೆಲ್ಲ ಗೊತ್ತಿರಬೇಕು. 4 ರಾಜನೈತಿಕ 4 ಮೂಲಭೂತ ಕರ್ತವ್ಯಗಳು, ಒಟ್ಟು 22 ಭಾಗಗಳು, ಪಾರ್ಟ್ಸ್ ನೀವು ಏನೇನ್ ಹೇಳುತ್ತೆ ಅಂತ ಗೊತ್ತಿರಬೇಕು. ಮತ್ತೆ ಅದೇ ರೀತಿ ಶೆಡ್ಯೂಲ್ಸ್ಗಳು, ಅನುಸೂಚಿಗಳು ಕೂಡ ಇರ್ತವೆ, ಅದು ಕೂಡ ನೀವು ನೋಡ್ಕೋಬೇಕು. ಇವೆಲ್ಲ ನಾವು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಸಂವಿಧಾನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಅದನ್ನ ನೋಡಿ, ರೆಫರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಎಲ್ಲ ಕವರ್ ಮಾಡಿದೀವಿ. ಅದೆಲ್ಲ ನಿಮ್ಗೆ ಡಿಸಿಸಿ ಬ್ಯಾಂಕ್ ರಿಲೇಟೆಡ್ ಅಥವಾ ಗ್ರೂಪ್ ಸಿ ರಿಲೇಟೆಡ್, ಗ್ರೂಪ್ ಏನೇ ಎಕ್ಸಾಮ್ಸ್, PSI ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್, ಪ್ರಜೆಯು ರಾಜ್ಯದ ಕಾನೂನಿನ ಚರ್ಚೆಗಳು ಮತ್ತು ತೀರ್ಪುಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುವ ವ್ಯಕ್ತಿ ಎಂದು ಈ ಕೆಳಗಿನ ಯಾವ ವಿದ್ವಾಂಸರು ವ್ಯಾಖ್ಯಾನಿಸಿದ್ದಾರೆ? A citizen is a person who is right to participate in the deliberations and judgments of the law of the state. ಅಂದ್ರೆ ತೀರ್ಪುಗಳಲ್ಲಿ ಭಾಗವಹಿಸುವ ಹಕ್ಕು ಹೊಂದಿರಬೇಕು ಅವನು ಅಂತ ಹೇಳ್ತಕ್ಕಂಥವ್ರು ಯಾರು? ಒನ್ ಅಂಡ್ ಓನ್ಲಿ ದಟ್ ಇಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಹೇಳ್ತಕ್ಕಂಥದ್ದು ಇದನ್ನ. ಓಕೆ, ಭಾರತೀಯ ಸಂವಿಧಾನ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ? ಯಾವ ಭಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ? ಭಾಗ ಈಗ ತಾನೇ ನೋಡಿದಲ್ಲ, ಭಾಗ 4 ಪಾರ್ಟ್ 4. ಓಕೆ, ನೆಕ್ಸ್ಟ್, ಉದ್ದೇಶಗಳ ನಿರ್ಣಯದ ಪ್ರಕಾರ ಸಾರ್ವಭೌಮ ಸ್ವತಂತ್ರ ಭಾರತದಲ್ಲಿ ಎಲ್ಲಾ ಅಧಿಕಾರ ಮತ್ತು ಅಧಿಕಾರವನ್ನು ಡ್ಯಾಶ್ ನಿಂದ ಪಡೆಯಲಾಗಿದೆ. ಓಕೆ, ಅಂದ್ರೆ ನಾವೇನು ಈ ಒಂದು ಸಾರ್ವಭೌಮ ರಾಷ್ಟ್ರ ಅಂತೀವಿ, ಸ್ವತಂತ್ರ ರಾಷ್ಟ್ರ ಅಂತೀವಿ, ಅಧಿಕಾರ ಇದು ಎಲ್ಲ ಯಾರು ಕೊಟ್ಟಿದ್ದು? ಅಧಿಕಾರಗಳು ನಿಮ್ಗೆ ಸರ್ಕಾರ, ಅಧಿಕಾರ ಯಾರು ಕೊಟ್ಟಿದ್ದು? ಜನರು ಸರ್, ಜನರು, ಪಬ್ಲಿಕ್, ಪೀಪಲ್ ಆಫ್ ಇಂಡಿಯಾ. ಯಾವುದು? ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಆಫ್ ಅಂತ ಹೇಳ್ತೀವಿ ನಾವು ಸರ್. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ನೆಕ್ಸ್ಟ್, ಅಶೋಕ್ ಮೆಹ್ತಾ ಸಮಿತಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1977ರಲ್ಲಿ ಸ್ಥಾಪಿಸಲಾಯಿತು. ಕೇಳಿರೋದು, ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು 78ರಲ್ಲಿ, 1978 ಅಲ್ಲಿ ಸಬ್ಮಿಟೆಡ್ ರಿಪೋರ್ಟ್. ಯಾವ ಆಯೋಗ ಶಿಫಾರಸಿನ ಆಧಾರದ ಮೇಲೆ ಅಂತಾರಾಜ್ಯ ಮಂಡಳಿ ಸ್ಥಾಪಿಸಿದೆ? ಇಂಟರ್ ಸ್ಟೇಟ್ ಕೌನ್ಸಿಲ್. ಒಂದಷ್ಟು ಸ್ಟೇಟ್ಗಳ ನಡುವೆ ನಾವು ಸೌತ್ ಝೋನ್ ಈ ತರ ಎಲ್ಲ ಕರಿತೀವಲ್ಲ, ಇದರ ಶಿಫಾರಸು ಮಾಡಿದ್ಯಾರು? ರೈಟ್ ಆನ್ಸರ್ ಯಾರು ಸರ್? ಸರ್ಕಾರಿ ಆಯೋಗ. ಸರ್ಕಾರಿಯ ಆಯೋಗ ಯಾವಾಗ? 1990ರಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. 1983ರಲ್ಲಿ ಆ ಒಂದು ಆಯೋಗನ ಸ್ಥಾಪನೆ ಮಾಡ್ತಾರೆ. ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭೆ ಎಷ್ಟು ಸದಸ್ಯರು ಚುನಾವಣೆ ಆಗ್ತಾರೆ? ಲೋಕಸಭೆ ನಿಮ್ಗೆ ಗೊತ್ತಿದೆ, ಮ್ಯಾಕ್ಸಿಮಮ್ 550 ಇರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇವಾಗೆಲ್ಲ ಸುದ್ದಿಲೇ ನೋಡ್ಕೋಬೇಕು ಸ್ನೇಹಿತರೆ. ಇದರಲ್ಲಿ ಈಗ ಇರೋದೆಷ್ಟು? 543. ಅದರಲ್ಲಿ 20 ಜನ ಯೂನಿಯನ್ ಟೆರಿಟರಿಯಿಂದ ಬರ್ತೀವಿ, 20 ಪೀಪಲ್ ಯೂನಿಯನ್ ಟೆರಿಟರಿಯಿಂದ ಬರ್ತೀವಿ. ಭಾರತದ ಸಂವಿಧಾನ ಯಾವ ತಿದ್ದುಪಡಿ ಕಾಯ್ದೆ ಭಾರತದಲ್ಲಿ ಪಂಚಾಯತ್ ಮತ್ತು ಪುರಸಭೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದೆ? ವೆರಿ ಈಸಿ, 73 ಮತ್ತು 74 ತಿದ್ದುಪಡಿ. ವೆರಿ ಈಸಿ ಕ್ವಶನ್ ಆಗೈತೆ ಇದು. ಓಕೆ, ನೆಕ್ಸ್ಟ್ ಬರ್ತೀನಿ. ಸಂವಿಧಾನ ಪ್ರಸ್ತಾವನೆಯನ್ನು ಆತ್ಮ ಅಂದಿದ್ಯಾರು? ಆತ್ಮ ಅಂತ ಹೇಳಿದ್ದು ಠಾಕೂರ್ ದಾಸ್ ಭಾರ್ಗವ್. ಓಕೆ, ಯಾರು ಸರ್? ಠಾಕೂರ್, ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಆತ್ಮ ಅಂತ ಹೇಳ್ತಾರೆ ಪ್ರಿಯಾಂಬಲ್ ನ ಪ್ರಸ್ತಾವನೆಯನ್ನ. ಓಕೆ, ಭಾರತ ಸಂವಿಧಾನವನ್ನು ಮೂಲತಃ ಯಾವ ಭಾಷೆಯಿಂದ ಬರೆಯಲಾಗಿದೆ? ಭಾರತ ಸಂವಿಧಾನ 2 ಭಾಷೆಯಲ್ಲಿ ಬರೀತಾರೆ, ಹಿಂದಿ ಮತ್ತು ಇಂಗ್ಲಿಷ್. ಹಿಂದಿ ಮತ್ತು ಇಂಗ್ಲಿಷ್. ಭಾರತದ ಸಂಸತ್ತು ಇದನ್ನು ಒಳಗೊಂಡು, ಸಂಸತ್ತು ಪಾರ್ಲಿಮೆಂಟ್ ಅಂತ ಯಾರು ಸರ್? ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭೆ ಇರಬೇಕು, ಲೋಕಸಭೆ ಇರಬೇಕು. ಅಲ್ಲಿ ಇರ್ತಕ್ಕಂಥ ಕಾನೂನು ಅಪ್ರೂವ್ ಮಾಡಿದ ಯಾರು? ನಮ್ಮ ರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಗಳು ಇರಬೇಕು. ಓಕೆ, ಭಾರತ ಸಂವಿಧಾನದ ಯಾವ ವಿಧಿ ಏಕರೂಪ ನಾಗರಿಕ ಸಂಹಿತೆ ಹೇಳುತ್ತೆ? ನಮ್ಮ DPSP ಬರುತ್ತೆ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 44ನೇ ವಿಧಿ ಏಕರೂಪ ಸಂಹಿತೆ. ಭಾರತದ ಅಟಾರ್ನಿ ಜನರಲ್ ಯಾರು ನೇಮಕ ಆಗ್ತಾರೆ? ಅಟಾರ್ನಿ ಜನರಲ್ 76 ಸಬ್ ಕ್ಲಾಸ್ 1 ನಲ್ಲಿ ಬರುತ್ತಲ್ಲ ವಿಧಿ ಅಲ್ವಾ? 76 ತಾನೆ? ಎಸ್. ಯಾರು? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರ ಒಂದು ಶಿಫಾರಸಿನ ಮೇಲೆ? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಶಿಫಾರಸಿನ ಮೇಲೆ. ಓಕೆ, ಯಾರು ಸರ್? ಮಂತ್ರಿಮಂಡಲದ ಶಿಫಾರಸಿನ ಮೇಲೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ? ಈಗ ಮೊನ್ನೆ ಕೂಡ ಕೇಳಿದ್ದೆ ಇದು, ಈ ಹೊಸದಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದ್ದಾರೆ ಅಲ್ವಾ? 324ನೇ ವಿಧಿ ಅಲ್ವಾ ಸರ್?
ಯಾರು? ರಾಷ್ಟ್ರಪತಿಗಳು ಅಗೇನ್. ಯಾರ ಒಂದು ಶಿಫಾರಸಿನ ಮೇಲೆ? PM ಮತ್ತೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ರು ಇರ್ತಾರೆ, ಆಮೇಲೆ ಅಪೋಸಿಷನ್ ಲೀಡರ್ ಇರ್ತಾರೆ. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿ ಆಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು? ಲೋಕಸಭೆಗೆ ಆಯ್ಕೆ ಆಗಕ್ಕೆ ಎಷ್ಟಿರುತ್ತೆ? ಅಷ್ಟೇ ವಯಸ್ಸು ಇರ್ಬೇಕು. ಎಷ್ಟು ಲೋಕಸಭೆಗೆ ಆಯ್ಕೆ ಆಗಕ್ಕಿರೋದು ವಯಸ್ಸು? 25 ಅಲ್ವಾ? ಲೋಕಸಭೆ MP ಆಗಕ್ಕೆ ಎಷ್ಟು ವಯಸ್ಸು? 25 ತಾನೆ. ಎಸ್. ಭಾರತೀಯ ಸಂವಿಧಾನ 8ನೇ ಅನುಸೂಚಿ ಹೇಳುತ್ತೆ, 8th ಶೆಡ್ಯೂಲ್ ಏನ್ ಹೇಳುತ್ತೆ? ಭಾಷೆಗಳು. ಎಷ್ಟು ಭಾಷೆಗಳಿದೆ? ಅಧಿಕೃತ ಭಾಷೆಗಳು 22 ಭಾಷೆಗಳು. ಓಕೆ ಸರ್? ಎಸ್. ನೆಕ್ಸ್ಟ್, ಅಸ್ಪೃಶ್ಯತೆ ನಿರ್ಮೂಲನೆಗೆ ಮತ್ತು ಯಾವುದೇ ರೂಪದಲ್ಲಿ ಆಚರಣೆ ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆ ನಿಷೇಧ ಯಾವ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಬರುತ್ತೆ ನೋಡಿ? ಇದು ಮೂಲಭೂತ ಹಕ್ಕುಗಳು ನೋಡ್ಕೋಬೇಕು, ನೋಡ್ಕೊಂಡು ಹೋಗಿ ಎಕ್ಸಾಮ್ಗಿಂತ ಮುಂಚೆ ಸ್ನೇಹಿತರೆ. ಆರ್ಟಿಕಲ್ 17 ಅಲ್ಲ ಸರ್? ಮೂಲಭೂತ ಹಕ್ಕುಗಳ ಆತ್ಮ ಯಾವುದು? 32 ವಿಧಿ 32 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಲ್ಲ ಸರ್? ನೋಡಿ, ಅಸ್ಪೃಶ್ಯತೆ ನಿಷೇಧ 17ನೇ ವಿಧಿ. ಓಕೆ? ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕೇಂದ್ರ ಲೋಕಸೇವಾ ಆಯೋಗವನ್ನು ಭಾರತೀಯ ಸಂವಿಧಾನ ಯಾವ ವಿಧಿ ಅಡಿಯಲ್ಲಿ ಸ್ಥಾಪಿಸಲಾಯಿತು? UPSC ನ ಸ್ಥಾಪನೆ ಮಾಡಿದ್ದು 315ರಿಂದ 323 ಆರ್ಟಿಕಲ್ ತನಕ ಬರುತ್ತೆ. 315ನೇ ಆರ್ಟಿಕಲ್ ಅದರ ಸ್ಥಾಪನೆ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನ ಯಾವ ತಿದ್ದುಪಡಿಯು ಮಂತ್ರಿಗಳ ಸಂಖ್ಯೆಯನ್ನು ಮಿತಿಗೊಳಿಸಿದೆ? 15% ಗಿಂತ ಜಾಸ್ತಿ ಆಗಂಗಿಲ್ಲ. ಯಾವ್ದದು? 91ನೇ ಸಂವಿಧಾನ ತಿದ್ದುಪಡಿ 2002 ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಪಕ್ಷಾಂತರ ನಿಷೇಧ ಕಾಯ್ದೆ ಸಂಸತ್ನಲ್ಲಿ ಜಾರಿಯಾದ ವರ್ಷ 1985. ಎಷ್ಟನೇ ತಿದ್ದುಪಡಿ ಯಾವುದು ಸರ್? 52ನೇ ತಿದ್ದುಪಡಿ ಅಲ್ವಾ? 52ನೇ ತಿದ್ದುಪಡಿ. ಎಷ್ಟನೇ ಶೆಡ್ಯೂಲ್ ಅಲ್ಲಿ ಬರುತ್ತಿದ್ದು? 10th ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಲ್ವಾ? ಎಸ್. ಭಾರತೀಯ ಸಂವಿಧಾನ 2ನೇ ಭಾಗ ಯಾವುದು ಸರ್? ಸೆಕೆಂಡ್ ಪಾರ್ಟ್. ಈಗ ನೋಡಿದ್ವಲ್ಲ, ತೋರಿಸಿದ ನಿಮ್ಗೆ. ಪಾರ್ಟ್ 1 ಒಕ್ಕೂಟ ಮತ್ತು ಅದರದ್ದು ಇದ್ರ ಸಂಬಂಧ. 2ನೇದು ಸಿಟಿಜನ್ಶಿಪ್, ನಾಗರಿಕತ್ವ, ಸಿಟಿಜನ್ಶಿಪ್ ಅಂತ ನೋಡಿ. ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಇದು ಅಮೆಂಡ್ಮೆಂಟ್ ಆಗ್ತಾನೆ ಇರುತ್ತೆ, ಬಟ್ ಫಸ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ? ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ. ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ 2005. ಓಕೆ, ಬನ್ನಿ ಆಗ್ರೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಸಂವಿಧಾನದ 82ನೇ ವಿಧಿಯು ಸಂವಿಧಾನ ಕಾಯ್ದೆಯ ಮೂಲಕ ಡಿಲಿಮಿಟೇಷನ್ ಆಯೋಗವನ್ನು ಸ್ಥಾಪಿಸಲು ಒದಗಿಸುತ್ತದೆ. ಹೌದು ಸರ್. 82ನೇ ಒಂದು ಆರ್ಟಿಕಲ್ ಏನಿದೆ ಅದು ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಈ ಸೆನ್ಸಸ್ ನಮ್ಮ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗಳ ಒಂದು ವ್ಯಾಪ್ತಿನ ಮಾಡಕ್ಕೆ ಒದಗಿಸುತ್ತೆ. ಕರೆಕ್ಟ್. ಅಸ್ಸಾಂನಲ್ಲಿ ಕ್ಷೇತ್ರಗಳ ಕೊನೆಯ ಡಿಟೇಲ್ 1991ರಲ್ಲಿ ಆಯ್ತು. ಅಸ್ಸಾಂನಲ್ಲಿ ಈ ಕ್ಷೇತ್ರ ವಿಂಗಡಣೆ ಆಗಿದ್ದು 1991ರಲ್ಲಿ ಅಂತ ಆಗಿದೆ. ಇದು ತಪ್ಪು. ಸೊ ಹಾಗೆ ಒಂದು ಮಾತ್ರ ರೈಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿ ಅಂತಂದ್ರೆ ಇವಾಗ ಅಸ್ಸಾಮಲ್ಲಿ ಮಾಡಿದ್ದಾರೆ. ಲಾಸ್ಟ್ ಅಸ್ಸಾಮಲ್ಲಿ ಆಗಿದ್ದ ಯಾವಾಗ ಅಂದ್ರೆ 1971ರಿಂದ 76. ಆದ್ರೆ 71 ಯೂಶಲಿ ಎವ್ರಿ ಸೆನ್ಸಸ್ ಆದ್ಮೇಲೆ ಈ ಡಿಲಿಮಿಟೇಷನ್ ಕಮಿಷನ್ ಮಾಡ್ಬೇಕು. ಅಂದ್ರೆ ಈಗ 2011 ಆಗಿತ್ತು, ಈಗ 21 ಆಗ್ಬೇಕಾಗಿಲ್ಲ ಮಾಡಿ ಅವಾಗಿನ ಜನಸಂಖ್ಯೆ ತಕ್ಕಂತೆ ಈ ಒಂದು ಕಾನ್ಸ್ಟಿಟ್ಯೂಯನ್ಸಿಯನ್ನ ವಿಸ್ತೀರ್ಣ ಅದರ ಒಂದು ಎಲ್ಲೆಯನ್ನ ರೂಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ರಾಂಗ್ ಆಗುತ್ತೆ. ಆಪ್ಷನ್ 1 ಮಾತ್ರ ಕರೆಕ್ಟ್. ನೆಕ್ಸ್ಟ್ ಬರ್ತೀವಿ. ಭಾರತದ ಮೂಲ ಸಂವಿಧಾನವನ್ನು ಡ್ಯಾಶ್ ಕೈಯಿಂದ ಬರೆಯಲಾಯಿತು. ನೋಡಿ, ಫಸ್ಟ್ ಮೂಲ ಸಂವಿಧಾನ ಎಲ್ಲ ಕೈಯಲ್ಲೇ ಬರ್ದಿದ್ದು, ಆಮೇಲೆ ತನ್ನ ಪ್ರಿಂಟ್ ಹಾಕಿದ್ದು. ಅದನ್ನ ಕೈಲಿ ಬರ್ದವ್ರು ಯಾರು ಅಂತ ಕೇಳಿದ್ದಾರೆ. ಪ್ರೇಮ್ ಬಿಹಾರಿ ನರೇನ್ ರೈಜಾದಾ. ಪ್ರೇಮ್ ಬಿಹಾರಿ ನರೇನ್ ರೈಜಾದಾ ಇಸ್ ದ ರೈಟ್ ಆನ್ಸರ್. ಓಕೆ, ಅದನ್ನ ಡೆಕೋರೇಟ್ ಮಾಡಿದ ಯಾರು ಅಂತಾನೆ ಕೇಳಬಹುದು. ಆರ್ಟಿಸ್ಟ್ ಶಾಂತಿನಿಕೇತನದಿಂದ ಬಂದಿರ್ತಕ್ಕಂಥ ನಂದಲಾಲ್ ಬೋಸ್ ಮತ್ತೆ ಬಿಹಾರಿ ರಾಮನೋಹರ್ ಸಿನ್ಹಾ ಅಂತಕ್ಕಂಥವ್ರು. ಬಟ್ ರೈಟ್ ಆನ್ಸರ್ ಇಲ್ಲಿ ಪ್ರೇಮ್ ಬಿಹಾರಿ ನರೇನ್ ರೈಜಾ ಅವರು ಬರ್ದಿದ್ದು ಇಟಾಲಿಕ್ ಸ್ಟೈಲ್ ಅಲ್ಲಿ ಬರೀತಾರೆ ಅವರು, ಹ್ಯಾಂಡ್ ರಿಟನ್ ಅಲ್ಲಿ. ಓಕೆ, ಭಾರತ ಸಂವಿಧಾನದ 9ನೇ ವಿಧಿ ಏನನ್ನು ಒಳಗೊಂಡಿದೆ? ಒಟ್ಟು 6 ಮೂಲಭೂತ ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. 6 ಮೂಲಭೂತ ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. ಯಾವ್ದು? ಒಂದು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್ ಅಂಡ್ ಪ್ರೊಫೆಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ಕಾಯ್ದೆಗಳು ಮೊದಲ ಬಾರಿಗೆ ಚುನಾವಣೆ ತತ್ವವನ್ನು ಪರಿಶೀಲಿಸಿದೆ? ಚುನಾವಣೆ ತತ್ವ ಯಾವ ಕಾಯ್ದೆ? ಇಲ್ಲಿ 1947 ಇದೆ, 1902 ಇದೆ, 1935 ಇದೆ, 1919 ಇದೆ. 1909 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ನಾವು ಮಿಂಟೋ ಮಾರ್ಲೆ ಆಕ್ಟ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇದನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಭಾರತ ಕೇಂದ್ರ ಶಾಸಕಾಂಗವು ಅಧಿಕಾರವನ್ನು ಹೊಂದಿದೆ. ಏನ್ ಅಧಿಕಾರ ಹೊಂದಿದೆ ಕೇಂದ್ರ ಶಾಸಕಾಂಗ? ನಮ್ಮ ಸೆಂಟ್ರಲ್ ಲೆಜಿಸ್ಲೇಟಿವ್, ಯೂನಿಯನ್ ಲೆಜಿಸ್ಲೇಟಿವ್, ಸಂಸತ್ತು, ಶಾಸಕಾಂಗ ಏನು ಹೊಂದಿದೆ? ಸಂವಿಧಾನ ಮೂಲ ರಚನೆ ತಿದ್ದುಪಡಿ ಮಾಡಬಾರದು. ಎಸ್, ಕರೆಕ್ಟ್.
ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಬಹುದು, ಬಟ್ ಮೂಲ ರಚನೆ ತಿದ್ದುಪಡಿ ಮಾಡಲು ಆಗಲ್ಲ, ಮೂಲ ರಚನೆ ರದ್ದುಗೊಳಿಸಲು ಆಗಲ್ಲ. ಓಕೆ, ಮೂಲ ರಚನೆ ರದ್ದುಗೊಳಿಸಲು ಆಗಲ್ಲ. ಸೊ ರೈಟ್ ಆನ್ಸರ್ ತಿದ್ದುಪಡಿ ಮಾಡಬಾರದು ಅಂತಿದೆ. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನಲ್ಲಿ ಯಾವುದು ಕೋಮುವಾದದಲ್ಲಿ ಅಂತರ್ಗತವಾಗಿದೆ? ಕೋಮುವಾದದಲ್ಲಿ ಅಂತರ್ಗತ ಅಂದ್ರೆ, ಕೋಮುವಾದ ಅಂದ ತಕ್ಷಣ ಹಿಂದೂ ಮುಸ್ಲಿಂ ಅಥವಾ ಜನಾಂಗೀಯ ಅದೊಂದೇ ಅಂತಲ್ಲ, ಎಲ್ಲ ಕ್ಷೇತ್ರಗಳು. ಕಮ್ಯುನಲಿಸಂ ಅಂತಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೋಮುವಾದ ಮಾಡಬಹುದು. ಒಳ್ಳೆಯವ ಕೆಟ್ಟವ ಅಥವಾ ಬೇರೆ ಈ ಜಾತಿಗಳಲ್ಲೂ ಮಾಡ್ಬೋದು, ಜನಾಂಗೀಯದಲ್ಲೂ ಮಾಡ್ಬೋದು, ಬರೀ ಧರ್ಮಗಳಲ್ಲಿ ಅಂತಲ್ಲ. ಹಾಗಾಗಿ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ವಿರೋಧಾತ್ಮಕ ಪ್ರತಿಪಾದನೆ ಏನಿದೆ, ಆಂಟಾಗ್ನೋಸ್ಟಿಕ್ ಅಸರ್ಷನ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಲೈಫ್, ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಕೋಮುವಾದ ಅಂದ ತಕ್ಷಣ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬಿಜೆಪಿ ಕೋಮುವಾದ ಅಂತ ಮಾಡ್ತಾರೆ, ಅವ್ರು ಹಿಂದೂ ಮಾತ್ರ ಮಾಡ್ತಾರೆ, ಇವ್ರು ಮುಸ್ಲಿಂ ಮಾತ್ರ ಮಾಡ್ತಾರೆ. ನೋ, ದಟ್ ಇಸ್ ನಾಟ್. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೋಮುವಾದ ಅಂತ ಅರ್ಥ. ಸೊ ನೆಕ್ಸ್ಟ್ ಬರ್ತದೆ, ಸದನದಲ್ಲಿ ಮಸೂದೆಯನ್ನು ಅಂಗೀಕರಿಸುವ ಕಾರ್ಯವಿಧಾನದ ಅನುಕ್ರಮ ಯಾವುದು? ಅಂದ್ರೆ ಸದನದಲ್ಲಿ ಮಸೂದನ ಮಾಡ್ಬೇಕು ಅಂತಂದ್ರೆ, ಒಂದು ಬಿಲ್ ನ ಪಾಸ್ ಮಾಡ್ಬೇಕು ಅಂದ್ರೆ ಏನ್ ಫಸ್ಟ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ? ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೀಡಿಂಗ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ರೀಡಿಂಗ್ ಕೊಡ್ತಾರೆ, ಅದಾದ್ಮೇಲೆ ಅಲ್ಲಿ ಏನ್ ಡಿಸ್ಕಷನ್ ನಡೆದ್ಮೇಲೆ ಅಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಸಮಿತಿಗೆ ಹಂತಕ್ಕೆ ಕಳಿಸ್ತಾರೆ. ಅದಾಗಿ ಅಲ್ಲಿಂದ ಎಲ್ಲ ಕಮಿಟಿಲಿ ಏನ್ ರೆಕ್ಟಿಫಿಕೇಶನ್ ಏನ್ ಹೇಳಿದ್ರು ಅದೆಲ್ಲ ಆಗ್ ಬಂದ್ಮೇಲೆ ಮೂರನೇ ಓದುವಿಕೆ, ಥರ್ಡ್ ರೀಡಿಂಗ್ ಕೊಡ್ತಾರೆ. ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಸಂವಿಧಾನವು ಬಹುತೇಕ ಅರೆ ಫೆಡರಲ್ ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಇದು ಯಾರ ಹೇಳಿಕೆ? ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದು? ಕ್ವಾಸಿ ಫೆಡರಲ್ ಅಂತ ಹೇಳಿದ್ ಯಾರೋ? ಪ್ರೊಫೆಸರ್ ಕೆ.ಸಿ. ವೇರ್ ಅಂತಕ್ಕಂಥವ್ರು ಇದು ಕ್ವಾಸಿ ಫೆಡರಲ್ ಅಂತ ಹೇಳೋದು. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಮಾತಾಡುತ್ತೆ, ಆದ್ರೆ ಫಸ್ಟ್ ಇದು ಪ್ರೊಫೆಸರ್ ಕೆ.ಸಿ. ವೇರ್ ಅಂತಕ್ಕಂಥವ್ರು. ಓಕೆ, ನೆಕ್ಸ್ಟ್ ಬರ್ತಾರೆ. ಭಾರತ ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಅನ್ನು ಆಯೋಜಿಸುತ್ತೆ? ನಮ್ಮ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹೇಳುತ್ತಲ್ಲ, ಆರ್ಟಿಕಲ್ 40. ಈಸಿ ಕ್ವಶನ್ ಇದು ಅಲ್ವಾ? ವಿಲೇಜ್ ಪಂಚಾಯತ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ನಮ್ಮ DPSP ಹೇಳುತ್ತೆ. ಅಧ್ಯಕ್ಷರ ವೇತನ ಪಾವತಿಗೆ ಸಂಬಂಧಿಸಿದ ಈ ಕೆಳಗಿನಲ್ಲಿ ಒಂದು ನಿಜವಲ್ಲ, ಯಾವ್ದು ನಿಜ ಅಲ್ಲ ಅಂತ. ನಮ್ಮ ಪ್ರೆಸಿಡೆಂಟ್ ಸ್ಯಾಲರಿ ಅವರ ಒಂದು ಅಮೋಲ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ನೋಡಿ, ಅವ್ರದ್ದು ಸ್ಯಾಲರಿ ಬರೋದು ನಿಮ್ಗೆ ಗೊತ್ತಿದೆ, ಕಾಂಟಿಜೆನ್ಸಿ ಫಂಡ್ ಇಂದ ಬರುತ್ತಾ? ಡು ನಾಟ್ ರಿಕ್ವೈರ್ ಎನಿ ಪಾರ್ಲಿಮೆಂಟ್ ಸ್ಯಾಂಕ್ಷನ್. ಹೌದು ಸರ್, ಈ ಪಾರ್ಲಿಮೆಂಟ್ ಸ್ಯಾಂಕ್ಷನ್ ಬೇಕಾಗಲ್ಲ ಸುಪ್ರೀಂ ಕೋರ್ಟ್ ಅವ್ರಿಗೆ. ಹಾಗೆ ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ಸಪರೇಟ್ ಆಗಿ ತೋರಿಸೋ ನೆಸಿಟಿ ಇರಲ್ಲ. ಓಕೆ, ಹಾಗಾಗಿ ಅದು ತೋರಿಸಲಾಗಿದೆ ಅಂತ ಕೊಟ್ಟಿದ್ದಲ್ಲ, ಹಾಗಾಗಿ ಇದು ರಾಂಗ್. ಅರ್ಥ ಆಗ್ತಿದೆಯಲ್ಲ? ಡ್ಯಾಶ್ ರಾಜ್ಯಗಳ ಪರಿಷತ್ತಿನ ಪದನಿಮಿತ್ತ ಅಧ್ಯಕ್ಷರು ಅಂದ್ರೆ ನಮ್ಮ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷ. ಈಸಿ ಕ್ವಶನ್. ರಾಜ್ಯದ ರಾಜ್ಯಪಾಲರಿಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಯಾವ್ದು ಸರಿಯಾಗಿದೆ? ರಾಜ್ಯಪಾಲರು. ಶಾಸಕಾಂಗದಲ್ಲಿ ಸುಗ್ರೀವಾಜ್ಞೆ ಯಾವಾಗ? ಶಾಸನ ಸಭೆ ಅಧಿಕಾರ ಹೊರಡಿಸುವಾಗ, ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಸುಗ್ರೀವಾಜ್ಞೆ ಹೊರಡಿಸೋದು ಕರೆಕ್ಟ್ ಇದೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದು. ಕರೆಕ್ಟ್ ರೆಗಾರ್ಡಿಂಗ್ ದ ಗವರ್ನರ್ ಆಫ್ ದ ಸ್ಟೇಟ್. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಕರೆಕ್ಟ್ ಅಂತ ಕೇಳಿದ್ದಾನೆ. ಇಲ್ಲಿದೆ ಮೇಲಿನ ಎಲ್ಲವೂ ಅಂತಿದೆ. ಎಸ್, ಇದು ಕರೆಕ್ಟ್. ಯಾಕೆಂದ್ರೆ ನೋಡಿ, ಇಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯರು ರಾಷ್ಟ್ರಪತಿಗಳ ಶಿಫಾರಸು ಮಾಡೋದು ಅವರೇ. ಹೌದು, ಅವರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆ ವಿಧಾನಸಭೆಯಲ್ಲಿ ಮಂಡಿಸಕ್ಕಾಗಲ್ಲ. ಅದು ಕರೆಕ್ಟ್. ಹಾಗೆ ಎಲ್ಲವೂ ಕರೆಕ್ಟ್. ನೋಡ್ಕೋಬೇಕು ಅದಕ್ಕೆ ಆಪ್ಷನ್ ನಲ್ಲಿ ಮೇಲಿನ ಎಲ್ಲವೂ ಅಂತ ಕೊಟ್ಬಿಟ್ಟಿದ್ದಾನೆ, ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಬರ್ತೇನೆ. ಭಾರತದಲ್ಲಿ ಹೈಕೋರ್ಟ್ ಡ್ಯಾಶ್ ಹೊಂದಿರುವುದಿಲ್ಲ. ಮೂಲ ವ್ಯಾಪ್ತಿ, ಮೇಲ್ಮನವಿ, ಸಲಹಾ ವ್ಯಾಪ್ತಿ, ಪರಿಷ್ಕರಣೆ ವ್ಯಾಪ್ತಿ. ಯಾವ್ದು ಕರೆಕ್ಟ್ ಆನ್ಸರ್? ಭಾರತದಲ್ಲಿನ ಹೈಕೋರ್ಟ್ ಸಲಹಾ ವ್ಯಾಪ್ತಿ ಇರಲ್ಲ ನೋಡಿ. ಸಲಹಾ ವ್ಯಾಪ್ತಿ ಅಡ್ವೈಸರಿ ಜುರಿಡಿಕ್ಷನ್ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟ್ ಮಾತ್ರ ಇರೋದು. ಓಕೆ, ಒರಿಜಿನಲ್ ಜುರಿಡಿಕ್ಷನ್ ಅಂದ್ರೇನು? 226ನೇ ಅಡಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೈಕೋರ್ಟ್ಗೆ ಹೋಗ್ಬೋದು. ಕೆಳಗಿನ ನ್ಯಾಯಾಲಯದ ತೀರ್ಪನ್ನ ಮೇಲ್ಮನವಿ ಸಲ್ಲಿಸಬಹುದು, ಪರಿಷ್ಕರಣೆ ಕೂಡ ಮಾಡಕ್ ಹೇಳ್ಬೋದು, ಬಟ್ ಸಲಹಾ ವ್ಯಾಪ್ತಿ ಅದಕ್ಕಿರಲ್ಲ. ನೆಕ್ಸ್ಟ್ ಬರ್ತದೆ. ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಕ್ಯಾಚ್ ಅಪ್ ನಿಯಮವು ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದನಕ್ಕೆ ಸಂಬಂಧಿಸಿದೆ? ಕ್ಯಾಚ್ ಅಪ್ ಅಂದ್ರೆ ಇದು ಒಂದು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ, SC ST ಜನರಲ್ ಕ್ಯಾಟಗರಿ OBC ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಇದು ಲೇಖನ 16 ಸಬ್ ಕ್ಲಾಸ್ 4 ಅಂದ್ರೆ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ತಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯ ಏನು? ಅಂದ್ರೆ ರಾಜ್ಯಸಭೆಗೂ ವಿಧಾನ ಪರಿಷತ್ಗೂ ಏನ್ ಪ್ರಮುಖವಾದ ಡಿಫ್ರೆನ್ಸ್ ಅಂದ್ರೆ, ರಾಜ್ಯಸಭೆ ದೋಷಾರೋಪಣಾ ಪಟ್ಟಿಯಲ್ಲಿ ತೊಡಗುತ್ತೆ ಅಲ್ವಾ, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಲ್ಲಿ. ಆದ್ರೆ ಇಲ್ಲಿ ನಮಗೆ ದೋಷಾರೋಪಣಾ ಪಟ್ಟಿಯ ಅಧಿಕಾರ ವಿಧಾನ ಪರಿಷತ್ಗೆ ಇಲ್ಲ. ಪರೋಕ್ಷ ಚುನಾವಣೆ ಮಾಡಬಹುದು, ಸದಸ್ಯರ ನಾಮನಿರ್ದೇಶನ, ಸದಸ್ಯರ ಅವಧಿ ಎಲ್ಲ ಸೇಮ್ ಇದೆ ರಾಜ್ಯಸಭೆಗೂ ವಿಧಾನ ಪರಿಷತ್ಗೂ. ಅದಕ್ಕೆ ಇದು ಮೇನ್ ಡಿಫ್ರೆನ್ಸ್ ಅಂದ್ರೆ ಇಂಪೀಚ್ಮೆಂಟ್, ಪವರ್ ಆಫ್ ಇಂಪೀಚ್ಮೆಂಟ್ ನಮ್ಮ ವಿಧಾನ ಪರಿಷತ್ಗೆ ಇಲ್ಲ.
ಅಲ್ವಾ? ಅವ್ರು ಯಾರು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ನ ಇಂಪೀಚ್ ಮಾಡಲ್ಲ, ಅಥವಾ ನಮ್ಮ ರಾಜ್ಯದಲ್ಲಿ ಗವರ್ನರ್ ನ ಇಂಪೀಚ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಲ್ವಾ? ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್. ನಗರ ಸ್ಥಳೀಯ ಸಂಸ್ಥೆಗಳನ್ನು ಡ್ಯಾಶ್ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮೂಲಕ ರಚಿಸಲಾಯಿತು. ನಗರ ಲೋಕಲ್ ಬಾಡಿ ಕೇಳಿದ್ದು ಅರ್ಬನ್ ಲೋಕಲ್ ಬಾಡಿ 74ನೇ ತಿದ್ದುಪಡಿ. ಓಕೆ, ಅರ್ಬನ್ ಲೋಕಲ್ ಬಾಡಿ ಪಂಚಾಯತ್ ಆದ್ರೆ ನಮ್ಗೆ 73 ಬರುತ್ತೆ, ಅರ್ಬನ್ ಲೋಕಲ್ ಬಾಡಿ 74. 26 ನವೆಂಬರ್ 1949 ಜಾರಿಗೊಳಿಸಲಾದ ನಿಬಂಧನೆಗಳು ಯಾವುದು? ನಿಬಂಧನೆ ಅಂದ್ರೆ ನಿಮ್ಗೆ ಗೊತ್ತಿದೆ, 49ರಲ್ಲಿ ನಾವು ಅಂಗೀಕರಿಸ್ತೀವಿ, 50ರಲ್ಲಿ ಜಾರಿಗೆ ತರ್ತೀವಿ. 1950ರಲ್ಲಿ ಜಾರಿಗೆ ತರ್ತೀವಿ ಸಂವಿಧಾನ. 46ರಲ್ಲಿ ಏನ್ ಅಂಗೀಕರಿಸ್ತೀವಲ್ಲ, ಅವಾಗ 3 ಪ್ರಮುಖವಾದ ಅಂಶಗಳನ್ನು ಅವತ್ತಿನ ಜಾರಿಗೆ ಬರುತ್ತೆ. ಯಾವುದು ಅಂದ್ರೆ ಅದ್ರಲ್ಲಿ ಒಂದು ಪೌರತ್ವ, ಇನ್ನೊಂದು ಯಾವ್ದು ಹೇಳ್ತೀರಾ ಫಟಾಫಟ್ ಅಂತ? ಎಲೆಕ್ಷನ್, ಸಿಟಿಸನ್ಶಿಪ್, ಪ್ರಾವಿಷನಲ್ ಪಾರ್ಲಿಮೆಂಟ್. ಈ 3 26 ನವೆಂಬರ್ 1949ರಲ್ಲಿ ಅಂಗೀಕರಿಸ್ತೀವಿ. ಓಕೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೇನೆ, ಸಂವಿಧಾನದ ಡ್ಯಾಶ್ ತಿದ್ದುಪಡಿಯ ಮೂಲಕ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾವಣೆ ಮಾಡಲು ಕಡ್ಡಾಯಗೊಳಿಸಲಾಗಿದೆ. 73ನೇ ತಿದ್ದುಪಡಿ, ನಿಮ್ಗೆ ಅದನ್ನೇ ಹೇಳಿದ್ದು. ಇಲ್ಲಿ 73ನೇ ತಿದ್ದುಪಡಿ 74 ಇದೆಯಲ್ಲ, ಫಸ್ಟ್ 73 ಆಗಿದ್ದು. ಅಲ್ಲಿ ಕನ್ಫರ್ಮ್ ಆಗಿ ಎಲೆಕ್ಷನ್ ಮಾಡ್ಲೇಬೇಕು ಅಂತಾನೆ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು. ಯಾವ್ದಕ್ಕೆ? ಪಂಚಾಯತ್ ರಾಜ್ಗೆ. ಸೊ ಇಲ್ಲಿ 73 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. 2002 ಜೈವಿಕ ವೈವಿಧ್ಯ ಕಾಯ್ದೆ ಯಾವ ವಿಭಾಗವು ಜೀವ ವೈವಿಧ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತದೆ? ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೇಕು ನಿಮ್ಗೆ, ಇಲ್ಲಿ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ನೇಹಿತರೆ. 2002 ಜೈವ ವೈವಿಧ್ಯ ಕಾಯ್ದೆ, ಬಯೋಡೈವರ್ಸಿಟಿ ಆಕ್ಟ್ ಅಲ್ಲಿ ಜೀವ ವೈವಿಧ್ಯ, ಬಯೋಡೈವರ್ಸಿಟಿ ಅಂತ ಯಾವ್ದ್ರಲ್ಲಿದೆ? ಸೆಕ್ಷನ್ 2B ಇದೆ. ಓಕೆ, ಸೆಕ್ಷನ್ 2B ಅದನ್ನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಬರ್ತೇನೆ, ರಾಷ್ಟ್ರಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆಗೆ ಡ್ಯಾಶ್ ಸದಸ್ಯರ ಸಂಖ್ಯೆಯನ್ನು ನಾಮನಿರ್ದೇಶನ ಮಾಡುತ್ತಾರೆ. ನೋಡಿ, ಇದು ಕನ್ಫ್ಯೂಷನ್ ಕ್ವಶನ್. ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕೇಳಿದ. ರಾಜ್ಯಸಭೆಗೆ ನಿಮಗೆ ಗೊತ್ತಿದೆ, ಇಲ್ಲಿ ನೋಡಿ ರಾಜ್ಯಸಭಾ ಅಂತ ಇಲ್ಲಿ ಕೊಟ್ಟಿದ್ದಾನೆ. ರಾಜ್ಯಸಭೆಗೆ ನಿಮ್ಗೆ ಗೊತ್ತಿದೆ 12 ಜನ. ಲೋಕಸಭೆಗೆ ಆಕ್ಚುಲಿ ನೆಕ್ಸ್ಟ್ ಲೋಕಸಭೆಯಿಂದ ಇಲ್ಲ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಪ್ರಸ್ತುತ ಇಬ್ರು ಇದ್ದಾರೆ, ನೆಕ್ಸ್ಟ್ ಇಂದ ಇರಲ್ಲ, ಅಮೆಂಡ್ಮೆಂಟ್ ಆಗಿದೆ. ಸೊ ಇಲ್ಲಿ 12 ಹಾಕದ 14 ಆಗದ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಲೋಕ ರಾಜ್ಯ ಎರಡು ಕೇಳಿದ್ದಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲೋಕ ಮತ್ತು ರಾಜ್ಯಸಭೆ ಎರಡೂ ಕೇಳಿದ್ದಾನೆ. ಇಲ್ಲಿ 12 ಹಾಕದ 14 ಹಾಕದ ಕನ್ಫ್ಯೂಷನ್ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಇವಾಗ 14 ಇದ್ದಾರೆ, ಮುಂದಿನ ಒಂದು ಲೋಕಸಭಾ ಎಲೆಕ್ಷನ್ ಇಂದ ಇವ್ರು ಇರಲ್ಲ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ. ನೆಕ್ಸ್ಟ್, ಸಂವಿಧಾನದ 78ನೇ ವಿಧಿಯು ಡ್ಯಾಶ್ ವ್ಯವಹರಿಸುತ್ತದೆ. 78ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಆರ್ಟಿಕಲ್ 78 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ಡ್ಯೂಟೀಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಇನ್ ರೆಸ್ಪೆಕ್ಟ್ ಟು ಫರ್ನಿಶಿಂಗ್ ದ ಇನ್ಫಾರ್ಮೇಶನ್ ಟು ದ ಪ್ರೆಸಿಡೆಂಟ್. ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಎಲ್ಲ ಸರ್ಕಾರದ ಆಗುವಗಳು ಮತ್ತೆ ಎಲ್ಲ ವಿಚಾರಗಳನ್ನು, ಕರ್ತವ್ಯ ನಿರ್ಧಾರಗಳ ನೀತಿಗಳನ್ನು ರಾಷ್ಟ್ರಪತಿಗೆ ತಿಳಿಸುವ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತದೆ, ಚುನಾವಣಾ ತಕರಾರು ಅರ್ಜಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಡ್ಯಾಶ್ ಹೊಂದಿರುತ್ತದೆ. ಇದು ಹೈಕೋರ್ಟ್. ಚುನಾವಣಾ ತಕರಾರು ಅರ್ಜಿನ ಹೈಕೋರ್ಟ್ ಮಾಡಬೇಕು ಅಂತ ಹೇಳಿ 80A ಒಂದು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ನಡಿಯಲ್ಲಿ ನಮ್ಮ ಒಂದು ಪಾರ್ಲಿಮೆಂಟ್ ಈ ಡಿಸಿಷನ್ ಮಾಡಿದೆ. ಓಕೆ, 1951ರಲ್ಲಿ 329B ಆರ್ಟಿಕಲ್ ಇದ್ರ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಹೈಕೋರ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಭಾರತದಲ್ಲಿ ಸಂಸತ್ ಭವನ ಮತ್ತು ರಾಜ್ಯಗಳ ಶಾಸನ ಸಭೆಗಳಿಗೆ ಚುನಾವಣೆ ಆಧಾರದ ಮೇಲೆ ನಡೆಸಲಾಗುತ್ತೆ. ಯಾವ ಚುನಾವಣೆ ಆಧಾರದ ಮೇಲೆ? ಈಗ ನಮ್ಮ ರಾಜ್ಯದ ಚುನಾವಣೆ ಆಯ್ತು, ಯಾವ ಚುನಾವಣೆ ಆಧಾರದ ಮೇಲೆ ನಡೀತು? ಅಡಲ್ಟ್ ಫ್ರಾಂಚೈಸಿ, ವಯಸ್ಕರ ಮತದಾನ. ಅಡಲ್ಟ್ ಫ್ರಾಂಚೈಸಿ, ವಯಸ್ಕರ. ಏಕಮತ ವರ್ಗಾವಣೆ ಅಲ್ಲ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಲ್ಲ, ಅದು ನಮಗೆ ಏಕಮತ ವರ್ಗಾವಣೆ ನಡೀತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್, ವಿಧಾನ ಪರಿಷತ್, ಲೋಕಸಭೆಗೆ ಏನ್ ನಡುತ್ತೆ ಅದು. ಸೊ ಇಲ್ಲಿ ಸಂಸತ್ಗೆ ಮತ್ತೆ ರಾಜ್ಯ ಶಾಸನ ಸಭೆಗಳಿಗೆ ಕೇಳಿರ್ತಕ್ಕಂಥ. ಓಕೆ, ಅಡಲ್ಟ್ ಫ್ರಾಂಚೈಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಅಧಿಕೃತ ಭಾಷೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಭಾರತೀಯ ಸಂವಿಧಾನದಲ್ಲಿ 345ನೇ ವಿಧಿ ರಾಜ್ಯದ ಅಧಿಕೃತ ಭಾಷೆ ಬಗ್ಗೆ ವ್ಯವಹರಿಸುತ್ತೆ. ಹೌದು ಸರ್, 345 ರಾಜ್ಯಗಳಿಗೆ ಯಾವ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು ಇಟ್ಕೊಳ್ಳಿದೆ ಅಂದ್ರೆ ಇಂಗ್ಲಿಷ್ ಇದೆ, ಅದನ್ನ ಇಟ್ಕೋಬಹುದು, ಅದ್ರ ಬಗ್ಗೆ ಹೇಳುತ್ತೆ. ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಅಥವಾ ಹೆಚ್ಚಿನ ಭಾಷೆಗಳನ್ನು ಅಳವಡಿಸಿಕೊಳ್ಳಬಹುದು. ಇದು ಕರೆಕ್ಟ್. ಈಗ ರಾಜ್ಯದಲ್ಲಿ ನಾವು ಕನ್ನಡ, ಈಗ ನಮ್ಮ ರಾಜ್ಯದವರು ಕನ್ನಡ ಹೇಗೆ ಮಾತಾಡ್ತೀವಿ, ಕನ್ನಡ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್. ಬೇರೆ ನಾರ್ತ್ ಕಡೆ ಹೋದ್ರೆ ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಗುಜರಾತ್ ಅಲ್ಲಿ ಗುಜರಾತಿ ಅಂಡ್ ಹಿಂದಿ ಎರಡನ್ನೂ ಇಟ್ಕೊಂಡಿರ್ತಾರೆ. ಅರ್ಥ ಆಗ್ತಿಲ್ಲ? ಬಿಹಾರದಲ್ಲಿ ಬಿಹಾರಿ ಮತ್ತು ಹಿಂದಿ ಈ ತರ. ಸೊ ಅಲ್ಲಿ ಅವರ ಅಫಿಷಿಯಲ್ ಲೋಕಲ್ ಲ್ಯಾಂಗ್ವೇಜ್ ವಿತ್ ಹಿಂದಿ, ಯಾಕಂದ್ರೆ ಅಲ್ಲೆಲ್ಲ ಹಿಂದಿ ಸ್ಟೇಟ್ಸ್ ಅದು. ಸೊ ಆ ಒಂದು ಶಾಸಕಾಂಗಕ್ಕೆ ಅದರ ಅಧಿಕಾರ ಇರುತ್ತೆ. ಹಾಗೆ ಎರಡು ಕೂಡ ಕರೆಕ್ಟ್ ಆನ್ಸರ್. ಓಕೆ, ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಈ ಕೆಳಗಿನ ಯಾವ ತೆರಿಗೆಗಳು ಭಾರತೀಯ ಸಂವಿಧಾನದ ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ?
ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ದು ಬರುತ್ತೆ? ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾನೆ. ಸ್ಟಾಂಪ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಐಷಾರಾಮಿ ಅಂದ್ರೆ ಲಕ್ಸುರಿ ಅಂಡ್ ಎಂಟರ್ಟೈನ್ಮೆಂಟ್. ಇದು ಕೊಟ್ಟಿ ನೋಡಿ ಇಂಗ್ಲಿಷ್. ನಿಮ್ಗೆ ಗೊತ್ತಿದೆ ಲಕ್ಸುರಿ ಅಂತ ಎಂಟರ್ಟೈನ್ಮೆಂಟ್ ನಮ್ಮ ಸ್ಟೇಟ್ ಅಲ್ಲಿ ಲೋಕಲ್ ಗವರ್ಮೆಂಟ್ ಗಳಲ್ಲಿ ನಾವು ಕಲೆಕ್ಷನ್ ಮಾಡ್ತೀವಿ. ಸೊ 3 and 4 ಅಂತೂ ಇರ್ಲೇಬೇಕು. ನೋಡಿ ಇಲ್ಲಿದ್ಯಾ? ಇಲ್ಲ. ಇಲ್ಲಿದ್ಯಾ? ಇಲ್ಲ. 3 and 4 ಇರೋದು ಯಾವ್ದು ಸರ್? ಇದೊಂದೇ. ಸೊ ಹಾಗಾದ್ರೆ 3 and 4 and 1 ಇಸ್ ದ ರೈಟ್ ಆನ್ಸರ್. ಕಸ್ಟಮ್ ಅಂತೂ ನಿಮ್ಗೆ ಗೊತ್ತಿರುತ್ತೆ. ಅದು ಗೊತ್ತಿಲ್ಲ ಅಂದ್ರು ನಿಮಗೆ ಕಸ್ಟಮ್ ಡ್ಯೂಟಿ ಅಂತ ಗೊತ್ತು. ಕಸ್ಟಮ್ ಡ್ಯೂಟಿ ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಅಂತ ಗೊತ್ತು. ಸೊ 2 ಇರಬಾರ್ದು. 2 ಇಲ್ಲಿದೆ? ಇಲ್ಲ. 2 ಇಲ್ಲಿದೆ? ಇಲ್ಲ. ಸೊ ಅದೇ ಹಕ್ಕು ಯಾವ ಒಂದು ವಿಧಿಯಲ್ಲಿ ಬರುತ್ತೆ? ಗೌಪ್ಯತೆ ಹಕ್ಕು ನಮ್ಗೆ ವಿಧಿ 21ರಲ್ಲಿ ಬರುತ್ತೆ. ನಮ್ಮ ಖಾಸಗಿ ಹಕ್ಕು, ರೈಟ್ ಟು ಪ್ರೈವಸಿ ಅಂದ್ರೆ ಖಾಸಗಿ ಹಕ್ಕು. ಮತ್ತೆ ಬೇರೆ ಬೇರೆ ಹಕ್ಕುಗಳಿದೆ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ. ವಸತಿಯ ಹಕ್ಕು, ಆರೋಗ್ಯದ ಹಕ್ಕು, ಘನತೆಯಿಂದ ಜೀವಿಸಬೇಕು ಹಕ್ಕು, ಇವೆಲ್ಲ ನಮ್ಗೆ 21ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥ. 32ನೇ ವಿಧಿ. ಓಕೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಲೇಖನ 32 ಡ್ಯಾಶ್ ಲೇಖನ ಅಡಿಯಲ್ಲಿ ಅಮಾನತುಗೊಳಿಸಲಾಗುತ್ತದೆ. 359ನೇ ವಿಧಿ ಪ್ರಕಾರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಿಟ್ ಅಂತಂದ್ರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಗಳನ್ನ ಏನ್ ಮಾಡ್ತಾರೆ? ತೆಗಿತಾರೆ. ಎಕ್ಸೆಪ್ಟ್ 19 ಅಲ್ವಾ? 19 ಮತ್ತೆ 21. ಸೊ ತೆಗೆದ ಏನಾಗುತ್ತೆ ಆ ಟೈಮಲ್ಲಿ ನಾವು ಕೋರ್ಟ್ ಹೋಗಕ್ಕಾಗಲ್ಲ, ನಂಗೆ ಫಂಡಮೆಂಟಲ್ ರೈಟ್ಸ್ ಇಲ್ಲ ಅಂತ. ಸೊ ಅದು ಯಾವ ಅಡಿಯಲ್ಲಿ ತೆಗೆದು ಅಂದ್ರೆ 359ನೇ ವಿಧಿ ಅಡಿ. ನೆಕ್ಸ್ಟ್ ಬರ್ ಸಂವಿಧಾನದಲ್ಲಿ ನೀಡಲಾದ ಹಕ್ಕುಗಳನ್ನು ಮೂಲಭೂತ ಹಕ್ಕು ಎಂದು ಕರೆಯಲಾಗುತ್ತದೆ. ಯಾಕೆ ಕರೀತಾರೆ ಮೂಲಭೂತ ಹಕ್ಕು ಅಂತ? ಅದು ನೈಸರ್ಗಿಕ ಹಕ್ಕುನ ಅಲ್ಲ. ಅವುಗಳನ್ನ ಅಮಾನತುಗೊಳಿಸಲಾಗುವುದಿಲ್ಲ. ಯಾಕೆ? ಅಮಾನತುಗೊಳಿಸಬಹುದಲ್ಲ ನಾವು ತುರ್ತು ಪರಿಸ್ಥಿತಿಯಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಅಲ್ಲ. ಸಂವಿಧಾನದ ಒಂದು ಭಾಗ ಅಲ್ಲ. ಅವುಗಳ ನ್ಯಾಯಾಲಯಗಳು ಜಾರಿಗೊಳಿಸಬಹುದು ಮತ್ತು ರಕ್ಷಿಸಬಹುದು. ಇಸ್ ದ ರೈಟ್. ನೋಡಿ, ಮೂಲಭೂತ ಹಕ್ಕುಗೆ ಮೇನ್ ಇಂಪಾರ್ಟೆಂಟ್ ಬೇರೆ ಎಲ್ಲಾ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂತ ಒಂದು ಇದನ್ನ ತಗೊಂಡ್ರೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದು ಜಸ್ಟಿಸಬಲ್, ನ್ಯಾಯಾಲಯದಲ್ಲಿ ತಗೋಬಹುದು. ಮತ್ತೆ ಗ್ಯಾರಂಟಿ ಕಾನ್ಸ್ಟಿಟ್ಯೂಷನ್ ನಮಗೆ ಗ್ಯಾರಂಟಿ ಕೊಟ್ಟಿದೆ. ಮತ್ತೆ ದೇ ಆರ್ ಜಸ್ಟಿಸಬಲ್, ಅಪ್ರೋಚ್ ಮಾಡಬಹುದು ಕೋರ್ಟ್. ಹಾಗಾಗಿ ದಟ್ ಈಸ್ ಒಂದ್ ರೀತಿ ನಮಗೆ ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕನ್ನ ನಾವು ಹೈಯೆಸ್ಟ್ ವೇಟೇಜ್ ಕೊಡ್ತೀವಿ. ನೆಕ್ಸ್ಟ್ ಬನ್ನಿ, ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ಈ ದೇಶದ ಸಂವಿಧಾನ ಮಾದರಿಯಲ್ಲಿ ಮಾಡಲಾಗಿದೆ. ಅಂದ್ರೆ ಕಾನೂನು ಮುಂದೆ ಸಮಾನತೆ, ಓಕೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಕರಿತೀವಿ, ಅಥವಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಕರಿತೀವಿ. ಇದು ಎಲ್ಲಿಂದ ನಾವು ತಗೊಂಡಿದೀವಿ ಅಂತ ನೋಡೋದಾದ್ರೆ ಎಲ್ಲಿಂದ ನಾವು ತಗೊಂಡಿದೀವಿ ಅಂತಂದ್ರೆ, ಹಲೋ, ಸೊ ಕಾನೂನು ಮುಂದೆ ಸಮಾನತೆ ಅಂತಕ್ಕಂಥ ಹೇಳೋದು ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದೀವಿ ಅಂದ್ರೆ ಅಮೆರಿಕ ಸಂವಿಧಾನದಿಂದ. ಗೊತ್ತಿರ್ಬೇಕು ಸ್ನೇಹಿತರೆ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ನೋಡಿ, ನ್ಯಾಯಿಕ ಸ್ವಾತಂತ್ರ್ಯ ಅಂತ ಕರಿತೀವಿ, ಅಥವಾ ದ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬಾರೋ ಮಾಡ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಸಾರ್ವಜನಿಕ ಉದ್ಯಮ ಸಮಿತಿ ಅಂತಕ್ಕಂಥದ್ದು ಅಂದ್ರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ. ಯಾವ ಕಮಿಟಿ ಅದು? ಕ್ಯಾಬಿನೆಟ್ ಕಮಿಟಿನ, ಪಾರ್ಲಿಮೆಂಟರಿ ಅದ, ಸಂಸದೀಯ ಕಮಿಟಿನ, ಒಂದು ಕಮಿಟಿ ಪೊಲಿಟಿಕಲ್ ಪಾರ್ಟಿದ, ಅಥವಾ ಇವುಗಳಲ್ಲಿ ಯಾವುದು ಅಲ್ಲ? ರೈಟ್ ಆನ್ಸರ್ ಯಾವುದು? ಸಂಸದೀಯ ಸಮಿತಿ, ಅದು ಪಾರ್ಲಿಮೆಂಟರಿ ಕಮಿಟಿ. ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತಕ್ಕಂಥದ್ದು ನಾವು 22 ಜನ ಮೆಂಬರ್ ಇರ್ತಾರೆ. 15 ಲೋಕಸಭೆಯಿಂದ ಬರ್ತಾರೆ. 22ರಲ್ಲಿ 15 ಲೋಕಸಭಾ ಅಂಡ್ ಇನ್ನ 7 ರಾಜ್ಯಸಭಾ. ಅಂದ್ರೆ ಅರ್ಥ ಏನು? ಪಾರ್ಲಿಮೆಂಟ್, ಇದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅದು. ಓಕೆ, ಸೊ ಸಂಸದೀಯ ಸಮಿತಿ ಅದು. ಭಾರತದಲ್ಲಿ ಸಶಸ್ತ್ರ ಪಡೆಯ ಸರ್ವೋಚ್ಚ ಕಮಾಂಡರ್ ಯಾರು? ಇದು ನಿಮ್ಗೆ ಗೊತ್ತಿದೆ. ಇದು ಅಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಬನ್ನಿ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಗರಿಷ್ಠ ಡ್ಯಾಶ್ ಅವಧಿಯವರೆಗೆ ಮುಂದುವರಿಸಬಹುದು. ಎಲ್ಲಿ ತನಕ ಮುಂದುವರಿಸ್ತೀವಿ ರಾಜ್ಯದಲ್ಲಿ? 3 ವರ್ಷ. ಈಸಿ ಇದೆ. ಭಾರತದಲ್ಲಿ ಅಮ್ನೆಸ್ಟಿ ಅಧಿಕಾರ ఎవರಿಗೆ? ಅಮ್ನೆಸ್ಟಿ ಅಂದ್ರೆ ಒಂದ್ ರೀತಿ ಕ್ಷಮಾಪಣೆ ಕೊಡ್ತಕ್ಕಂಥ ಅಧಿಕಾರ. ಯಾರು ಕೊಡ್ತಾರೆ ಕ್ಷಮಾಪಣೆ? ಯಾರಿಗೆ? ಕೈದಿಗಳಿಗೆ. ಅಂದ್ರೆ ಅಧ್ಯಕ್ಷರು ಕೊಡ್ತಾರೆ, ಅಧ್ಯಕ್ಷರು. ಓಕೆ, ಪ್ರೆಸಿಡೆಂಟ್. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಭಾರತ ಸಂವಿಧಾನ ಅಡಿಯಲ್ಲಿ ಒದಗಿಸಲಾದ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿದೆ? ಎಷ್ಟು ಜನ ನ್ಯಾಯಾಧೀಶರಿದ್ರೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ? ಅದನ್ನ ಚೇಂಜ್ ಮಾಡ್ಬೇಕು ಅಂತ ಮಾಡಿದರೆ ಬಿಲ್ ಬಂದಿದೆ, ಬಟ್ ಇನ್ನು ಅಪ್ರೂವ್ ಆಗಿಲ್ಲ. 33 ಜನ ಪ್ಲಸ್ ಒಬ್ರು ಮಾಡ್ಬೇಕು ಅಂತ ಇದೆ ಬಿಲ್. ಓಕೆ, ಬಿಲ್ ಇದೆ, ಇನ್ನು ಕಾಯ್ದೆ ಆಗಿಲ್ಲ. ಬಟ್ ಅಟ್ ಪ್ರೆಸೆಂಟ್ 30 ನ್ಯಾಯಾಧೀಶರು ಮತ್ತು ಒಬ್ಬ ನ್ಯಾಯಮೂರ್ತಿ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ. ಒಬ್ಬ ಮುಖ್ಯ ನ್ಯಾಯಮೂರ್ತಿ, 30 ಪ್ಲಸ್ ಒಬ್ರು CJ, 30 ಅದರ್ ಜಡ್ಜಸ್ ಪ್ಲಸ್ ಒಬ್ರು CJI. ಓಕೆ, ಇದಿದೆ. ನೆಕ್ಸ್ಟ್ ಬನ್ನಿ, ಅಧ್ಯಕ್ಷರ ಮರಣ ಅಥವಾ ಅಸಮರ್ಥ್ಯ ಪರಿಣಾಮವಾಗಿ ಉಪಾಧ್ಯಕ್ಷರು ಎಷ್ಟು ಕಾಲ ಕಾರ್ಯನಿರ್ವಹಿಸಬಹುದು ಅಂತ ಅರ್ಥ ಆಯ್ತು. ಅದೇ ವೈಸ್ ಪ್ರೆಸಿಡೆಂಟ್ ಅಧ್ಯಕ್ಷರು ಇಲ್ಲ ಅಂದ್ರೆ ಎಷ್ಟು? ಮ್ಯಾಕ್ಸಿಮಮ್ 6 months. ಅಷ್ಟೊಳಗೆ ಬೇರೆ ಒಂದು ಎಲೆಕ್ಷನ್ ಆಗ್ಬೇಕು. ನೆಕ್ಸ್ಟ್ ಬನ್ನಿ, ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಸಂಸತ್ತು ಹೊಸ ರಾಜ್ಯವನ್ನು ರಚಿಸಬಹುದು? ಲೇಖನ 3 ಅಂದ್ರೆ ವಿಧಿ 3, ಆರ್ಟಿಕಲ್ 268, 368. ರೈಟ್ ಆನ್ಸರ್ ಲೇಖನ 3. ಎಸ್, ಲೇಖನ 3 ಇದೆ. ನಾವು ಸಂವಿಧಾನ ಸಂಸತ್ತಿಗೆ ಅಧಿಕಾರ ಕೊಟ್ಟಿದ್ದೀವಿ.
ಪುನರ್ರಚಿಸಬಹುದು, ಯಾವುದೇ ಭೂಪ್ರದೇಶ ಕಡಿಮೆ ಮಾಡಬಹುದು, ಜಾಸ್ತಿ ಗಡಿ ಬದಲಾವಣೆ ಮಾಡಬಹುದು, ಯಾವುದೇ ರಾಜ್ಯ ಭೂಪ್ರದೇಶ ಹೆಚ್ಚಿಸಬಹುದು, ಹೊಸ ಭೂಪ್ರದೇಶವನ್ನು ಒಟ್ಟುಗೂಡಿಸಬಹುದು. ಇವೆಲ್ಲ ಸರಳ ಬಹುಮತ ಮುಖಾಂತರ ಆಗುತ್ತೆ. ಇದೆಲ್ಲ ರೀಸೆಂಟ್ ಆಗಿ ಮಾಡಿದೀವಿ ಸ್ನೇಹಿತರೆ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ GK ಸೀರೀಸ್ ಏನಿದೆ ನೋಡಿದ್ ಗೊತ್ತಾಗತ್ತೆ ನಿಮ್ಗೆ. ಭಾರತ ಸಂವಿಧಾನ ಭಾಗ 3ರಲ್ಲಿ ಯಾವ ಲೇಖನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದೆ? ಯಾವುದು ಸರ್? ಫ್ರೀ ಎಜುಕೇಶನ್ ಅಂಡ್ ಕಂಪಲ್ಸರೇಷನ್ ಆರ್ಟಿಕಲ್ 21A. ಯಾವಾಗ ಆಗಿದ್ದು? ಯಾವಾಗ? ಯಾವ ತಿದ್ದುಪಡಿ? ಗೊತ್ತಿರ್ಬೇಕು, ಮೊದ್ಲಿರ್ಲಿಲ್ಲ ಇದು. ತಿದ್ದುಪಡಿ ಮುಖಾಂತರ ಸೇರಿಸ್ತೀವಿ. ಯಾವಾಗ? 2002ರಲ್ಲಿ 86ನೇ ತಿದ್ದುಪಡಿ ಶಿಕ್ಷಣದ ಹಕ್ಕು ಅಂತ ನಾವು ಸೇರಿಸ್ತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ಭಾರತದ ಸಂವಿಧಾನದಲ್ಲಿ ಕಾನೂನು ಸ್ಥಾಪಿಸಿದ ಕಾರ್ಯವಿಧಾನ ಎಂಬ ಪದವನ್ನು ಈ ದೇಶದಿಂದ ಎರವಲು ಪಡೆಯಲಾಗಿದೆ. ಅಲ್ಟಿಮೇಟ್ ಕ್ವಶನ್ ಅಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಕ್ಕಂಥದ್ದು ನಮ್ದು ಗೊತ್ತಿದೆ. ನಮ್ಮ ಎರವಲು ಸಂವಿಧಾನ ಯಾವ ಸಂವಿಧಾನದಿಂದ ಇದನ್ನು ಆರಿಸ್ಕೊಂಡಿದೀವಿ, ಎರವಲು ಪಡ್ಕೊಂಡಿದ್ವಿ, ಬಾರೋ ಮಾಡ್ಕೊಂಡಿದೀವಿ ಅಂದ್ರೆ ಇದು ಯಾವ ಆಪ್ಷನ್ ತಪ್ಪಿದೆ. ಆಕ್ಚುಲಿ ಜಪಾನ್. ಜಪಾನ್ ಕೊಟ್ಟಿಲ್ಲ, ತೋರಿಸ್ತೀನಿ. ಕಾನೂನು ರಚನೆ ಕಾರ್ಯವಿಧಾನ ಅಂತಕ್ಕಂಥ ಜಪಾನ್ ಇಂದ ನಾವು ಮಾಡ್ಕೊಳ್ತಕ್ಕಂಥ. ಇಲ್ಲಿ ಜರ್ಮನಿ ಕೊಟ್ಟು, ಜರ್ಮನಿ ಬಂದು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ. ನಾವು ಜರ್ಮನಿ ತಗೊಂಡಿರ್ತಕ್ಕಂಥ. ಜರ್ಮನಿ ಅಲ್ಲ, USA ಅಲ್ಲ, UK ಅಲ್ಲ, ಫ್ರೆಂಚು ಅಲ್ಲ. ನೋಡಿ, ಫ್ರೆಂಚ್ ಅಲ್ಲಿ ಏನಾಗಿದೆ? ಗಣರಾಜ್ಯ ಸ್ವತಂತ್ರತೆ ಇದಿದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಜಪಾನ್, ಇಲ್ಲಿ ಜಪಾನ್ ಕೊಟ್ಟಿಲ್ಲ, ನಿಮ್ಗೆ ಗ್ರೇಸ್ ಸಿಗುತ್ತೆ. ಇದೊಂದು 138ನೇ ಕ್ವಶನ್, ಇದನ್ನ ನೋಡ್ಕೊಳ್ಳಿ. ನಾನು ಹೇಳ್ತಾ ಇದೀನಿ, ನಾವು ಸೆಟ್ C ಮಾಡ್ತಾ ಇರ್ತಕ್ಕಂಥದ್ದು ಕ್ವಶನ್ ಪೇಪರ್. ರಿಸೆಸ್ ಅಂದ್ರೆ ಬಿಡುವು. ಬಿಡುವು ಅಂತಕ್ಕಂಥದ್ದು ನಮ್ಗೆ ಪಾರ್ಲಿಮೆಂಟರಿ ಡೇ ಇದ್ರಲ್ಲಿ ಸಂಸತ್ತು ಅಥವಾ ನಮ್ಮ ವಿಧಾನ ಮಂಡಲ ಏನ್ ನಡೆಯುತ್ತೆ ಅಲ್ಲಿ ಸಂಸತ್ತಿನ ಮುಂದೂಡಿಕೆ, ಏನೋ ಸಂಸತ್ನ ಮುಂದೂಡ್ತೀವಿ ಮತ್ತೆ ಅದರ ಮರುಜೋಡಣೆ ವಾಪಸ್ ಏನಾಗುತ್ತೆ ಅದರ ಮಧ್ಯದ ಪೀರಿಯಡ್ ಅನ್ನ ರಿಸೆಸ್ ಅಂತೀವಿ. ನಾವೆಲ್ಲ ಇದು ಮಾಡಿದೀವಿ. ಪಾರ್ಲಿಮೆಂಟರಿ ಡೇ ಇನ್ ಪಾರ್ಲಿಮೆಂಟ್ ಅಂತ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ಅದನ್ನ ದಯವಿಟ್ಟು ನೋಡಿ ಅಂತ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಪುನೀತ್ ಫೋರಂ ಟೆಲಿಗ್ರಾಮ್ ಚಾನಲ್, ಪುನೀತ್ ಫೋರಂ. ಓಕೆ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪುನೀತ್ ಫೋರಂ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ನೀವು ನೋಡ್ಕೋಬಹುದು, ಸಿಗುತ್ತೆ. ಸಂಸತ್ತಿನ ನಡಾವಳಿಗಳು ಅಂತ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬನ್ನಿ. ಒಂದು ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ? ಯಾರು? ರಾಜ್ಯಪಾಲರು. ಉಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಯ ಒಂದು ಶಿಫಾರಸಿನ ಮೇರೆಗೆ ಅವರು ನೇಮಕ ಮಾಡ್ತಾರೆ. ಸಂವಿಧಾನ ಅನುಚ್ಛೇದ 243ರ ಪ್ರಕಾರ ಡ್ಯಾಶ್ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯದಲ್ಲಿ ಮಧ್ಯಂತರ ಮಟ್ಟದಲ್ಲಿ ಪಂಚಾಯತ್ಗಳನ್ನು ರಚಿಸಲಾಗುವುದಿಲ್ಲ. ಇದು 20 ಲಕ್ಷ ಮೀರಿರಬಾರ್ದು. ಪಂಚಾಯತ್ ವ್ಯವಸ್ಥೆಯಲ್ಲಿ ನಮ್ಗೆ ಪೆಸಾ ಆಕ್ಟ್ ಎಲ್ಲ ಹೇಳಿದ್ ನಿಮ್ಗೆ. ಪೆಸಾ ಆಕ್ಟ್, ಪೆಸಾ ಕಾಯ್ದೆ ಗೊತ್ತಿರಬೇಕು. ಓಕೆ, ದಯವಿಟ್ಟು ಹೋಗಿ ನೋಡಿ ಪಂಚಾಯತ್ ರಾಜ್ ಇದರಲ್ಲಿ. ಮತ್ತೆ ನಮ್ಮ ಪೊಲಿಟಿ ವಿಡಿಯೋ ಪ್ಲೇ ಲಿಸ್ಟ್ ಇದೆ. ಪುನೀತ್ ಫೋರಂ ಹೋಗ್ಬಿಟ್ರೆ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಸಂವಿಧಾನದಕ್ಕೆ ಒಂದು ಪ್ಲೇ ಲಿಸ್ಟ್ ಇದೆ, ಅಥವಾ PDO ಒಂದು ಪ್ಲೇ ಲಿಸ್ಟ್ ಇದೆ. ಅಲ್ಲಿ ನಾವು ಸಂವಿಧಾನಕ್ಕೆ ರಿಲೇಟೆಡ್ ವಿಡಿಯೋ ಮಾಡಿದೀವಿ. ಪಂಚಾಯತ್ಗೆ ಸಂಬಂಧಪಟ್ಟಂತೆ ಪೆಸಾ ಆಕ್ಟ್ ಅಂತ. ಓಕೆ, 20 ಲಕ್ಷ ಮೀರಿರಬಾರ್ದು. ಕೆಳಗಿನವುಗಳಲ್ಲಿ ಒಂದನ್ನು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿಲ್ಲ. ಸ್ವತಂತ್ರ ಹಕ್ಕು ಮೂಲಭೂತ ಹಕ್ಕು, ಶೋಷಣೆ ವಿರುದ್ಧ ಮೂಲಭೂತ ಹಕ್ಕು, ಜೀವನೋಪಾಯ ಇದು ಸೇರಿಸಿಲ್ಲ. ರೈಟ್ ಆನ್ಸರ್ ಇದು. ಸಮಾನತೆ ಹಕ್ಕು ಕೂಡ ಮೂಲಭೂತ ಹಕ್ಕು. ಸೊ ಯಾವ್ದು ಸೇರಿಸಿಲ್ಲ ಅಂತ ಕೇಳೋ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಜೀವನೋಪಾಯದ ಸಮರ್ಪಕ ವಿಧಾನ ಅಂತಕ್ಕಂಥದ್ದು ಇಲ್ಲ. ಒಟ್ಟು 6 ಮೂಲಭೂತ ಹಕ್ಕುಗಳಿದೆ ಅಲ್ವಾ? ಡ್ಯಾಶ್ ರಾಜ್ಯಗಳಲ್ಲಿ ಸುಗ್ರೀವಾಜ್ಞೆ ಪ್ರಕಟಿಸುತ್ತಾರೆ. ರಾಜ್ಯಗಳಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆ ಪಡಿಸ್ತಾರೆ. ಆರ್ಟಿಕಲ್ 213 ಅಲ್ವಾ? ನಮ್ಮ ಕರ್ನಾಟಕದಲ್ಲಿ 2-3 ಸುಗ್ರೀವಾಜ್ಞೆ ಪ್ರಕಟಿಸಿದ್ರು, ಗೊತ್ತಿರ್ಬೇಕು. ಆಮೇಲೆ ಅದು ಅಪ್ರೂವ್ ಮಾಡ್ತಾರೆ. ಅದೇ ತರ ನಾವು ಕೇಂದ್ರದಲ್ಲಾದ್ರೆ ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಇರ್ತಾರೆ, ಅಧ್ಯಕ್ಷರು. ಆರ್ಟಿಕಲ್ 123 ಇಲ್ಲಿ ಕೊಟ್ಟಿದೆ ನೋಡಿ. ಭಾರತ ರಾಷ್ಟ್ರಪತಿಗಳು ಹೊರಡಿಸಿದ ಸುಗ್ರೀವಾಜ್ಞೆ ಅವಧಿ ಎಷ್ಟು ಅಂತ ಕೇಳಿದ್ದಾನೆ. ದಯವಿಟ್ಟು ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅವಧಿ ಕೇಳಿದ್ದಾನೆ ಅಷ್ಟೇ, ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೇಳಿಲ್ಲ. ಮ್ಯಾಕ್ಸಿಮಮ್ ಇಲ್ಲಿ 6 ವಾರನೂ ಇದೆ, 1 ವರ್ಷ ಇದೆ, 6 ತಿಂಗಳಿದೆ. ಸಂಸತ್ತಿನ ಸಭೆ ದಿನಾಂಕದಿಂದ 6 ವಾರ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಯಾವಾಗ್ಲೂ 2-3 ಸರಿ ನಾನು ಹೇಳ್ತಾ ಇರ್ತೇನೆ. ಅದ್ರ ಪರ್ಟಿಕ್ಯುಲರ್ ಆಗಿ ಯಾವ್ದು ಹೈಯೆಸ್ಟ್ ಪರ್ಸೆಂಟೇಜ್ ಆನ್ಸರ್ ಸರಿ ಇರುತ್ತೆ ಆ ಕ್ವಶನ್ಗೆ ತಕ್ಕಂತೆ ಅದು ನಾವು ಟಿಕ್ ಮಾಡ್ಬೇಕಾಗುತ್ತೆ. ಸಂಸತ್ತಿನ ಯೂಶಲಿ ನಿಮ್ಗೆ ಗೊತ್ತಿರ್ಬೇಕು, ಒಂದ್ಸಲ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ಮ್ಯಾಕ್ಸಿಮಮ್ 6 ಮಂತ್ಸ್, ಮ್ಯಾಕ್ಸಿಮಮ್ 6 ಮಂತ್ಸ್ ಅಂಡ್ 6 ವೀಕ್ಸ್ ಅಂತ ಕರಿತೆ. ಯಾಕೆ 6 ತಿಂಗಳಿಗೆ ಒಂದ್ಸಲ ಸಂಸತ್ತು ಸೇರೋದು, ಹಾಗಾಗಿ 6 ತಿಂಗಳು ಅಂತ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್. ಅದಾದ್ಮೇಲೆ ಸಂಸತ್ ಸೇರಿದ 6 ವಾರಗಳು. ಆದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಏನು ಕೊಟ್ಟಿಲ್ಲ. ದ ಡ್ಯೂರೇಷನ್ ಆಫ್ ಆರ್ಡಿನೆನ್ಸ್ ಇಶ್ಯೂಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಸಂಸತ್ತಿನ ಸಭೆ ಅಂತ ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಹಾಗೆ ಈ ಆಪ್ಷನ್ ಸರಿ ಆಗುತ್ತೆ. ಸಂಸತ್ತು ಯಾವಾಗ ಸಭೆ ಸೇರುತ್ತೆ ಅದ್ರ 6 ಒಳಗೆ ಅಪ್ರೂವ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಸುಗ್ರೀವಾಜ್ಞೆ ಇರಲ್ಲ. ಓಕೆ, ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಎಷ್ಟು ವಿಧಾನಗಳಿವೆ? 5, 4, 3, 2 ಕೊಟ್ಟಿದ್ದಾನೆ. ಯಾವುದು? 3 ವಿಧಾನ. ಒಂದು ಸಿಂಪಲ್ ಮೆಜಾರಿಟಿ, ಒಂದು ಸ್ಪೆಷಲ್ ಮೆಜಾರಿಟಿ, ಇನ್ನೊಂದು ಯಾವುದು ಸರ್? ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ಅಟ್ ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್, ಅರ್ಧದಷ್ಟು ರಾಜ್ಯಗಳು ಅಪ್ರೂವ್ ಕೊಡಬೇಕು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡೋದಾದ್ರೆ. ಓಕೆ, ಒಟ್ಟು 3 ರೀತಿಯಾದ ತಿದ್ದುಪಡಿ ವಿಧಾನಗಳು ಇವೆ.
ಯಾವ ಹಕ್ಕನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಆತ್ಮ ಅಂತ ಹೇಳಿದ್ದಾರೆ? ಸಂವಿಧಾನ ಆತ್ಮ ಯಾಕಾಗತ್ತೆ? ಸಮಾನತೆ ಹಕ್ಕು, ಶಿಕ್ಷಣ ಹಕ್ಕು, ಸ್ವತಂತ್ರ ಹಕ್ಕು ಇವೆಲ್ಲ ಮೂಲಭೂತ ಹಕ್ಕು, ಎಸ್. ಆದ್ರೆ ಪರಿಹಾರಗಳನ್ನು ರೂಪಿಸುವ ಹಕ್ಕಿದೆ, ರೈಟ್ ಟು ಕಾನ್ಸ್ಟಿಟ್ಯೂಟ್ ರೆಮಿಡೀಸ್. 32ನೇ ವಿಧಿ, 32ನೇ ವಿಧಿ ಸಂವಿಧಾನದ ಆತ್ಮ, ಹಾರ್ಟ್. ಅದಿಲ್ಲ ಅಂತಂದ್ರೆ ಮೂಲಭೂತ ಹಕ್ಕಿಗೆ ವ್ಯಾಲ್ಯೂನೇ ಇರಲಿಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಭಾರತೀಯ ಸಂವಿಧಾನವು ಮೂಲಭೂತ ಹಕ್ಕುಗಳ ಎಷ್ಟು ವರ್ಗಗಳನ್ನು ಖಾತರಿಪಡಿಸುತ್ತದೆ? ಮೂಲಭೂತ ಹಕ್ಕು 6 ರೀತಿ ಇದೆ. ಯಾವ್ದು ಗೊತ್ತಾ ಹೇಳಿ? ಸಮಾನತೆ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಧರ್ಮದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. 6 ರೀತಿಯ ಮೂಲಭೂತ ಹಕ್ಕುಗಳು ಇವೆ. ಡ್ಯಾಶ್ ಸಂವಿಧಾನ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂಯೋಜಿಸಿದೆ. ಅಂದ್ರೆ ಮೂಲಭೂತ ಕರ್ತವ್ಯ ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ದು ಅಂತ ಈಸಿ ಕ್ವಶನ್. 42ನೇ ತಿದ್ದುಪಡಿ. ಓಕೆ, ನೆಕ್ಸ್ಟ್ ಬನ್ನಿ. ಪೀಠಿಕೆಯು ಸಂವಿಧಾನದ ಕೀಲಿಕೈ ಎಂದು ಹೇಳಿದವರು ಯಾರು? ಅಂದ್ರೆ ಪ್ರಿಯಾಂಬಲ್, ಪ್ರಸ್ತಾವನೆ ಏನಿದೆ ಸಂವಿಧಾನದಲ್ಲಿ, ಅದನ್ನ ಸಂವಿಧಾನದ ಕೀ ಅಂತ ಹೇಳಿದ್ದೆ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಒಂದ್ಸಲ ಸಂವಿಧಾನ ಒಂದು ರಚನೆ ಆದ್ಮೇಲೆ ಸ್ನೇಹಿತರೆ, ಆಫ್ಟರ್ ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೂತ್ಕೊಂಡಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದನ್ನ ಹೇಳ್ತಾರೆ, ಕೀ ಟು ದ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಂತ. ನೆಕ್ಸ್ಟ್ ಬನ್ನಿ. ಅಂಡ್ ಲಾಸ್ಟ್ ಕ್ವಶನ್ ಆಫ್ ದ ಡೇ. ಭಾರತದ ಸಂವಿಧಾನ ತುರ್ತು ನಿರ್ಬಂಧಗಳನ್ನು ಇದರಿಂದ ಎರವಲು ಪಡೆಯಲಾಗಿದೆ. ಎಮರ್ಜೆನ್ಸಿ ಎಲ್ಲಿ? ನಾನು ನಿಮಗೆ ತೋರಿಸ್ದೆ ಈಗ ತಾನೆ, ಈಗ ಪ್ರೀವಿಯಸ್ ಕ್ವಶನ್ ಜರ್ಮನಿಯಿಂದ ಎಮರ್ಜೆನ್ಸಿನ ತಗೊಂಡಿರ್ತಕ್ಕಂಥ. ಓಕೆ ನೋಡಿ, ಈ ವಿಡಿಯೋದಲ್ಲಿ ನಾವು ಸಂಸತ್ ಅಧಿವೇಶನ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಘೋಷಿಸಿದ ಸುಗ್ರೀವಾಜ್ಞೆ ಗರಿಷ್ಠ ಅವಧಿ, ಅಂದ್ರೆ ಏನು ಒಂದು ಆರ್ಡಿನೆನ್ಸ್ ಪ್ರೊಮೋಲ್ಗೇಟ್ ಮಾಡ್ತಾರೆ, ಸುಗ್ರೀವನ ರಾಷ್ಟ್ರಪತಿ ಹೊರಡಿಸ್ತಾರೆ. ಅದು ಯಾವಾಗ? ಯಾವುದೇ ಒಂದು ಸಂಸತ್ತು ಸದನ ಇಲ್ಲ ಅಂದಾಗ. ಸದನ ಇಲ್ಲ ಅಂದಾಗ ಅರ್ಥ ಏನು? ನಮ್ಮ ಸದನ ಮಿನಿಮಮ್ 6 months ಒಳಗಂತೂ ಒಂದ್ಸಲ ಆಗ್ಲೇಬೇಕು, ಮಿನಿಮಮ್. ಅದು ಗೊತ್ತಿದೆ ನಿಮ್ಗೆ. ಅಂದ ಅರ್ಥ ಏನು? 6 ಎಷ್ಟು ಫಟಾಫಟ್ ಅಂತೇಳಿ ಆಗ್ಲೇಬೇಕು. ಅದಾದ್ಮೇಲೆ ಎಷ್ಟು? 6 weeks ಒಳಗೆ ಏನಾಗ್ಬೇಕು? 6 weeks ಒಳಗೆ ಏನ್ ಮಾಡ್ಬೇಕು ಅವರು? ಸಂಸತ್ತು ಸದನ ಸೇರಿದ ಅಂದ್ರೆ 2 ಸದನಗಳು ಸಂಸತ್ತಿನಲ್ಲಿ ಸೇರಿದ ಮೇಲೆ 6 ವಾರ ಒಳಗೆ ಅಪ್ರೂವ್ ಮಾಡಬೇಕು ಆ ಒಂದು ಸುಗ್ರೀವಾಜ್ಞೆ ಘೋಷಣೆ ಮಾಡಿರ್ತಕ್ಕಂಥ. ಇಲ್ಲಾಂದ್ರೆ ಅದು ಸುಗ್ರೀವಾಜ್ಞೆ ಆಗಿ ಇರಲ್ಲ, ಕಾನೂನಾಗಿ ಇರಲ್ಲ. ಗೊತ್ತಿದೆ ಅಲ್ವಾ? ಇಲ್ಲಿ 1 ತಿಂಗಳು, 6 ವಾರಗಳು, 3 ವಾರಗಳು ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಹೇಳ್ತಾ ಇದ್ದೀನಿ, 6 months 123 ಆರ್ಟಿಕಲ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ? ಸುಗ್ರೀವಾಜ್ಞೆ ಮಾಡಿಸ್ತಾರೆ. ಸೊ ಇಲ್ಲಿ ಏನು? 6 months 6 weeks ಅಂದ್ರೆ 7.5 months ಅಂತ ಹೇಳ್ತೀವಿ. ಇಲ್ಲಿ ಯಾವ್ದು ಕೊಟ್ಟಿಲ್ಲ ಅವನು, 6 ವಾರಗಳು ಅಂತ ಮಾತ್ರ ಇದೆ. ಹಾಗಾಗಿ ಮೇಲಿನ ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. 6 months 6 weeks. ಓಕೆ, ನೆಕ್ಸ್ಟ್ ಗರಿಷ್ಠ ಅಂತ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಅಂತ, ಅದಕ್ಕೆ 6 months 6 weeks. ರಾಜ್ಯಸಭೆಗೆ ಯಾವುದಕ್ಕೆ ಅಧಿಕಾರವಿಲ್ಲ? ರಾಜ್ಯಸಭೆಗೆ ಏನಕ್ಕೆ ಅಧಿಕಾರ ಇಲ್ಲ? ಸಂವಿಧಾನ ತಿದ್ದುಪಡಿಗೆ ಈಕ್ವಲ್ ಆಗಿ ಅಧಿಕಾರ ಇದೆ ಲೋಕಸಭೆ ಎಷ್ಟು. ಸೊ ದಿಸ್ ಇಸ್ ನಾಟ್. ದೋಷಾರೋಪಣಾ ಪ್ರಕ್ರಿಯೆ, ಎಸ್, ಅದು ಕೂಡ ಮಾಡುತ್ತೆ ವೈಸ್ ಪ್ರೆಸಿಡೆಂಟ್ ಒಂದು ಇದರಲ್ಲಿ. ಸಹವರ್ತಿ ಪಟ್ಟಿರೋ ವಿಷಯ ಬಿಲ್, ಹೌದು ಸರ್, ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲೇ ನಾವು ಮಂಡಿಸ್ತಕ್ಕಂಥದ್ದು, ಇದು ಅಲ್ಲ. ಸೊ ಹಣಕಾಸು ಮಸೂದೆಯ ಅಧಿಕಾರವಿಲ್ಲ, ಅದು ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತಕ್ಕಂಥದ್ದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಲೋಕಸಭೆ? ಅದು ಜನರ ಸಭೆ ಅಲ್ವಾ, ನಮ್ಮಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಹಾಗಾಗಿ ಅವರು ಮಂಡಿಸ್ತಾರೆ. ಕೇಂದ್ರಾಡಳಿತ ಪ್ರದೇಶವನ್ನು ಇವರಿಂದ ನಿರ್ವಹಿಸಲಾಗುತ್ತದೆ. ಯಾರು ಸರ್? ರಾಷ್ಟ್ರಪತಿಗಳು ಕೇಂದ್ರಾಡಳಿತ ಪ್ರದೇಶನ ಅಡ್ಮಿನಿಸ್ಟ್ರೇಟ್ ಮಾಡೋದು ಥ್ರೂ ನಮ್ಮ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಇದು ಗೊತ್ತಿರ್ತಕ್ಕಂಥ. ಸ್ಪೀಕರ್ ಮಾತನಾಡಲು ನಿಲ್ಲಿಸಲು ಮತ್ತು ಇನ್ನೊಬ್ಬ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಬಹುದು, ಸಂಸತ್ ಸದಸ್ಯರನ್ನು ಕೇಳಬಹುದು. ಈ ವಿದ್ಯಮಾನ ಎಂತ ಕರೀತೀವಿ? ಅಂದ್ರೆ ನೋಡಿ, ಇವೆಲ್ಲ ನಾವು ಮಾಡಿದೀವಿ. ನೀವು ಇದನ್ನ ವಿಡಿಯೋ ನೋಡ್ಬೇಕು ಅಂತಿಲ್ಲ, ವಿಡಿಯೋ ನೋಡ್ಬೋದಂದ್ರೆ ನೋಡ್ಬೋದು, ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಸಂವಿಧಾನದ ಪ್ಲೇಲಿಸ್ಟ್ ಅಲ್ಲಿ ಸಂಸತ್ತಿನ ನಡಾವಳಿಗಳು ಅಂತ. ಇಲ್ಲಿ ಏನಿಲ್ಲ, ನೀವು ನಮ್ಮ ವಿಧಾನ ಮಂಡಲದ ಇದೇನ್ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ್ಲೇ ನೋಡಿ ಎಲ್ಲ ನಡೆಯುತ್ತೆ, ಅದನ್ನ ಟಿವಿಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಒಬ್ಬ ಮಾತಾಡ್ತಾ ಇರ್ತಾನೆ, ಅವನ್ನ ನಿಲ್ಲಿಸಿ ಇನ್ನೊಬ್ಬನ ಕೊಡೋದನ್ನ ನಾವು ಈಲ್ಡಿಂಗ್ ದ ಫ್ಲೋರ್ ಅಂತ ಕರಿತೀವಿ. ಇವೆಲ್ಲ ಪದಗಳು ನಾವು ಸಂಸತ್ ನಡಿಬೇಕಾರೆ ಅಥವಾ ವಿಧಾನ ಮಂಡಲ ನಡಿಬೇಕಾದ್ರೆ ನೀವೆಲ್ಲ ನೋಡ್ಬೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ನಮ್ಮ ಸಂವಿಧಾನದಿಂದ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿ ಇದೆ? ಈಸಿ ಕ್ವಶನ್, 3 ಅಲ್ವಾ? ಯಾವ್ದು ಸರ್? 352, ಆಮೇಲೆ 356, ಆಮೇಲೆ 360. ನೆಕ್ಸ್ಟ್, ಉಪಾಧ್ಯಕ್ಷರಾಗಿ ಚುನಾವಣೆ ಅರ್ಹರಾಗಲು ಒಬ್ಬ ವ್ಯಕ್ತಿಯ ಕನಿಷ್ಠ ವಯಸ್ಸು ಎಷ್ಟಿರುತ್ತೆ? ವೈಸ್ ಪ್ರೆಸಿಡೆಂಟ್ಗೆ ಎಷ್ಟಿರ್ಬೇಕು ಸರ್? ಮಿನಿಮಮ್ 35 years ಇರಬೇಕು, ಮಿನಿಮಮ್ 35 years. ಓಕೆ, ಎಸ್, ಇಲ್ಲಿದೆ ನೋಡಿ. ಇದು 18ನೇ ಭಾಗದಲ್ಲಿ ಬರ್ತಕ್ಕಂಥದ್ದು, 18th part of ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಪತಿ ಕಚೇರಿಯ ಚುನಾವಣೆ ಇವರಿಂದ ನಡೆಸಿರುತ್ತೆ. ರಾಷ್ಟ್ರಪತಿ ಚುನಾವಣೆ ಯಾರಿಂದ ಮಾಡ್ತಾರೆ? ಪ್ರಧಾನಮಂತ್ರಿ ಮಾಡ್ತಾರ? ಚುನಾವಣಾ ಆಯೋಗನೇ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ ಆಗ್ಲಿ, ರಾಜ್ಯಸಭೆ ಆಗ್ಲಿ, ಎಲ್ಲ ಚುನಾವಣಾ ಆಯೋಗನೇ ಮಾಡ್ತಕ್ಕಂಥದ್ದು.
ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಪಾರ್ಲಿಮೆಂಟ್ ಅಂದ್ರೆ ಏನು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಈಸಿ ಕ್ವಶನ್. ಸಂಸತ್ತಲ್ಲಿ ಅಂದ್ರೆ ಲೋಕಸಭೆ ರಾಜ್ಯಸಭೆ ಇರುತ್ತೆ ಅಂತ ಗೊತ್ತೇ ಇದೆ ನಿಮ್ಗೆ. ಲೋಕಸಭಾ ಅಂಡ್ ರಾಜ್ಯಸಭಾ ಇರುತ್ತೆ ಅಂತ ಗೊತ್ತಿದೆ. ಲೋಕಸಭಾ ರಾಜ್ಯಸಭಾ ಲೋಕಸಭಾ ಮತ್ತೆ ರಾಜ್ಯ ಸಭಾ ಅಂತಕ್ಕಂಥದ್ದು ಇದರಲ್ಲಿ ಅವರ ಅಧ್ಯಕ್ಷರನ್ನು ಕೂಡ ಒಳಗೊಂಡಂತೆ ಅಲ್ವಾ. ಈಗ ಲೋಕಸಭೆಯಲ್ಲಿ ಲೋಕಸಭಾಧ್ಯಕ್ಷರು ಇದ್ದೇ ಇರ್ತಾರೆ, ಸ್ಪೀಕರ್ ಇದ್ದೇ ಇರ್ತಾರೆ. ಲೋಕಸಭಾ ರಾಜ್ಯಸಭಾ ಅಂದ್ಮೇಲೆ ಎಲ್ಲ ಇನ್ಕ್ಲೂಡೆಡ್, ಜೊತೆಗೆ ಪ್ಲಸ್ ನಮಗೆ ಪ್ರೆಸಿಡೆಂಟ್, ಓಕೆ, ರಾಷ್ಟ್ರಾಧ್ಯಕ್ಷರು. ಯಾಕೆ ಸರ್ ಇಲ್ಲೇನೋ ಕಾನೂನು ಆಗ್ಬೇಕು ಅಂದ್ರೆ ಇವ್ರು ಬೇಕು, ಇಲ್ಲಿ ಯಾವ್ದಾದ್ರು ಫೈನಾನ್ಸ್ ಬಿಲ್ ಮಂಡಿಸ್ಬೇಕಂದ್ರೆ ಇವ್ರ ಅಪ್ರೂವ್ ಬೇಕು, ಸೊ ಇವರ ಸೈನ್ ಹಾಕ್ಬೇಕು. ಸೊ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಅಂತ. ಸೊ ಅಧ್ಯಕ್ಷರು ಲೋಕಸಭೆ ಮತ್ತು ರಾಜ್ಯಸಭೆ ಇಸ್ ದ ರೈಟ್ ಆನ್ಸರ್. ಓಕೆ, ಪ್ರೆಸಿಡೆಂಟ್ ಲೋಕಸಭೆ ಮತ್ತು ರಾಜ್ಯಸಭೆ. ಸ್ಪೀಕರ್ ಇನ್ಕ್ಲೂಡ್ ಮಾಡಬೇಡಿ ಇದರಲ್ಲಿ, ಯಾಕಂದ್ರೆ ಲೋಕಸಭೆದಲ್ಲೇ ಇನ್ಕ್ಲೂಡ್ ಆಗುತ್ತೆ. ಅಧ್ಯಕ್ಷರು ಎಷ್ಟು ಬಾರಿ ಆರ್ಥಿಕ ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದುವರೆಗೂ ಎಂದಿಗೂ ಘೋಷಣೆ ಮಾಡಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನೆವರ್. ಹಣಕಾಸು ಆಯೋಗವನ್ನು ಎಷ್ಟು ವರ್ಷಕ್ಕೊಮ್ಮೆ ಸ್ಥಾಪಿಸಲಾಗಿದೆ? ಹಣಕಾಸು ಆಯೋಗ 5 ವರ್ಷ. ಇದು ಈಸಿ ಕ್ವಶನ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯು ಸಂಸತ್ತಿನೊಳಗೆ ಅನುಮೋದಿಸಿದ ಹೊರತು ಕಾರ್ಯನಿರ್ವಹಿಸುವುದನ್ನು ಎಷ್ಟು ತಿಂಗಳ ಒಳಗೆ ಸಲ್ಲಿಸುತ್ತದೆ? ಹೇಗೆ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹೇಗೆ ಈ ಕ್ವಶನ್ ಕೂಡ ಇಂಟ್ರೆಸ್ಟ್ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕ್ವಶನ್ ಬೇಕಾದ್ರೆ ಹಿಂಗ್ ಬೇಕಾದ್ರೆ ಕೇಳ್ಬೋದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಕೇಳ್ಬೋದು. ಮತ್ತೆ ಘೋಷಣೆ ಮಾಡಿದ್ಮೇಲೆ ಸಂಸತ್ತಿನಲ್ಲಿ ಎಷ್ಟು ದಿನದ ಒಳಗೆ ಅಪ್ರೂವ್ ತಗೋಬೇಕು? ಎಷ್ಟು ಸರ್? ಈಗ ತನ ನಾವು ಮಾತಾಡಿದ್ವಿ, 6 ತಿಂಗಳ ಒಳಗೆ ಅಪ್ರೂವ್ ತಗೋಬೇಕು. ಎಷ್ಟು ಬಾರಿ ಘೋಷಣೆ ಆಗಿದೆ? 3 ಬಾರಿ ಘೋಷಣೆ ಆಗಿದೆ. ಭಾರತ ಚೀನಾ, ಭಾರತ ಪಾಕಿಸ್ತಾನ ಮತ್ತೆ ಆಂತರಿಕ ಗಲಭೆಯಲ್ಲಿ ನಮ್ಮ ಒಂದು ಇದರಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಆಂತರಿಕ ಗಲಭೆನ ಸಶಸ್ತ್ರ ಬಂಡಾಯ ಅಂತ 44ನೇ ತಿದ್ದುಪಡಿಯಲ್ಲಿ ತಿದ್ದುಪಡಿ ಮಾಡಿದ್ದೀವಿ, ಅದು ಗೊತ್ತಿರ್ಬೇಕು ನಿಮಗೆ. 6 ತಿಂಗಳ ಒಳಗೆ ಉಭಯ ಸದನಗಳು 2/3 ಬಹುಮತದೊಡನೆ ಒಪ್ಪಿಗೆ ಮಾಡಿದ್ರೆ ಅದಿರತ್ತೆ, ಇಲ್ಲ ಅಂದ್ರೆ ರದ್ದಾಗತ್ತೆ. ನೆಕ್ಸ್ಟ್ ಬರ್ತೀನಿ. ಪೌರತ್ವ ಕಾಯ್ದೆಯ ಮೂಲಕ ಸೂಚಿಸಲಾದ ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳುವ ವಿವಿಧ ವಿಧಾನಗಳು ಯಾವುದು? ಅಲ್ಟಿಮೇಟ್ ಕ್ವಶನ್, ಈಸಿ ಕ್ವಶನ್ ಆಲ್ಸೋ. ನಿಮ್ಗೆ ಇಲ್ಲಿ ವಿಧಗಳು ಕೇಳಿಲ್ಲ. 5 ರೀತಿ ನಾವು ವಿಧಗಳಲ್ಲಿ ನಾವು ಪೌರತ್ವನ ಪಡ್ಕೋಬಹುದು, ಅದನ್ನು ಕೇಳಿಲ್ಲ ನಿಮ್ಗೆ. ಇಸ್ವಿ ಕೇಳಿದಾನೆ ಅಷ್ಟೇ. ಜಸ್ಟ್ 1955 ಅಂತ ಟಿಕ್ ಹಾಕಿ. ಇವೆಲ್ಲ ನಾವು ಸಂವಿಧಾನದ ಏನೋ ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದೆ, ಅದೊಂದು ನಿಮಗೆ ಫಾಲೋ ಮಾಡ್ಬಿಟ್ಟಿದ್ರೆ ಆಗಿರೋದು. ನಾನು ನಿಮಗೆ ಎಕ್ಸಾಮ್ ಗಿಂತ 3 ದಿನ ಮುಂಚೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೆ, ಅದನ್ನ ನಾನು ನಿಮ್ಗೆ ಹೇಳ್ತಾನು ಕೂಡ ಇದ್ದೆ. ಅದರಲ್ಲಿ 1955ರಲ್ಲಿ ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಇದ್ರ ತರ ಪಡ್ಕೋತೀವಿ 1955 ಪೌರತ್ವ ಕಾಯ್ದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ಇವೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ವಿಡಿಯೋನ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚಾಪ್ಟರ್ ವೈಸ್ ಇದೆ. ಅದು ಬೇಡ ಅಂದ್ರೆ ನೀವು ಮ್ಯಾರಥಾನ್ ವಿಡಿಯೋ 4.5 ಗಂಟೆ ವಿಡಿಯೋ ಕಂಪ್ಲೀಟ್ ಸಂವಿಧಾನ. ಓಕೆ, ವಿಧಾನ ಮಂಡಲವು ಒಂದು ಅವಧಿಯನ್ನು ಎಷ್ಟು ವರ್ಷ ಹೊಂದಿದೆ? ಇದು ಈಸಿ ಕ್ವಶನ್. ವಿಧಾನ ಮಂಡಲ ಅಂತ ಕೇಳಿದಾನೆ ಅಂದ್ರೆ ಕೌನ್ಸಿಲ್ ಕೇಳಿದ್ದಾನೆ. ಓಕೆ, ಅಂದ್ರೆ ಪರಿಷತ್ ಕೇಳಿದ್ದಾನೆ 6 ವರ್ಷಗಳು, ಕೌನ್ಸಿಲ್ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತವು ಗಣರಾಜ್ಯವಾಗಿದೆ ಎಂದರೆ, ಭಾರತ ಗಣರಾಜ್ಯ ಅಂದ್ರೆ ಚುನಾಯಿತ, ಹಂಗಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು. ಇದು ಕೂಡ ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಂವಿಧಾನದಲ್ಲಿ ಮಾಡಿದೀವಿ. ಗಣರಾಜ್ಯ ಅಂದ್ರೆ ಏನು, ಸಾರ್ವಭೌಮತ್ವ ಅಂತಂದ್ರೆ ಏನು, ಜಾತ್ಯತೀತತೆ ಅಂದ್ರೆ ಏನು, ಡೆಫಿನೇಷನ್ಸ್ ಗೊತ್ತಿರಬೇಕು. ಇದೆಲ್ಲ ನಮ್ಮ ಯೂನಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಲಕ್ಷಣಗಳಲ್ಲಿ ಓದ್ಬೇಕಾಗತ್ತೆ ಸ್ನೇಹಿತರೆ. ಸಂವಿಧಾನದ ಲಕ್ಷಣಗಳಲ್ಲಿ ಓದ್ಬೇಕಾಗತ್ತೆ. ರಾಷ್ಟ್ರಪತಿ, ಗಣರಾಜ್ಯ ಅಂದ ತಕ್ಷಣ ರಾಷ್ಟ್ರಪತಿನ ಆಯ್ಕೆ ಮಾಡಲಾಗುವುದು, ನಿಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವುದು ಮೇಲಿನ ಎಲ್ಲವೂ ಅಥವಾ ಯಾವುದು ಅಲ್ಲ ಅಂತ ಯಾವ್ದು ಆಪ್ಷನ್ ಇಲ್ಲ. ಅದಕ್ಕೆ ಕಣ್ಣು ಮುಚ್ಕೊಂಡು ಇದನ್ನು ಟಿಕ್ ಮಾಡಿ. ರಾಷ್ಟ್ರಪತಿನ ಆಯ್ಕೆ ಮಾಡಲು ಅಂದ್ರೆ ಗಣರಾಜ್ಯ ಅಂತ ಅರ್ಥ, ರಿಪಬ್ಲಿಕ್ ಅಂತ. ಎಲೆಕ್ಟೆಡ್ ಪ್ರೆಸಿಡೆಂಟ್ ಇದ್ರೆ ದಟ್ ಇಸ್ ರಿಪಬ್ಲಿಕ್ ಅಂತ ಅರ್ಥ. ಫಸ್ಟ್, ಯಾಕಂದ್ರೆ ಇನ್ಹೆರಿಟೆಡ್ ಪ್ರೆಸಿಡೆಂಟ್ ಅಲ್ಲ, ಲೈಕ್ UK ಇನ್ಹೆರಿಟೆಡ್ ಪ್ರೆಸಿಡೆಂಟ್, ಬಟ್ ಇಲ್ಲಿ ನಮ್ದು ಎಲೆಕ್ಟೆಡ್ ಪ್ರೆಸಿಡೆಂಟ್. ನೆಕ್ಸ್ಟ್ ಬರ್ತೇನೆ. ಸಂಸತ್ತು 2 ಸದನಗಳ ಜಂಟಿ ಅಧಿವೇಶನಗಳನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿ ಇದಾರೆ. ಉಪಾಧ್ಯಕ್ಷರ ಅವಧಿ ಎಷ್ಟು ವರ್ಷ ನೋಡಿ? ಈಸಿ ಕ್ವಶನ್, 5 ವರ್ಷ. ವೈಸ್ ಪ್ರೆಸಿಡೆಂಟ್ ಎಷ್ಟು ಸರ್? 5 ವರ್ಷ. KPSC ಯಾವುದಕ್ಕೆ ಪರೀಕ್ಷೆ ನಡೆಸುತ್ತೆ? ರಾಜ್ಯ ನಾಗರಿಕ ಸೇವೆಗಳು ಅಂದ್ರೆ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ಸಿಂಪಲ್ ಕ್ವಶನ್. ಭಾರತದ ಸಂವಿಧಾನ ಸಭೆಯ ಕರಡು ಸಮಿತಿ ಅಧ್ಯಕ್ಷರು? ಸಿಂಪಲ್ ಕ್ವಶನ್. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ತನ್ನ ವರದಿ ಯಾರಿಗೆ ಸಲ್ಲಿಸುತ್ತೆ? ಪ್ಯಾಕ್ ಅಂತ ಕರಿತೀವಿ, PSC, ಪಬ್ಲಿಕ್ ಅಕೌಂಟ್ ಕಮಿಟಿ. ಗೊತ್ತಲ್ವಾ ಇದ್ರ ಬಗ್ಗೆ ನಿಮಗೆ? ಏನು CAG ಆಡಿಟಿಂಗ್ ಮಾಡ್ತಾರೆ, ಆ ರಿಪೋರ್ಟ್ ನ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಸಲ್ಲಿಸ್ತಾರೆ. ಅವ್ರು ಅದನ್ನ ವೆರಿಫೈ ಮಾಡಿ ಅದನ್ನ ಲೋಕಸಭೆಯ ಸ್ಪೀಕರ್ಗೆ ಸಲ್ಲಿಸ್ತಾರೆ, ಲೋಕಸಭೆ ಸ್ಪೀಕರ್ಗೆ ಕೊಡ್ತಾರೆ. ಭಾರತೀಯ ಸೇವೆಗಳಿಗೆ ಸೇರಿದ ಅಧಿಕಾರಿಗಳು ಯಾವುದಕ್ಕೆ ಸೇವೆ ಸಲ್ಲಿಸಬಹುದು ಅಂದ್ರೆ ನಮ್ಮ ಆಲ್ ಇಂಡಿಯಾ ಸರ್ವಿಸ್ ಅಂತ. ಈಗ IAS, IPS, IFS, IRS ಎಲ್ಲ ಹೇಳ್ತೀವಲ್ಲ, ರಾಜ್ಯ ಸರ್ಕಾರದ ರಾಜ್ಯದ ಕ್ಯಾಟಗರಿಯಲ್ಲೂ ಕೆಲಸ ಮಾಡ್ತಾರೆ, ಕೇಂದ್ರದ ಕ್ಯಾಟಗರಿಯಲ್ಲೂ ಕೆಲಸ ಮಾಡ್ತಾರೆ. ಅವ್ರನ್ನ IFS ಬೇಕು ಅಂತ ತಗೊಂಡ್ರೆ
ಫಾರಿನ್ ನಲ್ಲಿ ವಿದೇಶಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಸೊ ಫಾರಿನ್ ಕಂಟ್ರಿ, ಸೆಂಟರ್ಸ್, ಬೋತ್ ಸೆಂಟರ್ ಅಂಡ್ ಸ್ಟೇಟ್. ಸೊ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನದಲ್ಲಿ ನೀಡಿರುವ ಒಕ್ಕೂಟದ ಹೆಸರು, ನಮ್ಮ ಸಂವಿಧಾನದಲ್ಲಿ ಭಾರತಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ? ಒಕ್ಕೂಟಕ್ಕೆ ಅಂತ ಕೊಟ್ಟಿದ್ದಾರೆ. ಯೂನಿಯನ್ ಏನಂತ ಕೊಟ್ಟಿದ್ದಾರೆ? ಇಂಡಿಯಾ ಅಥವಾ ಏನು ಎಂತ ಕೊಟ್ಟಿದ್ದಾರೆ? ಇಂಡಿಯಾ ಅಥವಾ ಭಾರತ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಇಂಡಿಯಾ, ಕನ್ನಡದ ಆದ್ರೆ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಭಾರತ ಅಂತ ಕೊಟ್ಟಿದ್ದಾರೆ. ಮಂತ್ರಿಗಳ ಆಡಳಿತ ಸದಸ್ಯರು ಸಾಮೂಹಿಕವಾಗಿ ಜವಾಬ್ದಾರಾಗಿರ್ತಾರೆ. ಮಂತ್ರಿ ಮಂಡಳಿಯ ಸದಸ್ಯರು ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರಿಗೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಿಲಿಟಿ? ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಲೋಕಸಭೆ. ಲೋಕಸಭೆ ಇಸ್ ದ ಜನರ ಸಭೆ. ಹಾಗಾಗಿ ಅವ್ರ ಕಲೆಕ್ಟಿವ್ ರೆಸ್ಪಾನ್ಸಿಬಲ್ ಟು ಲೋಕಸಭೆ. ಈಸಿ ಕ್ವಶನ್. ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳು ಸೇರಿಸಲಾಯಿತು? 42ನೇ ತಿದ್ದುಪಡಿ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಡೆಡ್ಲಿ ಈಸಿ ಕ್ವಶನ್. ಈ ಕೆಳಗಿನಲ್ಲಿ ಯಾರಿಗೆ ಮತದಾನದ ಹಕ್ಕು ಇದೆ? ಮತದಾನ ಯಾರಿಗಿದೆ ಸರ್? ಸಾಕ್ಷರಕ ನಾಗರಿಕರಿಗೆ ಅಲ್ಲ. ಅವನ ಸಾಕ್ಷರತೆ ಇಲ್ಲದೆ ಇರ್ಲಿ, ಅವನು ಅಡಲ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿರಬೇಕು. ವಯಸ್ಕ ಮತದಾನ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಒಂದು ಏನು? ಅಲ್ಟಿಮೇಟ್ ಕ್ವಶನ್, ಹೇಳಿ ನೋಡೋಣ. ಆಡಳಿತಾತ್ಮಕ ರಚನಾ, ಹಣಕಾಸು ರಚನಾ, ರಾಜ್ಯ ರಚನಾ, ದೈಹಿಕ ರಚನಾ. ಪಂಚಾಯತ್ ಏನಕ್ಕೆ ಮಾಡಿದ್ದೇವೆ ನಾವು? ಅವ್ರಿಗೆ ಅಧಿಕಾರ ಇರ್ಲಿ ಅಂತ, ಆಡಳಿತ ತಮ್ಮನ್ನ ತಾವು ಆಳ್ಕೋಬೇಕು ಅಂತ ಹೇಳಿ ನಾವು ಮಾಡಿದ್ವು. ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಫೈನಾನ್ಷಿಯಲ್, ಎಸ್ ಫೈನಾನ್ಷಿಯಲ್ ಇರುತ್ತೆ. ತಮ್ಮನ್ನ ತಾವು ಆಡಳಿತ ಮಾಡ್ಕೋತಾರೆ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂತಾನೆ ಅರ್ಥ. ಬಟ್ ಆಡಳಿತ ಅವ್ರು ಮಾಡ್ಕೋಬೇಕು. ಅವ್ರದ್ದೇ ಸ್ಥಳೀಯ ಸರ್ಕಾರ ಅಂದ್ರೆ ಆಡಳಿತ, ಸಿಂಪಲ್. ಸೊ ಆಡಳಿತಾತ್ಮಕ ರಚನೆ. ಓಕೆ ನೋಡಿ, ಇದಿಷ್ಟು ನಾನು ಜವಾಹರ್ಲಾಲ್ ನೆಹರು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈಸಿ ಕ್ವಶನ್. ಅಧ್ಯಕ್ಷ ಅಧಿಕಾರದಲ್ಲಿರುವಾಗ ಮರಣ ಹೊಂದಿದರೆ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದು. ಗರಿಷ್ಠ ಅವಧಿ ಎಷ್ಟು? 6 months. ವೆರಿ ಈಸಿ ಕ್ವಶನ್ ಅಗೇನ್ ಅಲ್ವಾ? ಅಧ್ಯಕ್ಷರು ಪ್ರೆಸಿಡೆಂಟ್ ಅವ್ರಿಲ್ಲ ಅಂದಾಗ ಅದನ್ನ ಮ್ಯಾಕ್ಸಿಮಮ್ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಪೋಸ್ಟ್ ಅಲ್ಲಿ ಇರಬಹುದು, ಅದಕ್ಕಿಂತ ಹೆಚ್ಚಿಗೆ ಇರಕಾಲ. ಸೊ ಅಷ್ಟರೊಳಗೆ ಎಲೆಕ್ಷನ್ ನಡಿಬೇಕು. ಭಾರತ ರಾಷ್ಟ್ರಪತಿಗಳು ಕಚೇರಿಗೆ ಪ್ರವೇಶಿಸುವ ಮೊದಲು ಯಾರೋ ಪ್ರಮಾಣ ವಚನ ಬೋಧಿಸ್ತಾರೆ? ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸೋದು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರು. ಓಕೆ, ನೆಕ್ಸ್ಟ್. ಪ್ರಧಾನ ಮಂತ್ರಿ ನೇಮಕ ಮಾಡುವಲ್ಲಿ ಅಧ್ಯಕ್ಷರು ತಮ್ಮ ವಿವೇಚನೆಯನ್ನು ಯಾವಾಗ ಬಳಸಬಹುದು? ಅಲ್ಟಿಮೇಟ್ ಕ್ವಶನ್. ಪ್ರೆಸಿಡೆಂಟ್ ಯೂಸಸ್ ಡಿಸ್ಕ್ರಿಷನ್ ಇನ್ ಅಪಾಯಿಂಟಿಂಗ್ ದ ಪ್ರೈಮ್ ಮಿನಿಸ್ಟರ್. ಯಾವಾಗ? ಒಂದು ಲೋಕಸಭೆಯಲ್ಲಿ ಯಾವುದೇ ರಾಜಕೀಯ ಧುರೀಣರು ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ, ಲೋಕಸಭೆಯನ್ನು ವಿಸರ್ಜಿಸಿದಾಗ ಮಾತ್ರ. ಎಲ್ಲ ಸಂದರ್ಭಗಳಲ್ಲಿ, ಯಾವುದೇ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿ ನೋಡಿ ಯಾವಾಗ ಅವರ ಡಿಸ್ಕ್ರಿಷನ್ ಪವರ್ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಮಾಡ್ತಾರೆ ಅಂದ್ರೆ, ಹೆಂಗೆ ನಮ್ಮ ಗವರ್ನರ್ ಮಾಡ್ತಾರೆ ನಮ್ಮ ರಾಜ್ಯಗಳಲ್ಲಿ, ಹಾಗೆ ಅವರು ಕೂಡ ಲೋಕಸಭೆಯಲ್ಲಿ ಯಾವುದೇ ರಾಜಕೀಯ ಒಂದು ಪಕ್ಷ ಬಹುಮತ ಪಡೆದಿದ್ದಾಗ ಆಗ ಹಿ ವಿಲ್ ಆಫರ್, ಯಾವುದು ಹೈಯೆಸ್ಟ್ ವೋಟ್ ತಗೊಂಡಿರುತ್ತೆ ಅವ್ರು ಆಫರ್ ಮಾಡ್ತಾರೆ ಅವ್ರಿಗೆ. ಸೊ ಅಲ್ಲಿ ಮಾಡ್ತಾರೆ. ಮತ್ತೆ ಇನ್ನೊಂದು ಟೈಮ್ ಅಲ್ಲಿ ಇದೆ, ವರ್ಕಿಂಗ್ PM ಏನಾದ್ರೂ ಕಾಲವಾದ್ರೆ ಡೆಡ್ ಅಂತ ಅನ್ಕೊಳ್ಳಿ, ಅಥವಾ ಅವರು ಸಾವನ್ನಪ್ಪಿದ್ದಾರೆ, ಅವಾಗ ಪ್ರೈಮ್ ಮಿನಿಸ್ಟರ್ ಇಲ್ಲ ಅಂದ್ರೆ ಆ ಪಾರ್ಟಿಲಿ ಯಾರಿರ್ತಾರೆ, ಸೊ ಸೀನಿಯರ್ ಮೋಸ್ಟ್ ಯಾರಿರ್ತಾರೆ ಅಥವಾ ಗೃಹ ಸಚಿವರು ಇರ್ತಾರೆ, ಅವ್ರನ್ನ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೋಸ್ಕರ ಓಕೆ ಸೊ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿದೆ ಅಂತ ಅಪಾಯಿಂಟ್ ಮಾಡ್ಬೋದು. ಸೊ ಇದು ಅವರ ಡಿಸ್ಕ್ರಿಷನರಿ ಪವರ್ಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಯನ್ನು ನೋಡಿ, ಇಲ್ಲಿ ಎಲ್ಲಾ ಟೈಮಲ್ಲೂ ಅಂತಿದೆ, ಎಲ್ಲಾ ಸಂದರ್ಭಗಳಲ್ಲೂ ಆಗಲ್ಲ, ಯಾವುದೇ ಸಂದರ್ಭಗಳಲ್ಲಿ ಆಗಲ್ಲ. ಈಗ ಒಂದು ಪಕ್ಷದ ಆಫರ್ ಮಾಡ್ಬೇಕು, ಅವರ ಶಾಸಕಾಂಗದ ಆಯ್ಕೆಯಾಗಿರ್ತಕ್ಕಂಥವ್ರು ಅಂತಂದಾಗ ಎಲ್ಲಾ ಟೈಮಲ್ಲೂ ಎಲ್ಲಾರನ್ನೂ ಪಕ್ಷಗಳನ್ನು ಕರೆಯಕ್ಕಾಗಲ್ಲ. ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿವೆ. ಅತ್ಯಂತ ಹೆಚ್ಚು ಓಟು ಪಡೆದಿರ್ತಕ್ಕಂಥ ಪಕ್ಷಕ್ಕೆ ಫಸ್ಟ್ ಆಫರ್ ಕೊಡ್ಬೇಕು ಅಂತಾನೆ ಇದೆ. ಓಕೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ತಿನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯ. ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಇವಾಗ ಏನ್ ನಾವು ನೋಡ್ತಾ ಇದೀವಿ ಎಲ್ಲ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಅಲ್ಲೂ ಮಾಡಿದೀವಿ, ನಮ್ಮ GK ಕ್ವಶನ್ ಸೀರೀಸ್ ಅಲ್ಲೂ ಮಾಡಿದೀವಿ. ರಾಜ್ಯಸಭೆಗೂ ವಿಧಾನ ಪರಿಷತ್ಗೂ ದೋಷಾರೋಪಣ ಆರೋಪ ಇಲ್ಲ. ಪವರ್ ಆಫ್ ಇಂಪೀಚ್ಮೆಂಟ್. ರಾಜ್ಯಸಭೆಗೆ ಪವರ್ ಆಫ್ ಇಂಪೀಚ್ಮೆಂಟ್ ವೈಸ್ ಪ್ರೆಸಿಡೆಂಟ್ ನ ಮಾಡ್ತಾರೆ, ಅಥವಾ ಪ್ರೆಸಿಡೆಂಟ್ ಕೂಡ ಪಾಸ್ ಮಾಡಬೇಕು ರಾಜ್ಯಸಭೆಯಲ್ಲಿ. ಆದ್ರೆ ವಿಧಾನ ಪರಿಷತ್ಗೆ ಆ ಒಂದು ಪವರ್ ಇಲ್ಲ. ಭಾರತದ ಸಾರ್ವಜನಿಕ ಹಣದ ವೆಚ್ಚವನ್ನು ಅನುಮೋದಿಸುವ ಅಂತಿಮ ಹಕ್ಕು ಈ ಕೆಳಗಿನ ಯಾರು ಹೊಂದಿದ್ದಾರೆ? ನೋಡಿ, ಅಂತಿಮ ಹಕ್ಕು ಕ್ವಶನ್ ಅಬ್ಸರ್ವ್ ಮಾಡಿ. ಅಂತಿಮ ಹಕ್ಕು ಎಸ್ ಸಂಸತ್ತು ಮಾಡುತ್ತೆ, ಬಟ್ ಅದಕ್ಕೆ ಸಿಗ್ನೇಚರ್ ಹಾಕೋರು ಯಾರು? ಪಬ್ಲಿಕ್ ಮನಿಗೆ ಒಂದು ಕಾಯ್ದೆ, ಒಂದು ದುಡ್ಡು, ಟ್ಯಾಕ್ಸ್ ಇವೆಲ್ಲ ಏನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಒಂದು ಇದ್ರಲ್ಲೇ ಇದೆ, ಅದು ಸಂವಿಧಾನದಲ್ಲೇ ಇದೆ. ಓಕೆ, ನೆಕ್ಸ್ಟ್ ಬರ್ತೇನೆ.
ಸಂವಿಧಾನದ ಯಾವ ವಿಧಿಯು ಆಯೋಗವನ್ನು ನೇಮಿಸಲು ಅಧ್ಯಕ್ಷರಿಗೆ ಅಧಿಕಾರ ನೀಡುತ್ತದೆ? ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿ ತನಿಖೆ ಮಾಡಿ ಮತ್ತು ಸುಧಾರಣೆ ಕ್ರಮವನ್ನು ಸೂಚಿಸುವುದು. ಅಂದ್ರೆ OBCಗೋಸ್ಕರ ಯಾವ ಒಂದು ಆರ್ಟಿಕಲ್ ಇದೆ ಅಂತ, OBC ಕಮಿಷನ್ ನ ಯಾವ ಆರ್ಟಿಕಲ್ ಅಡಿಯಲ್ಲಿ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ ಅಂತ, ಆರ್ಟಿಕಲ್ 340 340. ನೋಡಿ 340, 341, 342 ನಿಮಗೆ ಗೊತ್ತೇ ಇರಬೇಕು. ಇದಂತೂ ಎವರ್ಗ್ರೀನ್ ಆರ್ಟಿಕಲ್ಸ್. 341 ಶೆಡ್ಯೂಲ್ ಕ್ಯಾಸ್ಟ್ ಇದೆ, 342 ಶೆಡ್ಯೂಲ್ ಟ್ರೈಬ್, 344 ಒಂದು ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಅಂದ್ರೆ ಹಿಂದಿನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಕ್ಕೋಸ್ಕರ, ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಆರ್ಟಿಕಲ್. ವಿಧಿ 339ನೇ ವಿಧಿ ಬಂದು ಏನ್ ಹೇಳುತ್ತೆ, ಶೆಡ್ಯೂಲ್ ಟ್ರೈಬ್ಸ್ ಗೆ ಬೇಕಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಏನ್ ಬೇಕು ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ಇಲ್ಲಿ OBC ಬಗ್ಗೆ ಕೇಳಿದ್ದಾನೆ, ಸೊ ಹಾಗಾಗಿ ಆರ್ಟಿಕಲ್ 340. ನೆಕ್ಸ್ಟ್ ಬರ್ತೀನಿ. ಮೊದಲ ಬಾರಿಗೆ ಭಾರತದ, ನೋಡಿ ಇದನ್ನು ಇಲ್ಲಿ ಕೀ ಆನ್ಸರ್ಸ್ ನಾನು ನೋಡಿದ ಸ್ನೇಹಿತರೆ, ನನಗೆ ಗೊತ್ತಿಲ್ಲ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ, ಬಿಟ್ಟಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರೆಕ್ಟ್ ಹೋಗ್ತಾ ಇದೀನಿ, ಎಲ್ಲಿ ತಪ್ಪಾಗಿದೆ ಅಲ್ಲಿ ನಿಮಗೆ ಗ್ರೇಸ್ ಕೊಡಬೇಕು. ಕ್ವಶನ್ ತಪ್ಪಿದ್ರೆ ಅಥವಾ ಅವ್ರ ಕೀ ಆನ್ಸರ್ಸ್ ಅಲ್ಲಿ ತಪ್ಪಿದ್ರೆ ಅದನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಭಾರತದ ಪ್ರಧಾನಿಯಾಗಿ ನೇಮಕೊಂಡ ರಾಜ್ಯಸಭೆ ಸದಸ್ಯರಾಗಿದ್ದವರು, ಅಂದ್ರೆ ರಾಜ್ಯಸಭಾ ಸದಸ್ಯರಾಗಿ ಪ್ರಧಾನಿಯಾಗಿದ್ದ ಮೊದಲ ಯಾರು ಅಂತ ಕೇಳ್ತಾರೆ, ಇಂದಿರಾ ಗಾಂಧಿ. ಇವನ್ ಶಿ ವಾಸ್ ದ ಫಸ್ಟ್ ಲೇಡಿ ಪ್ರೈಮ್ ಮಿನಿಸ್ಟರ್ ಹೌದು, ಅದು ಫಸ್ಟ್ ಮೆಂಬರ್ ಆಫ್ ರಾಜ್ಯಸಭಾ ಕೂಡ ಹೌದು. ರಾಜ್ಯಸಭಾದಿಂದ ಪ್ರಧಾನಮಂತ್ರಿ ಆಗಿದ್ರು ತುಂಬಾ ಜನ ಇದ್ದಾರೆ ಆತರ. ನಮ್ಮ ದೇವೇಗೌಡರು ರಾಜ್ಯಸಭಾ ಪ್ರಧಾನಿಯಾಗಿ ರಾಜ್ಯಸಭೆಗೆ ನಾಮಿನೇಟ್ ಆಗಿ ಬಂದು ಆಮೇಲೆ ಅವರು ಆ ಪೋಸ್ಟ್ ನ ಕಂಟಿನ್ಯೂ ಮಾಡ್ತಕ್ಕಂಥ. ಓಕೆ, ಸೊ ಇಲ್ಲಿ ಮೊದಲನೇವರು ಯಾರು ಅಂದ್ರೆ ಇಂದಿರಾ ಗಾಂಧಿ. ಈ ಕೆಳಗಿನ ಯಾರು ಕೇಂದ್ರ ಸಚಿವ ಸಂಪುಟದ ಸಭೆಗಳಿಗೆ ಹಾಜರಾಗಬಹುದು? ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮೀಟಿಂಗ್ ಯಾರು ಹಾಜರಾಗ್ತಾರೆ? ಪ್ರೆಸಿಡೆಂಟ್ ಅಂತೂ ಅಲ್ವೇ ಇಲ್ಲ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತೂ ಅಲ್ವೇ ಇಲ್ಲ, ಡೆಪ್ಯೂಟಿ ಮಿನಿಸ್ಟರ್ ಅಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್. ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ನಿಮ್ಗೆ ಗೊತ್ತಿದೆ, ಇವೆಲ್ಲ ಹೇಳಿದೀನಿ. ಮಿನಿಸ್ಟ್ರಿಗಳ 2 ತರ ಇದೆ, ರಾಜ್ಯ ಸಚಿವರು, ಕ್ಯಾಬಿನೆಟ್ ಸಚಿವರು. ಸೊ ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ ಗಳಿಗೆ ಹೋಗೋರು ಬರೀ ಕ್ಯಾಬಿನೆಟ್ ಸಚಿವರು ಮಾತ್ರ, ಉಪ ಮಂತ್ರಿಗಳಾಗಿರ್ಬೋದು ಮತ್ತೆ ರಾಜ್ಯ ಸಚಿವರುಗಳಾಗಿರ್ಬೋದು ಅವ್ರು ಯಾರು ಹೋಗಲ್ಲ, ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಹೋಗಲ್ಲ. ಫೈನ್. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾರು ನಿಯಮಗಳು ಮತ್ತು ನಿಬಂಧನೆಗಳನ್ನು ಮಾಡಲು ಸಂವಿಧಾನಿಕ ಅಧಿಕಾರ ಹೊಂದಿದ್ದಾರೆ? UPSC ಸದಸ್ಯರ ಸಂಖ್ಯೆ ನಿಗದಿಪಡಿಸಲು. ನಿಮಗೆ ಗೊತ್ತಿದೆ UPSC ಒಬ್ಬ ಅಧ್ಯಕ್ಷ ಇರ್ತಾನೆ, ಮತ್ತೆ 9 ರಿಂದ 11 ತನಕ ನೇಮಕ ಮಾಡಬಹುದು ಸದಸ್ಯರುಗಳನ್ನ ಅಂತ. ಆದ್ರೆ ಎಷ್ಟು ಸದಸ್ಯರು ನೇಮಕ ಮಾಡಬೇಕು? ಅಧಿಕಾರ ಯಾರಿಗಿದೆ? ಅಧಿಕಾರ ಇರೋದು ಯಾರಿಗೆ? ಪ್ರೆಸಿಡೆಂಟ್ಗೆ, ಅಧ್ಯಕ್ಷರಿಗೆ. ಆರ್ಟಿಕಲ್ 318 ಹೇಳುತ್ತೆ ಸ್ನೇಹಿತರೆ, ಪವರ್ ಟು ಮೇಕ್ ರೆಗ್ಯುಲೇಷನ್ಸ್ ಟು ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ದ ಮೆಂಬರ್ ಅಂಡ್ ಸ್ಟಾಫ್ ಆಫ್ ದ ಕಮಿಷನ್ ಅಂತ. ಅದರಲ್ಲಿ ಎಷ್ಟು ಜನ ನಂಬರ್ ಬೇಕು ಸೆಲೆಕ್ಟ್ ಮಾಡುವ, ಅವ್ರ ಕಂಡೀಷನ್ಸ್ ಆಫ್ ಸರ್ವಿಸ್ ಏನು, ಸ್ಟಾಫ್ ಆಫ್ ದ ಕಮಿಷನ್ ಏನಿರಬೇಕು, ಇದನ್ನೆಲ್ಲ ಮಾಡ್ತಕ್ಕಂಥ ಅಧಿಕಾರ ಪ್ರೆಸಿಡೆಂಟ್ ಗೆ ಕೊಟ್ಟಿದೆ. ಆರ್ಟಿಕಲ್ 318 ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಧಿ 318 ಇದ್ರ ಬಗ್ಗೆ ಹೇಳುತ್ತೆ. ಪ್ರೆಸಿಡೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗೆ ಸಾಮೂಹಿಕ ಎಲ್ಲಿಗೆ ಜವಾಬ್ದಾರಿಯಾಗಿರ್ತಾರೆ? ಲೋಕಸಭೆಗೆ. ಲೋಕಸಭೆ ಕೊಟ್ಟಿದ್ದಾನ? ಇಲ್ಲ. ಹೌಸ್ ಆಫ್ ದ ಪೀಪಲ್ ಕೊಟ್ಟಿದ್ದಾನ? ಎಸ್. ಇದಕ್ಕೆ ರೈಟ್ ಹಾಕಿ, ಜನರ ಮನೆ. ಹೌಸ್ ಆಫ್ ದ ಪೀಪಲ್ ಅಂದ್ರೆ ಲೋಕಸಭಾ ಅಂತ ಅರ್ಥ. ಜನರ ಸಭೆ ಇಸ್ ಲೋಕಸಭೆ. ಆಪ್ಷನ್ ಸಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಗರಿಷ್ಠ ಅವಧಿಯವರೆಗೆ ಮುಂದುವರಿಸಬಹುದು. ನೋಡಿ, ಗರಿಷ್ಠ ಅವಧಿ ಅಂದ್ರೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿಕೆ 356 ಅಲ್ವಾ ಆರ್ಟಿಕಲ್. ಇಲ್ಲಿ ಏನ್ ಹೇಳುತ್ತೆ, ಮ್ಯಾಕ್ಸಿಮಮ್ 3 ವರ್ಷದ ತನಕ ಮಾಡಬಹುದು, ಆದ್ರೆ ಎವ್ರಿ 6 months ಅಪ್ರೂವ್ ಆಗ್ಬೇಕು, ಎವ್ರಿ 6 months. ಬಟ್ ಇಲ್ಲಿ 3 ವರ್ಷ ಕೊಟ್ಟಿಲ್ಲ, 6 months ಕೊಟ್ಟಿದ್ದಾನೆ, ಹಾಗಾಗಿ ಇದನ್ನ ಟಿಕ್ ಹಾಕ್ಬೋದು. ಕ್ವಶನ್ ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಕೊಟ್ಟಿರೋದ್ರಲ್ಲಿ 6 ತಿಂಗಳಲ್ಲಿ ಅವರು ಸಂಸತ್ತಿನಲ್ಲಿ ಅಪ್ರೂವಲ್ ಆಗ್ಲಿಲ್ಲ ಅಂದ್ರೆ, ಸಂಸತ್ತಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಅಪ್ರೂವ್ ಮಾಡಲಿಲ್ಲ ಅಂದ್ರೆ ಅವಾಗ ಬಿದ್ದೋಗುತ್ತೆ, ರಾಷ್ಟ್ರಪತಿ ಆಡಳಿತ ಬಿದ್ದೋಗುತ್ತೆ ರಾಜ್ಯಗಳಲ್ಲಿ. ಸೊ ಆ ಒಂದು ಇದ್ರಲ್ಲಿ ನೋಡಿದ್ರೆ 6 months ಕರೆಕ್ಟ್. 6 months ಅಪ್ರೂವ್ ಮಾಡ್ಕೊಂತ ಹೋದ್ರೆ ಎಲ್ಲಿ ತನಕ ಮ್ಯಾಕ್ಸಿಮಮ್ ಮಾಡಬಹುದು ಅಂತ ನೋಡಿದ್ರೆ 3 years ಕರೆಕ್ಟ್. 3 years ಆಪ್ಷನ್ ಇಲ್ಲ, 6 months ಇದೆ. 6 months ಇಸ್ ದ ರೈಟ್ ಆನ್ಸರ್. ಸಲಹೆ ಕೇಳು ಪ್ರಧಾನಿ ಬದ್ಧರೆ ಅಂದ್ರೆ ದ ಪ್ರೈಮ್ ಮಿನಿಸ್ಟರ್ ಬೌಂಡ್ ಟು ಅಡ್ವೈಸ್ ಇಸ್ ಸಾಟ್? ಎಸ್, ಎಸ್, ಎಸ್ ಇಸ್ ದ ರೈಟ್ ಆನ್ಸರ್. ಎಸ್ ಇಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲ ಅಂದ್ರೆ ನಿಮಗೆ ಪ್ರಧಾನ ಮಂತ್ರಿಯವರು ಪ್ರೈಮ್ ಮಿನಿಸ್ಟರ್ ಬೌಂಡ್ ಟು ದ ಅಡ್ವೈಸ್ ಆಫ್ ಪ್ರೆಸಿಡೆಂಟ್ ಆನ್ ದ ಮ್ಯಾಟರ್ ಆಫ್ ಅಡ್ವೈಸ್ ಇಸ್ ಸಾಟ್. ಆರ್ಟಿಕಲ್ 74ನೇದರಲ್ಲಿ ಹೇಳುತ್ತೆ. ಓಕೆ, ಸೊ ಹಾಗಾಗಿ ಎಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಎಸ್ ಮಂತ್ರಿ ಮಂಡಳ ಬಯಸಿದರೆ ಅಂತಲ್ಲ, ಪ್ರಧಾನ ಮಂತ್ರಿ ಬಗ್ಗೆ ಕೇಳ್ತಾ ಇರೋದು. ಮಂತ್ರಿ ಮಂಡಳಕ್ಕಿಂತ ಪ್ರಧಾನಿ ದೊಡ್ಡ, ಪ್ರಧಾನಿ ಬಂದ ಮೇಲೆ ಮಂತ್ರಿ ಮಂಡಳ ಬರುತ್ತೆ. ಸೊ ಅವ್ರು ಕೇಳಬಹುದು. ಎಸ್. ಭಾರತದ ಅಧ್ಯಕ್ಷರು ಇಂಡಿಯನ್ ಪ್ರೆಸಿಡೆಂಟ್ ಇದ್ಯಾವುದೂ ಅಲ್ಲ. ನಿಜವಾದ ಕಾರ್ಯನಿರ್ವಾಹಕ ನಾಮಸೂಚಕ? ಎಸ್, ನಾಮಸೂಚಕ ಅಲ್ವಾ ಸರ್. ನೈಜವಾಗಿ ಕಾರ್ಯನಿರ್ವಹಿಸಿದವರು ಪ್ರೈಮ್ ಮಿನಿಸ್ಟರ್.
ಪ್ರೆಸಿಡೆಂಟ್ ನಾಮಸೂಚಕ, ಪ್ರಧಾನಮಂತ್ರಿಗಳು ಅಲ್ವಾ ಸರ್, ನೈಜ. ಸೊ ಭಾರತ ಅಧ್ಯಕ್ಷರು ನಾಮಸೂಚಕ ಕಾರ್ಯನಿರ್ವಾಹಕ. ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಎಂದರೆ ರಾಜ್ಯವು ಆಳ್ವಿಕೆ ನಡೆಸುತ್ತದೆ. ಯಾವ ಅಂದ್ರೆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿಕೆ ಆಗ್ತಾ ಇದೆ ಅಂದ್ರೆ ಯಾರು ಆಡಳಿತ ಮಾಡ್ತಾರೆ ಅಂತ, ಒಂದು ಉಸ್ತುವಾರಿ ಸರ್ಕಾರ ಮಾಡುತ್ತಾ? ಅಲ್ಲ. ರಾಷ್ಟ್ರಪತಿ ನಾಮನಿರ್ದೇಶನ ಮುಖ್ಯಮಂತ್ರಿನ? ಇಲ್ಲ. ನೋಡಿ, ರಾಷ್ಟ್ರಪತಿ ಆಡಳಿತನ ಮುಖ್ಯಮಂತ್ರಿಗಳೇ ಇರಲ್ಲ ಅಲ್ಲಿ. ಅಲ್ಲಿ ಯಾರು ಇರ್ತಾರೆ? ರಾಜ್ಯದ ರಾಜ್ಯಪಾಲರು ಮಾಡ್ತಿರ್ತಾರೆ. ಅಧ್ಯಕ್ಷರು ನೇರವಾಗಿ ಆಡಳಿತ ಮಾಡಲ್ಲ. ಯಾರು ಅವರ ಪ್ರತಿನಿಧಿಯಾಗಿ ಯಾರು ಇರ್ತಾರೆ ರಾಜ್ಯದಲ್ಲಿ, ರಾಜ್ಯಪಾಲರು ಇರ್ತಾರೆ, ಅಥವಾ ಬೇರೆ ಯಾರನ್ನಾರು ಅಡ್ಮಿನಿಸ್ಟ್ರೇಟಿವ್ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೋದು ರಾಜ್ಯಪಾಲ, ಇಲ್ಲ ಅಂದ್ರೆ. ಓಕೆ. ಭಾರತದ ರಾಷ್ಟ್ರಪತಿಯನ್ನು ಅವರ ಕಚೇರಿಯಿಂದ ಯಾವಾಗ ತೆಗೆದುಹಾಕ್ಬಹುದು? ಯಾರು ತೆಗೆದುಹಾಕ್ತಾರೆ? ತೆಗೆದುಹಾಕದು ಇಂಪೀಚ್ ಮಾಡೋದು ಯಾರು? ಸಂಸತ್ತು ಪಾರ್ಲಿಮೆಂಟ್. ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ, 14 ದಿನ ನೋಟಿಸ್ ಕೊಡ್ತಾರೆ, ಆಮೇಲೆ ಪ್ರತಿ ಒಂದು ಇದರಲ್ಲೂ ಬಹುಮತದಿಂದ ಅವನ ಇಂಪೀಚ್ ಮಾಡ್ತಾರೆ. ಓಕೆ. ಭಾರತ ಅಧ್ಯಕ್ಷರು ತಮ್ಮ ವೀಟೋ ಅಧಿಕಾರವನ್ನು ಚಲಾಯಿಸಿದ ಏಕೈಕ ನಿದರ್ಶನ. ಓಕೆ. ವೀಟೋ ಅಧಿಕಾರ ಅಂದ್ರೇನು? ಪಾಕೆಟ್ ವೀಟೋ. ಏನ್ ಸರ್ ಪಾಕೆಟ್ ವೀಟೋ ಅಂದ್ರೆ? ಹೇಳಿ ನೋಡೋಣ. ಅಲ್ಟಿಮೇಟ್ ಕ್ವಶನ್ ಅಂದ್ರೆ ಯಾವ ಪ್ರೆಸಿಡೆಂಟ್ ಸ್ನೇಹಿತರೆ ತಮ್ಮ ವೀಟೋ ಅಧಿಕಾರವನ್ನ ಚಲಾಯಿಸಿದ್ದಾರೆ? ವೀಟೋ ಅಂದ್ರೆ ಹೇಳ್ತಾ ಇರೋದು ಇಲ್ಲಿ ಪಾಕೆಟ್ ವೀಟೋ ಬಗ್ಗೆ. ವೀಟೋ ಅಧಿಕಾರ ಅಂತಂದ್ರೆ ಒಂದು ಬಿಲ್ ನ ವಾಪಸ್ಸು ಕಳ್ಸಲ್ಲ, ಅದಕ್ಕೆ ಅಪ್ರೂವಲ್ ಕೊಡಲ್ಲ. ಅದನ್ನ ಏನ್ ಮಾಡಿರ್ತಾರೆ ಅವರು ತಮ್ಮ ಪಾಕೆಟ್ ಅಲ್ಲಿ ಅನಿರ್ದಿಷ್ಟ ಅವಧಿಗೆ, ಓಕೆ, ತಮ್ಮ ಪಾಕೆಟ್ ಅಡಿಯಲ್ಲಿ ಇಟ್ಕೊಂಡಿರ್ತಾರೆ. ಅಂದ್ರೆ ಆ ಬಿಲ್ ನ ಅಪ್ರೂವ್ ಮಾಡಕ್ ಬಿಡಲ್ಲ ಅಂತ ಅರ್ಥ. ಸೊ ಈ ತರ ಮಾಡಿರ್ತಕ್ಕಂಥದ್ದು ಯಾವ ಒಂದು ಬಿಲ್ಗೆ, ಯಾವ ಮಸೂದೆಗೆ? ಹೇಳಿ ನೋಡ. ಮತ್ತೆ ಯಾರು, ಯಾವ ಪ್ರೆಸಿಡೆಂಟ್ ಅವರು? ಹೇಳಿ ನೋಡ. ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ರಾಷ್ಟ್ರಪತಿಗಳು, ಅಬ್ದುಲ್ ಕಲಾಂ ಆಗಿರ್ಬೋದು, ಬೇರೆ ಬೇರೆಯವರು ವಾಪಸ್ ಕಳಿಸಿದ್ದಾರೆ ಇನ್ನೊಂದ್ಸಲ ರೀಕನ್ಸಿಡರ್ ಮಾಡಿ ಅಂತ. ಆದ್ರೆ ಇಲ್ಲಿ ಅದನ್ನ ಜಾರಿಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ತುಂಬಾ ಅನಿರ್ದಿಷ್ಟಾವಧಿ ಕಾಲಕ್ಕೆ ವಾಪಸ್ ಕಳ್ಸಲ್ಲ. ಯಾಕಂದ್ರೆ ವಾಪಸ್ ಕಳ್ಸದ್ಮೇಲೆ ಒಂದೊಂದ್ಸಲ ವಾಪಸ್ ರಿಟರ್ನ್ ಬಂದ್ರೆ ಪ್ರೆಸಿಡೆಂಟ್ ಅವಾಗ ಅಪ್ರೂವ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ವಾಪಸ್ ಕಳ್ಸಲ್ಲ, ತಾವೇ ಇಟ್ಕೋತಾರೆ. ದಟ್ ಈಸ್ ಕಾಲ್ಡ್ ಪಾಕೆಟ್ ವೀಟೋ ಅಂತ ಕರಿತೀವಿ. ಪಾಕೆಟ್ ವೀಟೋ. ಭಾರತೀಯ ಅಂಚೆ ಕಚೇರಿ ತಿದ್ದುಪಡಿ ಮಸೂದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾರು? ಝೈಲ್ ಸಿಂಗ್ 1986ರಲ್ಲಿ ಅವರು ಪ್ರೆಸಿಡೆಂಟ್ ಆಗಿದ್ರು. 82ರಿಂದ 87 ತನಕ. ಒಂದು ಅಮೆಂಡ್ಮೆಂಟ್ ಬಿಲ್ ಯಾವುದು? ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ರಿಸ್ಟ್ರಿಕ್ಷನ್ ನ ಒಂದು ಹಾಕಿರ್ತಾರೆ, ಫ್ರೀಡಮ್ ಆಫ್ ಪ್ರೆಸ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದು ಹಾಕಬಾರ್ದು ಅಂತ ಹೇಳಿ ಅದನ್ನ ಬಿಲ್ ನ ತಡೆ ಹಿಡಿರ್ತಾರೆ. ಓಕೆ. ನೆಕ್ಸ್ಟ್, ಸಂವಿಧಾನ 10ನೇ ಶೆಡ್ಯೂಲ್ ಏನನ್ನ ಒಳಗೊಂಡಿದೆ? ಪಕ್ಷಾಂತರ ನಿಷೇಧ, ಅನರ್ಹಗೊಳಿಸುವ ಬಗ್ಗೆ ಇರತಕ್ಕಂತ ಒಂದು ನಿಬಂಧನೆ 10th ಶೆಡ್ಯೂಲ್ ಅಲ್ಲಿ ಇದೆ, ನಮ್ಮ 10ನೇ ಅನುಸೂಚಿಯಲ್ಲಿ ಇದೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಲಾಗುತ್ತದೆ ಯಾರು? ಚುನಾವಣಾ ಆಯೋಗ. ಈಸಿ ಕ್ವಶನ್ಸ್. ಸದಸ್ಯರನ್ನು ಒಳಗೊಂಡಿರುವ ಚುನಾವಣೆ ಕಾಲೇಜಿನಿಂದ ಉಪಾಧ್ಯಕ್ಷನ ಆಯ್ಕೆ. ಕಾಲೇಜ್ ಅಲ್ಲ, ಅದು ಕಾಲೇಜ್ ಸಿಸ್ಟಮ್ ಅಂತ ಕರಿತೀವಿ. ವೈಸ್ ಪ್ರೆಸಿಡೆಂಟ್ ನ ಯಾವ ಮುಖಾಂತರ ಆಯ್ಕೆ ಮಾಡ್ತೀವಿ ಅಂತ ಸಿಂಪಲ್ ಕ್ವಶನ್ ಕೇಳಿದಾರೆ ಅಷ್ಟೇ. ಸಂಸತ್ತಿನ 2 ಸದನಗಳು ನೋಡಿ. ವೈಸ್ ಪ್ರೆಸಿಡೆಂಟ್ ನ ಸಂಸತ್ತಿನ ನಾಮಿನೇಟೆಡ್ ಕೂಡ ಇರ್ತಾರೆ, ಎಲೆಕ್ಟೆಡ್ ಕೂಡ ಇರ್ತಾರೆ. ನಾಮಿನೇಟೆಡ್ ಪ್ಲಸ್ ಎಲೆಕ್ಟೆಡ್ ಅವರು ಇರ್ತಾರೆ. ಸಂಸತ್ತಿನ 2 ಸದನದಲ್ಲಿ ರಾಜ್ಯ ಶಾಸಕಾಂಗ ಬರಲ್ಲ, ಪ್ರೆಸಿಡೆಂಟ್ ಅಲ್ಲಿ ಮಾತ್ರ. ಇದು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಾ ಇರೋದು, ಉಪಾಧ್ಯಕ್ಷರ ಬಗ್ಗೆ ಕೇಳ್ತಾ ಇರೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಓಕೆ. ನೆಕ್ಸ್ಟ್, ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಗರಿಷ್ಠ ವಯಸ್ಸು ನಿಗದಿ. ಪ್ರೆಸಿಡೆಂಟ್ ಆಗಕ್ಕೆ ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಿರ್ಬೇಕು, ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ ಅಂತ ಹೇಳಿದ್ಯಾ? ಆತರ ಯಾವುದೇ ಆದ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಅಂತ ಮಿತಿ ಇಲ್ಲ. ಬಟ್ ಆಗ್ಬೇಕು ಅಂತ ಮಿನಿಮಮ್ ವಯಸ್ಸಿದೆ, ಕನಿಷ್ಠ ವಯಸ್ಸಿದೆ. ಎಷ್ಟು ಕನಿಷ್ಠ ವಯಸ್ಸು? ಕಮೆಂಟ್ ಮಾಡಿ. ಇನ್ ವಿಚ್ ಇಯರ್ ದ ಫಸ್ಟ್ ಜನರಲ್ ಎಲೆಕ್ಷನ್ ವಾಸ್ ಹೆಲ್ಡ್? ನೋಡಿ, ಅಲ್ಟಿಮೇಟ್ ಆಪ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಜನರಲ್ ಎಲೆಕ್ಷನ್ ಆಗಿದ್ದು 1951ರಿಂದ 52 ಸ್ನೇಹಿತರೆ. ಇಲ್ಲಿ 50ರಿಂದ 51 ಕೊಟ್ಟಿದ್ದಾನೆ, 50ರಿಂದ 52 ಕೊಟ್ಟಿದ್ದಾನೆ. ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾನೆ. ಸೊ ನೀವು ಎಲ್ಲಿಗೆ ರೈಟ್ ಹಾಕಬೇಕು? ಇಲ್ಲಿಗೆ ರೈಟ್ ಆಗಬೇಕು, 50ರಿಂದ 51 ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಅಧ್ಯಕ್ಷರ ಸಂತೋಷದ ಸಮಯದಲ್ಲಿ ಅಧಿಕಾರ ಹೊಂದಿರ್ತಾರೆ? ಅಂದ್ರೆ ಹೂ ಹೋಲ್ಡ್ಸ್ ದ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್. ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ಇದು ಆಪ್ಷನ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾನೆ. ನಮ್ಮ ಸಂವಿಧಾನದಲ್ಲಿ 4ರಿಂದ 5 ಜನರಿಗೆ ಈ ಒಂದು ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತ ಸಂವಿಧಾನದಲ್ಲಿ ಹೇಳುತ್ತೆ. ಅಂದ್ರೆ ಎಲ್ಲಿ ತನಕ ರಾಷ್ಟ್ರಪತಿಗಳ ಒಂದು ಕೃಪೆ ಇರುತ್ತೆ, ಸಂತೋಷ ಅಂದ್ರೆ ಅರ್ಥ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ಅಲ್ಲಿ ತನಕ ನೀವು ಮುಂದುವರಿಬಹುದು ಅಂತ. ನಿಮ್ಗೆ ಗೊತ್ತಿದೆ, ರಾಜ್ಯಪಾಲರು 5 ವರ್ಷ ಆದ್ರೂ ಮುಂದುವರೆದಿರ್ತಾರೆ, 4 ವರ್ಷಕ್ಕೆ ಕಿತ್ತಾಕ್ತಾರೆ. ಇದು ಡಿಪೆಂಡ್. 5 ವರ್ಷ ಅಂತಾನೇನಿಲ್ಲ ರಾಜ್ಯಪಾಲರಿಗೆ,
5 ವರ್ಷದಿಂದ 10 ವರ್ಷ ತನಕ ನೆಕ್ಸ್ಟ್ ಇನ್ನೊಬ್ಬ ರಾಜ್ಯಪಾಲರ ಬಂದು ಅಧಿಕಾರ ವಹಿಸಿದ ತನಕ ಅವ್ರು ಮುಂದುವರಿಬಹುದು. ಹಾಗಾಗಿ ರಾಜ್ಯಪಾಲರ ಟಿಕ್. ಬಟ್ ಇಲ್ಲಿ ಪ್ರಧಾನಮಂತ್ರಿ ಅಂತಾನೂ ಕೂಡ ಕೊಟ್ಟಾನೆ. ಎಸ್, ಪ್ರಧಾನಮಂತ್ರಿ ಕೂಡ ಹೌದು. ಸಂವಿಧಾನದಲ್ಲಿ ಯಾರ್ಯಾರಿಗೆ ಆತರ ಇರೋದು? ಸಂವಿಧಾನದಲ್ಲಿ ಗವರ್ನರ್ ಆಫ್ ದ ಸ್ಟೇಟ್ಸ್, ಅಟಾರ್ನಿ ಜನರಲ್ ಆಫ್ ದ ಇಂಡಿಯಾ, ಸಿವಿಲ್ ಸರ್ವಿಸಸ್ ಪರ್ಸನಲ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಪ್ರೈಮ್ ಮಿನಿಸ್ಟರ್ ಹೋಲ್ಡ್ ದ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಸಂವಿಧಾನದಲ್ಲಿ ಹೇಳುತ್ತೆ. ಬೇರೆ ಬೇರೆ ವಿಧಿಗಳಲ್ಲಿ ಹೇಳುತ್ತೆ ಸಂವಿಧಾನದಲ್ಲಿ. ಇಲ್ಲಿ ಅವನು ಪ್ರಧಾನಮಂತ್ರಿ ಅಂತ ಕೊಡಬಾರ್ದಾಗಿತ್ತು, ಬೇರೆ ಆಪ್ಷನ್ ಕೊಡಬೇಕಾಗಿತ್ತು ಅಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಕೊಡಬಹುದಾಗಿತ್ತು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಂತ ಕೊಡಬಹುದಾಗಿತ್ತು. ಬಟ್ ಇಲ್ಲಿ ಎರಡು ಕನ್ಫ್ಯೂಸ್ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ರಾಜ್ಯಪಾಲರು ಕರೆಕ್ಟ್, ಪ್ರಧಾನಮಂತ್ರಿ ಕರೆಕ್ಟ್. 156ನ ಒಂದು ಟರ್ಮ್ ಅಲ್ಲಿ ಅಂದ್ರೆ ಆ ವಿಧಿಲಿ ಹೇಳುತ್ತೆ ಗವರ್ನರ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತ. ಆಕ್ಚುಲಿ ಈ ತರ ಎರಡು ಕನ್ಫ್ಯೂಸ್ ಇದ್ದಾಗ ತುಂಬಾ ಮೋರ್ ಇಂಪಾರ್ಟೆಂಟ್ ಆಗಿರೋದು ಯಾವ್ದು, ಎರಡರಲ್ಲಿ ದೊಡ್ಡದು ಯಾವ್ದು ಅಂತ ನೋಡ್ಬೇಕು. ಎಷ್ಟೊಂದ್ಸಲ ಹೇಳಿದೀವಿ, KPSC ಆಗಿರೋದು, ಬೇರೆ ಎಕ್ಸಾಮ್ ಆಗಿರ್ಬೋದು, 3 ಆಪ್ಷನ್ಸ್ ಕರೆಕ್ಟ್ ಅನ್ಸುತ್ತೆ ನಮಗೆ, 2 ಆಪ್ಷನ್ಸ್ ಕರೆಕ್ಟ್ ಅನ್ಸುತ್ತೆ. ಅದರಲ್ಲಿ ತುಂಬಾ ಕರೆಕ್ಟ್ ಆಗಿರೋದು ಯಾವ್ದು ಅಂದ್ರೆ ರಾಜ್ಯಪಾಲ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಎಸ್ ಈ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ಬಟ್ ಅದಕ್ಕಿಂತ ಹೆಚ್ಚು ಅವ್ರಿಗೆ ಎಲ್ಲಿ ತನಕ ಲೋಕಸಭೆಯ ಬಹುಮತ ಇರುತ್ತೆ ಅವ್ರಿಗೆ, ಓಕೆ, ಅವರ ಒಂದು ಸಂಸದರು ಎಷ್ಟು ಜನ ಬಹುಮತ ಅವ್ರಿಗೆ ಇರುತ್ತೆ ಅಲ್ಲಿ ತನಕ ಅವರು ಕೂಡ ಇರಬಹುದು ಅಲ್ವಾ. ಸೊ ಹಾಗೆ ತೆಗಿಯಕ್ಕಾಗಲ್ಲ. ಸೊ ಆತರ ನೋಡಿದಾಗ ರಾಜ್ಯಪಾಲರು ಕರೆಕ್ಟ್ ಆಗುತ್ತೆ. ಹಾಗಾಗಿ ರಾಜ್ಯಪಾಲರು ಇಸ್ ರೈಟ್ ಆನ್ಸರ್. ಭಾರತ ರಾಷ್ಟ್ರಪತಿಗಳು ಈ ಕೆಳಗಿನ ಯಾವ ನೇಮಕಾತಿಯನ್ನ ಮಾಡಿಲ್ಲ ಕೇಳಿದ್ದಾರೆ. ಲೋಕಸಭೆಗೆ ಸ್ಪೀಕರ್ನ ಅವ್ರು ಮಾಡಲ್ಲ. ಲೋಕಸಭೆ ಸ್ಪೀಕರ್ನ ಯಾರು ಸರ್ ಮಾಡೋದು? ನಮ್ಮ ಸಂಸತ್ತು ಅಲ್ಲಿರ್ತಕ್ಕಂಥ ಸಂಸದರು ಕೂತಿರ್ತಾರಲ್ಲ ಅವರು, ಲೋಕಸಭೆಯಲ್ಲಿ ಯಾರು ಇರ್ತಾರೆ ಅವ್ರು ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್, ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ದ ಸ್ಟೇಟ್ ಇನ್ ಫ್ರೀ ಇಂಡಿಯಾ. ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲ ಸ್ವತಂತ್ರ ಭಾರತದಲ್ಲಿ ಸರೋಜಿನಿ ನಾಯ್ಡು. ಈಸಿ ಕ್ವಶನ್. ಸುಚೇತ ಕೃಪನಲನಿ ಯಾರು? ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಫ್ರೀ ಇಂಡಿಯಾ, ಗೊತ್ತಿರಬೇಕು. ವಿಜಯಲಕ್ಷ್ಮಿ ಪಂಡಿತ್ ಯಾರು? ಅವರು ಗೊತ್ತಿರಬೇಕು. ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂಡ್ ಆಲ್ಸೋ ಫ್ರೀ ಅಂಡ್ ಇಂಡಿಯಾದ ಏನು ಮೊದಲ ಮಹಿಳಾ ಸಚಿವರು ಕೂಡ ಆಗಿದ್ರು ವಿಜಯಲಕ್ಷ್ಮಿ ಪಂಡಿತ್. ಇಂದಿರಾ ಗಾಂಧಿ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಈ ಕ್ವಶನ್ ರೈಟ್ ಆನ್ಸರ್ ಆಪ್ಷನ್ ಸಿ. ಸೊ ಇದಿಷ್ಟು ನೋಡಿ ಸಂವಿಧಾನ ಮತ್ತು ಸ್ಕೋರ್ ಸಿಗುತ್ತೆ. ಭಾರತ ಸಂವಿಧಾನ ಪ್ರಕಾರ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬರುತ್ತೆ? 1955. ನೋಡಿ ಇದನ್ನ ಕ್ವಶನ್ಸ್ ಏನಿಲ್ಲ ಸರ್, ಅದೇ ಕ್ವಶನ್ಸ್. ಈಗ ಪ್ರೀವಿಯಸ್ ಯಾವ್ದಾರ ಒಂದು DCC ಬ್ಯಾಂಕ್ ಕ್ವಶನ್ ಬರ್ತಾ ನೋಡಿ, ಅಲ್ಲಿ ಏನಂತ ಕೊಟ್ಟಿರ್ತಾನೆ, ಅಲ್ಲ ಅವ್ನು ಕೊಟ್ಟಿರ್ತಾನೆ ನಿಮ್ಗೆ ಈ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಿದೆ ಅಲ್ವಾ. ಆದ್ರೆ ಇದರಲ್ಲಿ ಅಡಿಯಲ್ಲಿ ಯಾವ ಡೇಟ್ ಅಂತ ಕೇಳ್ಬಿಡ್ಬೋದು, ಅಥವಾ ಯಾವ ಒಂದು ವಿಧಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ, ಅಥವಾ ಯಾವ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳಬಹುದು ಕಳೆದುಕೊಳ್ಬಹುದು ಅಂತಿದೆ. ಇವೆಲ್ಲ ನಮ್ಮ ಒಂದು ಸಂವಿಧಾನದ ವಿಡಿಯೋ ಏನಿದೆ ಅಲ್ಲಿ ಮಾಡಿದ್ದೀವಿ ಸ್ನೇಹಿತರೆ, ನೋಡಿ. ಈ ಕೆಳಗಿನ ಯಾವ ತಿದ್ದುಪಡಿ ಸಂವಿಧಾನ ಆಸ್ತಿ ಹಕ್ಕನ್ನು ಕೈ ಬಿಡಲಾಗಿದೆ? ಆಸ್ತಿ ಹಕ್ಕನ್ನು ಕೈ ಬಿಟ್ಟು 300A ಸೇರಿಸಿದ್ವಲ್ಲ, ಯಾವ್ದು? 44. ನೋಡಿ ಇದು ಮೊನ್ನೆ ಕೂಡ ಗ್ರೂಪ್ ಸಿ ಕೇಳಿದ್ದು, ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಒಂದು ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ? ಯಾರು ಮಾಡ್ತಾರೆ? ರಾಜ್ಯಪಾಲರು. ಇಲ್ಲಿದೆ, ಡಿಸ್ಟ್ರಿಕ್ಟ್ ಜಡ್ಜಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ವಿತ್ ದ ಕನ್ಸಲ್ಟೇಷನ್ ಆಫ್ ಹೈಕೋರ್ಟ್. ಯಾವ ಆರ್ಟಿಕಲ್? ಆರ್ಟಿಕಲ್ 233. ನೋಡಿ ಇವೆಲ್ಲ ನೋಡಿ ಇಷ್ಟೇ. DCC ಬ್ಯಾಂಕ್ ಅಲ್ಲಿ ನಿಮ್ಗೆ ಎಕ್ಸಾಮ್ಸ್ ಯಾವ ತರ ಅಂತಂದ್ರೆ ಪದೇ ಕ್ವಶನ್ಸ್ ಚೇಂಜ್ ಮಾಡಕ್ ಆಗಲ್ಲ. ಏನ್ ಮಾಡ್ತಾನೆ, ಈ ಪೇಪರ್ ಅಲ್ಲಿ ಇಲ್ಲಿ ಕೇಳಿದ್ರೆ ಇನ್ನೊಂದು ಯಾವ್ದೋ DCC ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾನೆ, ಡಿಸ್ಟ್ರಿಕ್ಟ್ ಜಡ್ಜ್ ಅಪಾಯಿಂಟ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಕೇಳ್ತಾನೆ. ಸೊ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಒಂದೊಂದ್ಸಲ ಕೊಡ್ತಾ ಇರ್ತೇನೆ. ಭಾರತೀಯ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕು? 6. ಇದು ವೆರಿ ಈಸಿ ಕ್ವಶನ್. ಭಾರತದಲ್ಲಿ ಕ್ಷಮಾದಾನದ ಅಧಿಕಾರ ಯಾರಿಗೆ ನೀಡಲಾಗಿದೆ? ಅಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಾ. ಕ್ಷಮಾದಾನ ಮಾಡ್ಬೋದು ಅವರು. 6 ಸಂವಿಧಾನದ ಮೂಲಭೂತ ಹಕ್ಕುಗಳು. ಆರ್ಟಿಕಲ್ ಎಷ್ಟು? 72ನೇ ಆರ್ಟಿಕಲ್. ಪರ್ಡನ್, ರಿಪ್ರೀವ್ಸ್, ರಿಸ್ಪೈಟ್ಸ್, ರಿಮಿಷನ್ ಅಂತಕ್ಕಂತ ಅವರ ಒಂದು ಮಾಫಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಗಲ್ಲನ್ನ ಕೂಡ ತಪ್ಪಿಸ್ಬೋದು. ಯಾರಿಗೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್, 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು ಶಿಫಾರಸು ಮಾಡಲು ರಚಿಸಲಾಯಿತು. ಅವನೇ ಕೊಟ್ಬಿಟ್ಟ 1990 ಅಂತ. ದಿನೇಶ್ ಗೋಸ್ವಾಮಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಚುನಾವಣಾ ಸುಧಾರಣೆಗಳು, ಎಲೆಕ್ಟ್ರಲ್ ರಿಫಾರ್ಮ್ಸ್. ಓಕೆ, ಚುನಾವಣೆ ಸುಧಾರಣೆ ಬಗ್ಗೆ ಸಂಬಂಧಪಟ್ಟಿರೋದು. ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆ ಭಾರತ ಸರ್ಕಾರ ಈ ಕೆಳಗಿನ ಯಾವ ಸುಧಾರಣೆ ಜಾರಿಗೆ ತಗಂತು? ಆರ್ಕ್ ರಿಫಾರ್ಮ್ ಅಂತ ಕರಿತೀವಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ, ಆಡಳಿತಾತ್ಮಕ ಸುಧಾರಣೆ. ಸೆಕೆಂಡ್ ಕಮಿಟಿ ಇದು, ಸೆಕೆಂಡ್ ಆರ್ಕ್ ಅಂತ ಕರಿತೀವಿ.
31 ಆಗಸ್ಟ್ 2005 ಅಲ್ಲಿ ಅದನ್ನ ಈ ಸಮಿತಿಯನ್ನ ವೀರಪ್ಪ ಮೊಯ್ಲಿ ಮುಖಾಂತರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ಸ್ಗೋಸ್ಕರ ಮಾಡ್ತಕ್ಕಂಥ. ಯಾವ ರಾಜ್ಯಗಳು ಲೋಕಾಯುಕ್ತಕ್ಕೆ ಸ್ವಯಂ ವೋಟೋ ತನಿಖೆಯನ್ನು ಪ್ರಾರಂಭಿಸಲು ಅನುಮತಿಸುವುದಿಲ್ಲ? ಇಲ್ಲಿ ಉತ್ತರ ಪ್ರದೇಶ ಇದೆ, ಹಿಮಾಚಲ ಇದೆ, ಅಸ್ಸಾಂ ಇದೆ. ಮೇಲಿನ ಎಲ್ಲ ಕೂಡ ಕರೆಕ್ಟ್. ಈ ಮೂರನ್ನು ಕೂಡ ಸುಮೋಟೋ ಕೇಸ್, ಏನಾದ್ರು ಲೋಕಾಯುಕ್ತಕ್ಕೆ ಏನಾದ್ರು ಭ್ರಷ್ಟಾಚಾರ ಏನಾದ್ರು ಸುಮೋಟೋ ಕೇಸ್ ದಾಖಲೆ ಮಾಡಕ್ಕೆ ಅಧಿಕಾರ ಕೊಟ್ಟಿಲ್ಲ. ಸಾರ್ವತ್ರಿಕ ಚುನಾವಣೆಯ ಮುನ್ನಾ ದಿನದಂದು ಹೊರಡಿಸಲಾದ ರಾಜಕೀಯ ಪಕ್ಷದ ಭವಿಷ್ಯದ ಪ್ರೋಗ್ರಾಂಗಳು ಮತ್ತು ನೀತಿಯನ್ನು ವಿವರಿಸುವ ಘೋಷಣೆ ಅಂತ ಕರಿತೀವಿ. ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆ ಅಂತ ಕರಿತೀವಿ ಅಲ್ವಾ ಸರ್? ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾರೆ. ಇವೆಲ್ಲ ನಿಮಗೆ ವರ್ಡ್ಸ್ ಗಳು ಕೇಳಿರ್ತೀರಾ ನ್ಯೂಸ್ ಗಳಲ್ಲಿ. ಈಗ ಮೊನ್ನೆ ಕರ್ನಾಟಕ ಇದಾಯ್ತು, ಈಗ ಪಂಚರಾಜ್ಯಗಳ ಚುನಾವಣೆ ಇದೆ ನೋಡಿ. ಈ ಎಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳೋದು, ಚುನಾವಣೆಗೆ ಸಂಬಂಧಪಟ್ಟನೆ ಕೇಳಿದ್ದಾರೆ. 3-4 ಕ್ವಶನ್ಸ್ ಈ ಎಕ್ಸಾಮ್ ಅಲ್ಲಿ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಸಮಿತಿ ಯಾವುದು? ಓಕೆ. ಭಾರತೀಯ ಸಂವಿಧಾನ ಯಾವ ವಿಧಿಯು ಪಂಚಾಯತ್ಗಳ ಸ್ಥಾನಗಳ ಮೀಸಲಾತಿ ನೋಡಿ, ಪಂಚಾಯತ್ ಬಗ್ಗೆ ಕೇಳ್ತಾನೆ ಇರ್ತಾನೆ. ಮೊನ್ನೆ ಗ್ರೂಪ್ ಸಿ ಕೇಳಿದ ಎಕ್ಸಾಮ್ ಅಲ್ಲಿ ಯಾವ ಆರ್ಟಿಕಲ್ ಪಂಚಾಯತ್ ಹೊಂದಿಸಿ ಬರೀ ಕೇಳಿದ್ದ. ಇಲ್ಲಿ ಮೀಸಲಾತಿ ಯಾವುದು ಅಂತ ಕೇಳಿದಾನೆ. ಲೇಖನ 243D ಅಂದ್ರೆ ಆರ್ಟಿಕಲ್ 243D. ಇದ್ರ ಬಗ್ಗೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ನೀವು ಜಸ್ಟ್ ಒಂದು ಸಂವಿಧಾನದ ಒಂದೇ ಒಂದು ವಿಡಿಯೋ ನೋಡಿ, 5.5 hour, ಅದು ನೋಡ್ಬಿಟ್ರೆ ಸಾಕು. ಅದೆಲ್ಲ ಇದೆ ನಿಮ್ಗೆ, ಅದೆಲ್ಲ ಇನ್ಫಾರ್ಮೇಶನ್ ಇದೆ ನೋಡಿ. ಅದರಲ್ಲಿ ನಾನು 243 ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ. ಅದರಲ್ಲಿ ಎ ಏನ್ ಹೇಳುತ್ತೆ, ಬಿ ಏನ್ ಹೇಳುತ್ತೆ, ಸಿ ಏನ್ ಹೇಳುತ್ತೆ, ಡಿ ಏನ್ ಹೇಳುತ್ತೆ, ಈ ಲಿಸ್ಟೇ ಕೊಟ್ಬಿಟ್ಟಿದೀನಿ ನಿಮ್ಗೆ. ಲಿಸ್ಟೇ ಕೊಟ್ಬಿಟ್ಟಿದೀನಿ 243 ಓ ತನಕ ಏನ್ ಹೇಳುತ್ತೆ, ಎ ಟು ಓ. ಓಕೆ, ನೋಡ್ಕೊಳ್ಳಿ ಇವೆಲ್ಲ ಸ್ನೇಹಿತರೆ, ಇವೆಲ್ಲ ಲಿಸ್ಟ್ ನೋಡ್ಕೊಳ್ಳಿ. ಫೈನ್. ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಯಾವುದು? ಅಟಾರ್ನಿ ಜನರಲ್ ಅಲ್ವಾ? ಅಟಾರ್ನಿ ಜನರಲ್. ಲಾ ಮಿನಿಸ್ಟರ್ ಅಂತಿದೆ ಅಲ್ಲ, ಕಾನೂನು ಅಧಿಕಾರಿ ಅಂದ್ರೆ ಇಲ್ಲಿ ಭಾರತದ ಸರ್ಕಾರದ ಲಾಯರ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಓಕೆ, ಇದೆಲ್ಲ ಆಯ್ತಲ್ಲ. ನೆಕ್ಸ್ಟ್ ಬನ್ನಿ. ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ಅಂಗೀಕರಿಸಲು ಎಷ್ಟು ರಾಜ್ಯಗಳು ಅಗತ್ಯವಿದೆ? ನೋಡಿ, ಸಂವಿಧಾನ ತಿದ್ದುಪಡಿಗೆ ಅಂದ್ರೆ ಇದು ರಾಜ್ಯಗಳು ಯಾವಾಗ ಬರ್ತದೆ? ರಾಜ್ಯಕ್ಕೆ ಸಂಬಂಧಪಟ್ಟ ಅಂದ್ರೆ 7th ಶೆಡ್ಯೂಲ್. ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಗಳನ್ನ ಮಾಡ್ಬೇಕಂದ್ರೆ, ಸಂಬಂಧಪಟ್ಟ ಒಂದಷ್ಟು ವಿಷಯಗಳನ್ನ ಸಂವಿಧಾನ ತಿದ್ದುಪಡಿ ಮಾಡ್ಬೇಕು ಅಂದ್ರೆ ಅರ್ಧಕ್ಕಿಂತ ಕಮ್ಮಿ ಇಲ್ಲದ, ನಾಟ್ ಲೆಸ್ ದ್ಯಾನ್ ಅಂದ್ರೆ ಎಷ್ಟು ರಾಜ್ಯಗಳಿದೆ ನಮ್ಮ ದೇಶದಲ್ಲಿ, ಅದ್ರಲ್ಲಿ ಅರ್ಧಕ್ಕಿಂತ ಕಮ್ಮಿ ಇರಬಾರ್ದು. ಅರ್ಧ ಇರಬೇಕು ಅಥವಾ ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ಅರ್ಧಕ್ಕಿಂತ ಕಮ್ಮಿ ಇಲ್ಲದ ರಾಜ್ಯಗಳು. ಯಾವ ಆರ್ಟಿಕಲ್ ಇದೆ? 368 ಸಬ್ ಆರ್ಟಿಕಲ್ 2 ಹೇಳುತ್ತೆ ಸ್ನೇಹಿತರೆ ಇದನ್ನ. ಅಟ್ಲೀಸ್ಟ್ 1 ಆಫ್ ದ ಸ್ಟೇಟ್ ರಿಜಿಸ್ಟರ್ ಇರಬೇಕು ಅಂತ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿ ಹೈಕೋರ್ಟ್ಗಳು ಮತ್ತು ಅವುಗಳ ಸ್ಥಾನಗಳು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಇದು ಕರೆಕ್ಟ್ ಇದೆ, ಹೊಂದಿಕೆಯಾಗುವುದಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್, ಇದು ತಪ್ಪು. ಮಧ್ಯಪ್ರದೇಶ ಭೋಪಾಲ್ ಅಲ್ಲ, ನಮ್ಗೆ ಇಂಡೋರ್ ಅಲ್ಲಿ ಬರುತ್ತೆ. ಜಬಲ್ಪುರ್ ಇಂಡೋರ್ ಅಲ್ಲಿ ಬರುತ್ತೆ. ಇದು ಕೇರಳ ಎರ್ನಾಕುಲಂ ಅಂದ್ರೆ ಕೊಚ್ಚಿ ಎರ್ನಾಕುಲಂ ಅಲ್ಲೇ ಬರೋದು. ಕರೆಕ್ಟ್. ಬಿ ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಭಾರತೀಯ ಸಂವಿಧಾನ 168ನೇ ವಿಧಿಯ ಯಾವುದರ ಬಗ್ಗೆ ಮಾತನಾಡುತ್ತದೆ? 168 ಆರ್ಟಿಕಲ್ ರಾಜ್ಯಗಳ ಶಾಸಕಾಂಗಗಳ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಲೆಜಿಸ್ಲೇಚರ್ ಇನ್ ಸ್ಟೇಟ್. ಎಸ್, ಲೆಜಿಸ್ಲೇಚರ್ಸ್ ಅಂತಿದೆ ಇಲ್ಲಿ ನೋಡಿ. ಇಲ್ಲಿ ಕನ್ಫ್ಯೂಷನ್ ಆಗದ್ ನೀವು ಇಲ್ಲಿ ಕಂಪೋಸಿಷನ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕಂಪೋಸಿಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ವಿಧಾನ ಪರಿಷತ್ತು ಸಂಯೋಜನೆ, ಶಾಸಕಾಂಗ ವಿಧಾನಸಭೆ ಸಂಯೋಜನೆ. ಇದು ರಾಜ್ಯದಲ್ಲಿ ಶಾಸಕಾಂಗಗಳ, ಇಲ್ಲಿ ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ಲಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ವಿಧಾನ ಮಂಡಲ ಅಂತ ಕರಿತೀವಿ. ಶಾಸಕಾಂಗಗಳು ಅಂದ್ರೆ ವಿಧಾನ ಮಂಡಲ. ಓಕೆ, ಸೊ ಆಪ್ಷನ್ ಎ. ಯಾವ ಆರ್ಟಿಕಲ್ ಇದೆ ನಾವು ಮಾಡಿದೀವಿ ನೋಡಿ. ನಮ್ಮ ಹೇಳಿದ್ನಲ್ಲ, ನನ್ನ ಸಂವಿಧಾನ ವಿಡಿಯೋ ಓಪನ್ ಮಾಡಿದ್ರೆ ಸಿಗುತ್ತೆ ಅಂತ. 168ನೇ ವಿಧಿ ರಾಜ್ಯ ವಿಧಾನ ಮಂಡಲ ರಚನೆ ಕುರಿತು ಅಂದ್ರೆ ರಾಜ್ಯಪಾಲ, ವಿಧಾನ ಪರಿಷತ್, ವಿಧಾನಸಭೆ ಇದೆ. ಕಾನ್ಸ್ಟಿಟ್ಯೂಷನ್ ಆಫ್ ಲೆಜಿಸ್ಲೇಟರ್ಸ್ ಆಫ್ ಸ್ಟೇಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎ ಪ್ರೊವಿನ್ಸ್ ಬೋತ್ ಯೂನಿಕ್ಯಾಮುಲರ್ ಅಂದ್ರೆ ಈಚ್ ಸ್ಟೇಟ್ ಹ್ಯಾಸ್ ದ ಆರ್ಟಿಕಲ್ 160 ಮಸ್ಟ್ ಹ್ಯಾವ್ ಲೆಜಿಸ್ಲೇಚರ್ ದಟ್ ಇನ್ಕ್ಲೂಡ್ಸ್ ದ ಗವರ್ನರ್ ಅಂತ ಹೇಳುತ್ತೆ. ಓಕೆ, ಇನ್ಕ್ಲೂಡ್ಸ್ ದ ಗವರ್ನರ್. ಅದಕ್ಕೆ ಇಲ್ಲಿ ಕೊಟ್ಟಿರೋದು ಇದು ರಾಜ್ಯಪಾಲ, ವಿಧಾನ ಪರಿಷತ್, ವಿಧಾನಸಭೆ ಅಂದ್ರೆ ವಿಧಾನ ಮಂಡಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಇದರಿಂದ ಅವಿಭಜಿತ ಭಾರತ ಸಂವಿಧಾನ ಸಭೆಗೆ ಆಯ್ಕೆಯಾದರು? ಅಂದ್ರೆ ನಾವ್ ಹೇಳ್ತೀವಲ್ಲ, ಒಂದೊಂದು ರೀಜನ್ ಇಂದ ಬಂದ್ರು, ಒಬ್ಬೊಬ್ರನ್ನ ಆಯ್ಕೆ ಮಾಡ್ಕೊಂಡು ಸಂವಿಧಾನ ರಚನಾ ಸಭೆಗೆ ಅಂತ. ಅಂಬೇಡ್ಕರ್ ಅವ್ರನ್ನ ಪಶ್ಚಿಮ ಬಂಗಾಳದಿಂದ ಆಯ್ಕೆ ಮಾಡ್ಕೋತೀವಿ. ಅಲ್ಲೊಂದು ಪಾರ್ಟಿ ಕಟ್ಕೊಂಡವ್ರು ಇರ್ತಾರೆ, ಅಲ್ಲಿಂದ ಆಯ್ಕೆ ಮಾಡ್ಕೋತೀವಿ ಅವ್ರನ್ನ, ಅಲ್ಲಿನ ಪ್ರಾವಿನ್ಷಿಯಲ್ಸ್ ಅಲ್ಲಿಂದ. ಓಕೆ, ಆಮೇಲೆ ಅವರು ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗ್ತಾರೆ, ಕರಡು ಸಮಿತಿ ಅಧ್ಯಕ್ಷರು. ಓಕೆ, ಭಾರತೀಯ ಸಂವಿಧಾನದಲ್ಲಿ ಯಾವ ವಿಧಿಯ ಅಡಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿದೀವಿ? ನೋಡಿ, ಇಷ್ಟೇ ಸಿಂಪಲ್. ಪ್ರೀವಿಯಸ್ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ನೋಡಿದ್ದೆ, DCC ಬ್ಯಾಂಕ್. ಈ ಮೂಲಭೂತ ಹಕ್ಕು ಅಂತ ಯಾವ್ದೋ ಏನೋ ಸಂವಿಧಾನದಲ್ಲಿ ನಾವು ಫಂಡಮೆಂಟಲ್ ರೈಟ್ ಅಲ್ಲಿ ಹಾಕಿದ್ವಲ್ಲ,
ಆ ತಿದ್ದುಪಡಿ ಯಾವುದು ಅಂತ ಕೇಳಿದ, ಅಮೆಂಡ್ಮೆಂಟ್ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ. ಇಲ್ಲಿ ಆರ್ಟಿಕಲ್ ವಿಧಿ ಕೇಳಿದಾನೆ 21 ಅಷ್ಟೇ. ಕ್ವಶನ್ ಹಿಂಗೆ ಚೇಂಜ್ ಮಾಡ್ತಾನೆ. ಎಷ್ಟನೇ ತಿದ್ದುಪಡಿ ಹೇಳ್ತೀರಾ? ಎಸ್ ಫಟಾಫಟ್ ಅಂತ ಹೇಳಿ ನೋಡೋಣ. ಹೈಕೋರ್ಟ್ ರಿಟ್ ನ್ಯಾಯವ್ಯಾಪ್ತಿಯು ವಿಶೇಷವಲ್ಲ, ಆದರೆ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ ರಿಟ್ ನ್ಯಾಯವ್ಯಾಪ್ತಿಯೊಂದಿಗೆ ಏಕಕಾಲೀನವಾಗಿದೆ. ಅಂದ್ರೆ ಹೈಕೋರ್ಟ್ ಗೆ ಸಪರೇಟ್ ಆಗಿ ಫಂಡಮೆಂಟಲ್ ರೈಟ್ಸ್ ಅಡಿಯಲ್ಲಿ ಅವ್ರಿಗೆ ಕೊಟ್ಟಿಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ನ ಒಂದು ರಿಟ್ ರೈಟ್ಸ್ ಗೆ ಸಮವಾಗಿ ಕೊಡ್ತೀವಿ. ಯಾವ್ದಾದ್ರು ಸುಪ್ರೀಂ ಕೋರ್ಟ್ ನ ರಿಟ್ ನ ರೈಟ್ಸ್ ಆರ್ಟಿಕಲ್ 32 ಅಲ್ವಾ, ರಿಟ್ಸ್ ನ ವಿಧಿಗಳು. ಎಸ್ 86th ಅಮೆಂಡ್ಮೆಂಟ್ 86 2002ರಲ್ಲಿ 21A ನಾವು ಹಾಕ್ತೀವಿ. 21A 2002. ಒಂದ್ಸಲ ಏನ್ ಮಾಡ್ತಾನೆ, ಇಸ್ವಿಗಳನ್ನ ಕೇಳ್ತಾನೆ. ತೋರಿಸ್ತೀನಿ ನಾನು ನಿಮಗೆ ತೋರಿಸ್ತೀನಿ. ಐ ವಿಲ್ ಶೋ ಯು. ಮುಂದೆ ಕ್ವಶನ್ ತೋರಿಸ್ತೀನಿ ನೋಡಿ ಹೆಂಗ್ ಕ್ವಶನ್ಸ್ ಗಳು ಕೇಳ್ತಾನೆ DCC ಬ್ಯಾಂಕ್ ಅಲ್ಲಿ. ತುರ್ತು ನಿಬಂಧನೆಗಳು ಭಾರತದ ಸಂವಿಧಾನ ಯಾವ ಭಾಗದಲ್ಲಿ ಬರುತ್ತೆ? 8th ಶೆಡ್ಯೂಲ್ ಅಲ್ವಾ, 8th ಶೆಡ್ಯೂಲ್ ತಾನೆ. ಅಂದ್ರೆ 8th ಪಾರ್ಟ್ ಯಾವ ಪಾರ್ಟ್ ಅಲ್ಲಿ ಬರುತ್ತೆ? 8ನೇ ಭಾಗದಲ್ಲಿ ಬರುತ್ತೆ. ಇದನ್ನು ಕೂಡ ಎಷ್ಟು ಪಾರ್ಟ್ಸ್ ಇದೆ, ಎಷ್ಟು ಅನುಸೂಚಿಗಳು ಶೆಡ್ಯೂಲ್ಸ್ ಇದೆ, ಎಷ್ಟು ಆರ್ಟಿಕಲ್ಸ್ ಇದೆ, ಇವೆಲ್ಲ ಕೂಡ ನಾವು ತೋರಿಸಿದೀವಿ ನೋಡಿ. 18ನೇ ಒಂದು ಇದರಲ್ಲಿ ಬರ್ತದೆ. 8 ಅಲ್ಲ 18, ಸಾರಿ 10 ಅಲ್ವಾ, ಇದು 10 ಇದು 8 18. ಓಕೆ, 18ನೇ ಭಾಗ. ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ತಮ್ಮ ಬಜೆಟ್ ಅನ್ನು ಶಾಸಕರ ಮುಂದೆ ಮಂಡಿಸಲು ಸಂವಿಧಾನ ಯಾವ ವಿಧಿ ಅಗತ್ಯ? ಯಾವುದು? ಆರ್ಟಿಕಲ್ 202. ರಾಜ್ಯ ಸರ್ಕಾರ. ಎಸ್ ಫಟಾಫಟ್ ಅಂತ ಹೇಳಬೇಕು. 202. ಆದ್ರೆ ಕೇಂದ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೀವಿ, ಬಜೆಟ್ ಅಂತಿರಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದೇ ಕೇಂದ್ರ ಸರ್ಕಾರ ಆದ್ರೆ ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಆದ್ರೆ ಎಷ್ಟು? ಆರ್ಟಿಕಲ್ 112 ಅಲ್ವಾ? ಐ ಥಿಂಕ್ ಸೋ, ಇಫ್ ಐ ಆಮ್ ನಾಟ್ ರಾಂಗ್ 112 ಅನ್ಕೋತೀನಿ. ಎಸ್ ಕಮೆಂಟ್ ಮಾಡಿ ಫಟಾಫಟ್ ಅಂತ. ಕರೆಕ್ಟಾ? ನೆಕ್ಸ್ಟ್ ಬನ್ನಿ. ಭಾರತೀಯ ಸಂವಿಧಾನದ ಯಾವ ವಿಧಿಯು ವಿವಿಧ ಆಧಾರದ ಮೇಲೆ ಯಾವುದೇ ಭಾರತೀಯ ನಾಗರಿಕ ವಿರುದ್ಧ ತಾರತಮ್ಯವನ್ನು ವ್ಯವಹರಿಸುತ್ತದೆ? ವಿವಿಧ ಆಧಾರ ಅಂದ್ರೇನು? ಜಾತಿ, ಧರ್ಮ, ಲಿಂಗ. ಯಾವ್ದದು? ಆರ್ಟಿಕಲ್ 15 ಸಬ್ ಕ್ಲಾಸ್ 1. ಅದು ಆರ್ಟಿಕಲ್ 15 ಸಬ್ ಕ್ಲಾಸ್ 1 ಹೇಳುತ್ತೆ, of the Indian Constitution prohibits discrimination against any citizens on the basis of religion, race, caste, sex and place of birth ಅಂತ ಹೇಳುತ್ತೆ. ಎಲ್ಲ ಈಸಿ ಕ್ವಶನ್ಸ್ ಗಳೇ. ಯಾವ ಲೇಖನವು ಒಕ್ಕೂಟದ ಅಧಿಕೃತ ಭಾಷೆಗಳು ಎಂದು ಸಾಂವಿಧಾನಿಕ ಮಾನ್ಯತೆಯನ್ನು ಒದಗಿಸುತ್ತದೆ? ಅಧಿಕೃತ ಭಾಷೆಗಳು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಯಾವ ಒಂದು ಇದ್ರಲ್ಲಿ ಬರುತ್ತೆ? 343 ಬರುತ್ತೆ ಸಾಂವಿಧಾನಿಕ ಮಾನ್ಯತೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಸರ್ಕಾರ, ಈಗ ಕೇಂದ್ರ ಸರ್ಕಾರ 343 ಆರ್ಟಿಕಲ್ ಅಡಿಯಲ್ಲಿ ಏನ್ ಮಾಡುತ್ತೆ? ದೇವನಾಗರಿ ಇಸ್ ರಿಟನ್, ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಅಂತ ಹೇಳುತ್ತೆ. ಹಂಗೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆದನ್ನ ರಾಜ್ಯ ಸರ್ಕಾರಗಳು ಮಾಡಬಹುದು. ಸೊ ಇದು ಯಾವ ಆರ್ಟಿಕಲ್ ಬರುತ್ತೆ? 343. ಭಾರತ ಸಂವಿಧಾನ 123ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಹೊರಡಿಸಿದ ಸುಗ್ರೀವಾಜ್ಞೆ ಡ್ಯಾಶ್ ನಂತರ ಕಾರ್ಯನಿರ್ವಹಿಸಲು ನಿಲ್ಲಿಸುತ್ತದೆ. ಸುಗ್ರೀವಾಜ್ಞೆ ಒಂದ್ಸಲ ಹೊರಡಿಸಿದ್ರೆ ಆರ್ಡಿನೆನ್ಸ್ ಪ್ರೊಮುಲ್ಗೇಷನ್ ಅಂತ ಕರಿತೇವಲ್ಲ, ಹೊರಡಿಸಿದ 6 ತಿಂಗಳ ಒಳಗೆ ಸಂಸತ್ನಲ್ಲಿ ಅಪ್ರೂವ್ ಆಗ್ಬೇಕು, ಇಲ್ಲಾಂದ್ರೆ ಬಿದೋಗುತ್ತೆ. ಭಾರತದ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಯಾವುದು? ಅಲ್ಟಿಮೇಟ್ ಕ್ವಶನ್. ಯಾವುದು ಸರ್? ಪಬ್ಲಿಕ್ ಅಕೌಂಟ್ ಕಮಿಟಿ ಅಲ್ಲ. ಎಷ್ಟು? 22 ಜನ ಇರೋದು? ಅಲ್ಲ ಅಲ್ಲ ಅಲ್ಲ, ಅಂದಾಜು ಸಮಿತಿ. ಎಸ್, ಅಂದಾಜು ಸಮಿತಿ. ಎಸ್ಟಿಮೇಟ್ ಕಮಿಟಿ 30 ಜನ ಇರ್ತಾರೆ ಸರ್ ಇದರಲ್ಲಿ. 30 ಜನ ಎಸ್ಟಿಮೇಟ್ ಕಮಿಟಿ ಇಸ್ ದ ರೈಟ್ ಆನ್ಸರ್. ಸುಗ್ರೀವಾಜ್ಞೆ ಬಗ್ಗೆ ನಾನು ಹೇಳಿದೆ 1950ರಲ್ಲಿ ಫಸ್ಟ್ ಇದನ್ನ ಮಾಡಿದ್ದು. 30 ಜನ ಇರ್ತಾರೆ. ಎವ್ರಿ ಇಯರ್ ಲೋಕಸಭಾ ಮೆಂಬರ್ ಇಂದ ಆಯ್ಕೆ ಎಸ್ಟಿಮೇಟ್ ಕಮಿಟಿ ಇಸ್ ದ ರೈಟ್ ಅಂದಾಜು ಸಮಿತಿ. ಭಾರತದಲ್ಲಿ ಯಾವ ವರ್ಷದಲ್ಲಿ ಮತದಾನ ವಯಸ್ಸನ್ನು 21ರಿಂದ 18 ಕೇಳಿದ್ ನೋಡಿದ್ರ? ನಿಮ್ಗೆ 15 ಹೇಳಿದ್ದು. ಒಂದೊಂದು ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾನೆ? ಯಾವ ತಿದ್ದುಪಡಿ ಅಂತ ಕೇಳ್ತಾನೆ. ಒಂದೊಂದು ವರ್ಷದಲ್ಲಿ ಒಂದೊಂದು ಕ್ವಶನ್ ಏನ್ ಮಾಡ್ತಾನೆ, ಅವನ ತಿದ್ದುಪಡಿ ಕೊಟ್ಟು ಎಷ್ಟು ವಯಸ್ಸಿಂದ ಎಷ್ಟು ಅಂತ ಕೇಳ್ತಾನೆ. ಒಂದೊಂದು ಕ್ವಶನ್ ಏನ್ ಮಾಡ್ತಾನೆ, ಇಸ್ವಿ ಕೇಳ್ತಾನೆ. ಇಲ್ಲಿ ಇಸ್ವಿ ಕೇಳಿದ್ದಾನೆ ಅಷ್ಟೇ. ಯಾವ ತಿದ್ದುಪಡಿ? ಕಮೆಂಟ್ ಮಾಡಿ ಫಟಾಫಟ್ ಅಂತ. ಸಂವಿಧಾನದ ಅಡಿಯಲ್ಲಿ ಡ್ಯಾಶ್ ಪಟ್ಟಿಯಲ್ಲಿ ಶಿಕ್ಷಣ ಬರುತ್ತೆ. ಶಿಕ್ಷಣ ಬಂದು ನಮ್ಮ ಕನ್ಕರೆಂಟ್ ಲಿಸ್ಟ್, ಏಕಕಾಲೀನ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸಮವರ್ತಿ ಪಟ್ಟಿ ಅಂತ ಅಲ್ವಾ? ಏಕಕಾಲೀನ ಸಮವರ್ತಿ ಪಟ್ಟಿ ಮೊದ್ಲು ಯಾವ್ದ್ರಲ್ಲಿತ್ತು? ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ಯಾವಾಗ ಇದನ್ನ ಮಾಡ್ತೀವಿ ಅದು ಗೊತ್ತಿರಬೇಕು. ಹೇಳಿ ಫಟಾಫಟ್ ಅಂತ ಹೇಳಿ. ಎಸ್, 1988 61ನೇ ತಿದ್ದುಪಡಿ. 21ರಿಂದ 18 ವರ್ಷಕ್ಕೆ ಎಲೆಕ್ಷನ್. 61ನೇ ತಿದ್ದುಪಡಿ 1988. ಫಸ್ಟ್ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ಯಾವುದು? ಎಜುಕೇಶನ್, ಶಿಕ್ಷಣ.
42ನೇ ಅಮೆಂಡ್ಮೆಂಟ್ ಮೂಲಕ ಇದನ್ನ ನಾವು ಸಮವರ್ತಿ ಪಟ್ಟಿಗೆ ಸೇರಿಸ್ತೀವಿ. ಸೊ ಇವಾಗ ಸಮವರ್ತಿ ಪಟ್ಟಿ ಇದಕ್ಕೆ 1988 ಅಮೆಂಡ್ಮೆಂಟ್ ಆಕ್ಟ್ ಇದೆಯಾ 89 ಕೊಟ್ಟಿದ್ದಾನೆ. ಎಸ್, ಅದಕ್ಕೆ ಟಿಕ್ ಹಾಕಿ. ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಈ ತರ ಒಂದೊಂದ್ಸಲ ಏನ್ ಮಾಡ್ಬೇಕಾಗತ್ತೆ, 88 ಕಾಯ್ದೆ ರಾಷ್ಟ್ರಪತಿ ಅಂಕಿತ ಅದನ್ನ ತಗೊಂಡಿರ್ಬೋದು, ಅಥವಾ ಗ್ರೇಸ್ ಕೊಡ್ಬೋದು, ಈ ತರ ಕೂಡ ಇರುತ್ತೆ ಎಕ್ಸಾಮ್ ಅಲ್ಲಿ. ಎಕ್ಸಾಕ್ಟ್ ಡೇಟ್ ಆಫ್ ಎನಾಕ್ಟ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೆ ಎನಾಕ್ಟ್ಮೆಂಟ್ ಅಂದ್ರೆ ಜಾರಿಗೆ ಬಂದಿದ್ ಯಾವಾಗ, 1950 ಜನವರಿ 26. ನೋಡಿ, ಈಸಿ ಕ್ವಶನ್. ಅಕ್ಸೆಪ್ಟ್ ಅಡಾಪ್ಟೆಡ್ ಬೇರೆ, ಎನಾಕ್ಟ್ಮೆಂಟ್ ಬೇರೆ. ಅಡಾಪ್ಟೆಡ್ ಕ್ವಶನ್ ಕೂಡ ಕೇಳಿದ್ದಾನೆ, ಮುಂದೆ ಬರುತ್ತೆ, ಅದು ಕೂಡ ನೋಡೋಣ. ನೆಕ್ಸ್ಟ್ ಬನ್ನಿ. ಹೂ ಪ್ರಿಸೈಡೆಡ್ ಓವರ್ ದ ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ 1946. ನೋಡಿ, ಇಲ್ಲಿ ಎಕ್ಸಾಮ್ ಅಲ್ಲಿ ನೋಡಿ ಈ ತರ ಕ್ವಶನ್ಸ್ ಕೇಳಿದಾಗ ಇಲ್ಲಿ ಆಪ್ಷನ್ ಅಲ್ಲಿ ರಾಜೇಂದ್ರ ಪ್ರಸಾದ್ ಇದೆ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಕೂಡ ಇದೆ. ಇಲ್ಲಿ ಡೇಟ್ ಕೇಳಬೇಕಾಗಿತ್ತು, ಅವ್ನು ಕೇಳಿಲ್ಲ. ಬಟ್ ಫಸ್ಟ್ ಮೀಟಿಂಗ್ ಅಂತ ನಾವು ನೋಡಿದಾಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ರೈಟ್ ಆಗುತ್ತೆ. ಯಾಕಂದ್ರೆ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಫಸ್ಟ್ 1946 6 ಡಿಸೆಂಬರ್. ಒಂದ್ಸಲ ಡೇಟ್ ಕೇಳ್ತಾನೆ, ತಿಂಗಳು ಕೇಳ್ತಾನೆ. ನೆಕ್ಸ್ಟ್ 2 ಡೇಸ್ ಬಿಟ್ಟು ಡಿಸೆಂಬರ್ 11ಗೆ ಸಂವಿಧಾನ ರಚನಾ ಸಭೆ ಕಾಯಂ ಅಧ್ಯಕ್ಷರಾದ್ರು. ಯಾವಾಗಾದ್ರೂ ಇವರು ಈ ತಾತ್ಕಾಲಿಕ ಸಭೆ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಒಂದು ರಚನಾ ಸಭೆಯನ್ನ ಕರೀತಾರೆ. ಅಲ್ಲಿ ಪರ್ಮನೆಂಟ್ ಕಾಯಂ ಅಧ್ಯಕ್ಷರ ನೇಮಕ ಮಾಡ್ತಾರೆ, ಯಾರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನ. ಸೊ ಹಾಗಾಗಿ 9 ಡಿಸೆಂಬರ್ 1946 ನಡೆದಿರ್ತಕ್ಕಂಥ ಒಂದು ಅಧ್ಯಕ್ಷತೆಯ ಯಾರು ವಹಿಸಿದ್ರು, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇವೆಲ್ಲ ಮಾಡಿದೀವಿ. ಉಪಾಧ್ಯಕ್ಷ ಯಾರಾಗಿದ್ರು, ರಚನಾ ಸಮಿತಿ ಸಂವಿಧಾನಿಕ ಸಲಹೆಗಾರ ಯಾರಾಗಿದ್ರು, ಕನ್ನಡಿಗರು ಯಾರು ಭಾಗವಹಿಸಿದ್ರು, ಇವೆಲ್ಲ ಕೇಳ್ತಾರೆ. ಓಕೆ, ಸೊ ಇದೆಲ್ಲ ನಾವು ಸಂವಿಧಾನದ ಒಂದು ವಿಡಿಯೋ ಇದೆ ನೋಡಿ, 5.5 hour, ಅಪ್ರಾಕ್ಸಿಮೇಟ್ಲಿ 5 hours ಕಂಪ್ಲೀಟ್ ಸಂವಿಧಾನ ಒಂದೇ ವಿಡಿಯೋದಲ್ಲಿ ಇದೆ, ದಯವಿಟ್ಟು ನೋಡಿ. ಅಥವಾ ಚಾಪ್ಟರ್ ವೈಸ್ ವಿಡಿಯೋ ಕೂಡ ನೋಡಬಹುದು, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಬರ್ತೀನಿ. ಹೂ ಇಸ್ ಕನ್ಸಿಡರ್ಡ್ ಟು ಬಿ ದ ಆರ್ಕಿಟೆಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಈಸಿ ಕ್ವಶನ್. ಭಾರತ ಸಂವಿಧಾನದ ಶಿಲ್ಪಿ ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬರೀತೀರಾ. ಸಿಂಪಲ್ ಕ್ವಶನ್. ಹೂ ವಾಸ್ ದ ಇನಿಷಿಯಲ್ ನಂಬರ್ ಆಫ್ ವಾಟ್ ವಾಸ್ ದ ಇನಿಷಿಯಲ್ ನಂಬರ್? ಈ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಇದೆ, ಯಾವ್ದು ಬೇಕಾದ್ರೂ ಓದ್ಕೊಳ್ಳಿ ನೀವು. ಭಾರತ ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಭೆಯ ಆರಂಭಿಕ ಸದಸ್ಯರ ಸಂಖ್ಯೆ ಎಷ್ಟು? ಇದನ್ನ ಎರಡು ರೀತಿ ಕೇಳ್ತಾನೆ. ಒಂದು, ಇದು ಆರಂಭಿಕ ಸದಸ್ಯರ ಸಂಖ್ಯೆ ಕೇಳ್ದ, ಅದಾದ್ಮೇಲೆ ಎಷ್ಟಾಯ್ತು ಅಂತಾನು ಕೂಡ ಕೇಳ್ತಾನೆ. 389 ಇಸ್ ದ ರೈಟ್ ಆನ್ಸರ್. ಇದು ಕೂಡ ನಮ್ಮ ಇದರಲ್ಲಿ ಶೇರ್ ಮಾಡಿದೀವಿ, ದಯವಿಟ್ಟು ನೋಡ್ಕೊಳ್ಳಿ. ರಚನಾ ಸಭೆಯ ಒಟ್ಟು ಸದಸ್ಯರು 1946 389. ಆಮೇಲೆ ಅದನ್ನ ಅವಿಭಾಜಿತ ಭಾರತ ಇದ್ದಾಗ, ಪಾಕಿಸ್ತಾನ, ಭಾರತ, ಬಾಂಗ್ಲಾ ಎಲ್ಲ ಒಟ್ಟಿಗೆ ಇದ್ದಾಗ 1940 ಭಾರತ ವಿಭಜನೆ ನಂತರ ಅದೇನಾಗುತ್ತೆ 229 ಬರುತ್ತೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಇದನ್ನು ಕೂಡ ಕೇಳ್ತಾನೆ. ಸೊ ಎರಡು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ಪ್ರಥಮ ಸಭೆ ಯಾವಾಗ ಆಯ್ತು? 1942 ಡಿಸೆಂಬರ್ 6 ಅಸ್ತಿತ್ವಕ್ಕೆ ಬಂದಿದ್ದು ರಚನಾ ಸಭೆ. ಪ್ರಥಮ ಸಭೆ 9, 11, 13 ತೃತೀಯ ಸಭೆ. ಸೊ ಇದೆಲ್ಲ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಬರ್ತೀನಿ. ದ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆರ್ ಅಂದ್ರೆ ಸಂವಿಧಾನ ಸಭೆಯ ಸದಸ್ಯರು ಹೆಂಗ್ ಬಂದ್ರು? ಈ ತರ ನಾವು ನೋಡಿದ್ವಿ. ಹೆಂಗ್ ಬಂದ್ರು ಸರ್ ಅವರು ಸಂವಿಧಾನಿಕ ಸಭೆಗೆ? ಈಗ ಡಿಸ್ಕಸ್ ಮಾಡಿದ್ವಿ. ಒಂದು ಇಲ್ಲೇ ನೋಡಿದ್ವಿ, ಇಲ್ಲೇ ನೋಡಿ, ಇಂದಿನ ಸ್ಲೈಡ್ ಅಲ್ಲಿ ಬನ್ನಿ. ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ, ಅಂದ್ರೆ ಈ ಬ್ರಿಟಿಷ್ ಆಡಳಿತ ಮಾಡೋ ಪ್ರಾಂತ್ಯದಿಂದ ನಾಮಿನೇಟ್ ಆಗಿ ಬಂದಿದ್ರು. ದೇಶೀಯ ಸಂಸ್ಥಾನಗಳಿಂದ ನಾಮಿನೇಟ್ ಆಗಿ ಬಂದಿದ್ರು 70 ಜನ ಸದಸ್ಯರು. ಅಂದ್ರೆ ಪ್ರಾಂತೀಯತೆ ಏನಿದ್ದು ಸ್ವಲ್ಪ ದೇಶೀಯ ರಾಜ್ಯದ ಕಲೆ ಒಂದಷ್ಟು ಬ್ರಿಟಿಷರ ಕಲೆ ಇತ್ತು. ಸೊ ಪ್ರಾಂತೀಯ ಶಾಸಕರ ಸಭೆಯ ಸದಸ್ಯರಿಂದ ಚುನಾಯಿತರಾಗಿ ಸಂವಿಧಾನ ಸಭೆಯ ಸದಸ್ಯರಾಗಿ ಬಂದ್ರು. ಈಗ ಮೈಸೂರು ರಾಜ್ಯದಿಂದ, ಮಡ್ರಾಸ್ ಪ್ರಾಂತ್ಯದಿಂದ, ಬಾಂಬೆ ಪ್ರಾಂತ್ಯದಿಂದ ಹಿಂಗೆ ಆಯ್ಕೆಯಾಗಿ ಸಂವಿಧಾನ ರಚನಾ ಸಭೆಗೆ ಬರ್ತಾರೆ. ಸೊ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಾಪ್ಟೆಡ್. ನೋಡಿ, ಅಡಾಪ್ಟೆಡ್ ಕೇಳಿದ್ದಾನೆ. ಈಗ ಏನ್ ಕೇಳಿದ? ಎನಾಕ್ಟೆಡ್ ಅಂದ್ರೆ ಜಾರಿಗೆ ಬಂದು. ಅಡಾಪ್ಟೆಡ್ ಒಪ್ಕೊಂಡಿದ್ದು ನವೆಂಬರ್ 26, 1949. ಓಕೆ, ಎಸ್. ನೆಕ್ಸ್ಟ್ ಬರೋಣ. ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಬಿಕಮ್ ರಿಪಬ್ಲಿಕ್? ಅಗೇನ್ ಸೇಮ್ ಕ್ವಶನ್ ಬೇರೆ ಬೇರೆ ರೀತಿ ಕೇಳ್ತಾ ಇದ್ದಾನೆ ಅಷ್ಟೇ. ಯಾವಾಗ ಇಂಡಿಯಾ ರಿಪಬ್ಲಿಕ್ ಗಣರಾಜ್ಯ ಆಗಿದ್ದು? ಯಾವಾಗ ಸಂವಿಧಾನ ಚಾಲ್ತಿಗೆ ಬಂತು? ಅವಾಗ. ಸಂವಿಧಾನ ಚಾಲ್ತಿಗೆ ಬಂದಿದೆ ಯಾವಾಗ? ಜಾನ್ 26, 1950. ಸಿಂಪಲ್ ಕ್ವಶನ್ ಇದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ವೆನ್ ವಾಸ್ ದ ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್? ಈಗ ತರ ನೋಡಿದ್ವಿ ನಾವು ಹಿಂದೆ, 1946 ಡಿಸೆಂಬರ್ 9. ಇದು 1946 ಆಗ್ಬೇಕು. ಓಕೆ, ಡಿಸೆಂಬರ್ 9. ಸೆಕೆಂಡ್ ದ್ವಿತೀಯ ಸಭೆ 11, ಸೇಮ್ ಇಯರ್. ತೃತೀಯ ಸಭೆ 13, ಸೇಮ್ ಇಯರ್. ಓಕೆ, ಸೊ
ಡಿಸೆಂಬರ್ 1946 ಇಂದ ಏನಕ್ಕೆ ಕೇಳ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನವೆಂಬರ್ 1949 ತನಕ ಈ ಒಂದು ಪ್ರೋಸೆಸ್ ಚಾಲ್ತಿಯಲ್ಲಿತ್ತು ಅಲ್ವಾ ಸರ್? ಯಾಕೆಂದ್ರೆ ಅದನ್ನು ಕ್ವಶನ್ ಇಲ್ಲಿ ಕೇಳಿದ್ದಾನೆ ನೋಡಿ. ನೋಡಿ ಏನ್ ಕೇಳಿದಾನೆ ಕ್ವಶನ್, ಈ ಕೆಳಗಿನ ಯಾವ ಅವಧಿಯಲ್ಲಿ ಭಾರತದ ಸಂವಿಧಾನವನ್ನು ರಚಿಸಲಾದ ಸಂವಿಧಾನ ಸಭೆಯ ಚರ್ಚೆಯ ಮೂಲಕ ಭಾರತದ ಸಂವಿಧಾನ ಅಂತಿಮಗೊಳಿಸುತ್ತದೆ? ಅಂದ್ರೆ ಟೈಮ್ ಪೀರಿಯಡ್ ಕೇಳಿದ್ದಾರೆ. At which of the following period does the Constituent Assembly constitute to draft the Constitution of India, finalize the Constitution of India through the debate? ಯಾವ ಡೇಟ್ ತಗೋತೀರಾ? ನಾನು ಈಗ ತಾನೇ ನಿಮ್ಗೆ ಏನ್ ಹೇಳಿದೆ, ಫಸ್ಟ್ ಸಭೆ ಯಾವಾಗ ನಡೀತು, ರಚನೆ ಯಾವಾಗ ಆಗಿದ್ದು? ಡಿಸೆಂಬರ್ ಅಲ್ಲಿ 1946 ಡಿಸೆಂಬರ್ ಅಲ್ಲಿ ಆಗಿದ್ದು. ಎಸ್, ಇಲ್ಲಿದೆ ಇದು ತಪ್ಪು ನೋಡಿ, ಇದೊಂದೇ ಸರಿ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ, ಅಡಾಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ? 1949 ನವೆಂಬರ್ 26 ಅಲ್ಲಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ನೆಕ್ಸ್ಟ್ ಬರ್ತೇನೆ. ಭಾರತ ಸಂವಿಧಾನ ಈ ಕೆಳಗಿನ ಯಾವ ದಿನದಲ್ಲಿ ಜಾರಿಗೆ ಬಂತು? ನೋಡಿ, ಸೇಮ್ ಕ್ವಶನ್, ರಿಪೀಟೆಡ್ ಕ್ವಶನ್. 26 ಜನವರಿ 1950 ಜಾರಿಗೆ ಬಂದಿತ್ತು. ಫೋರ್ಸ್ ಅಡಾಪ್ಟೆಡ್ ಅಲ್ಲ, ಜಾರಿಗೆ ಬಂದಿತ್ತು. ನೆಕ್ಸ್ಟ್, ಭಾರತ ಸರ್ಕಾರದ ಅವ್ಯವಹಾರ ವಹಿವಾಟಿಗೆ ಮತ್ತು ಮಂತ್ರಿಗಳ ನಡುವಿನ ವ್ಯವಹಾರದ ಹಂಚಿಕೆಗೆ ನಿಯಮಗಳನ್ನು ಮಾಡುವ ಅಧಿಕಾರ ಇರೋದು ಯಾವುದು? ನೋಡಿ, ಇದು ಡೆಫಿನೇಷನ್ ಕೊಟ್ಬಿಟ್ಟಿದ್ದಾನೆ ಅವನು. ಏನ್ ಡೆಫಿನೇಷನ್ ಅಂದ್ರೆ, the power to make rules of the transactions of the business of the government of the India and for allocation of business among the minister lies with the, ತುಂಬಾ ಜನ ಪ್ರೈಮ್ ಮಿನಿಸ್ಟರ್ ಅಂತ ಹಾಕ್ಬಿಡ್ತಿರೋದು. ನೋ, ಪ್ರೆಸಿಡೆಂಟ್. ಆರ್ಟಿಕಲ್ 77 ಅಲ್ಲಿ 3ನೇ ಸಬ್ ಕ್ಲಾಸ್ ಅಲ್ಲಿ ಇದೆ, ಕಂಡಕ್ಟ್ ಆಫ್ ಬಿಸ್ನೆಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. 77ನೇ ವಿಧಿಯ ಅಡಿಯಲ್ಲಿ ಕ್ಲಾಸ್ 3 ಅಲ್ಲಿ ಬರುತ್ತೆ ಸ್ನೇಹಿತರೆ. The president shall make rules for the more convenient transaction of the business of the government of India and allocate. ನೋಡಿ, ನಿಮಗೆ ಇದು ಸಿಂಪಲ್ ಫಂಡ್ ಅಷ್ಟೇ. ರಾಜ್ಯದಲ್ಲಿ ರಾಜ್ಯಭಾರ ರಾಜ್ಯಪಾಲರ ಹೆಸರಿನಲ್ಲಿ ಮಾಡ್ತಾರೆ ಯಾರು? ಮುಖ್ಯಮಂತ್ರಿ. ಅಂದ್ರೆ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಮಾತ್ರ ನಾಮಿನಲ್ ಹೆಡ್ ಇರ್ತಾರೆ, ನೈಜ ಹೆಡ್ ಇರ್ತಾರೆ ಅಲ್ವಾ? ಇಲ್ಲಿ ರಾಷ್ಟ್ರದಲ್ಲಾದ್ರೆ ರಾಷ್ಟ್ರಪತಿಗಳ ಹೆಸರಲ್ಲಿ ಪ್ರಧಾನಮಂತ್ರಿ ಆಡಳಿತ ಮಾಡ್ತಾರೆ. ಸಿಂಪಲ್. ಓಕೆ, ಸೊ ಪ್ರೆಸಿಡೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಯೂನಿಯನ್ ಟೆರಿಟರಿ ಸೆಂಡ್ಸ್ ಇಟ್ಸ್ ಮೆಂಬರ್ ಟು ದ ಕೌನ್ಸಿಲ್ ಆಫ್ ಸ್ಟೇಟ್? ಓಕೆ, ಯಾವ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜ್ಯಸಭೆ ಕಳಿಸ್ತಾರೆ? ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಸಭೆ ಅಲ್ವಾ? ರಾಜ್ಯಸಭೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಎಷ್ಟೊಂದ್ಸಲ, ತುಂಬಾ ಜನ ಕನ್ನಡ ಬೇಕು ಸರ್, ಇಂಗ್ಲಿಷ್ ಅಲ್ಲಿ ಕೇಳ್ಬಿಡ್ತಾನೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಕೌನ್ಸಿಲ್ ಆಫ್ ಅಸೆಂಬ್ಲಿ, ಅದನ್ನು ಕಳ್ಸ್ಕೋಬೇಕು. ಕನ್ನಡದಲ್ಲಿ ಕೇಳಲ್ಲ ಒಂದೊಂದ್ಸಲ, ಇಂಗ್ಲಿಷ್ ವರ್ಣೆ ಕನ್ನಡದಲ್ಲಿ ಬರ್ದ್ಬಿಡ್ತಾನೆ. ಫಾರ್ ದಿಸ್ ರೀಸನ್ ಓನ್ಲಿ ನಾನ್ ನಿಮ್ಗೆ ಯಾವಾಗ್ಲೂ ಮಧ್ಯ ಇಂಗ್ಲಿಷ್ ಯೂಸ್ ಮಾಡೋದು, ಮತ್ತೆ ನಮ್ಮ ಕರೆಂಟ್ ಅಫೇರ್ ಗಳಲ್ಲಿ ಇಂಗ್ಲಿಷ್ ಕನ್ನಡ ಕ್ವಶನ್ ಇದ್ರೆ ಇಂಗ್ಲಿಷ್ ಎಕ್ಸ್ಪ್ಲೇಷನ್ ಸ್ಲೈಡ್ ಹಾಕೋದು. ಯಾಕೆಂದ್ರೆ ಈ ತರದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತ. ನೀವು UPSC ಕನ್ನಡದಲ್ಲಿ ಬರಿತೀನಿ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಗೊತ್ತಿರ್ಲೇಬೇಕು, ಯಾಕಂದ್ರೆ ನಿಮ್ಗೆ ಕ್ವಶನ್ಸ್ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಕನ್ನಡದಲ್ಲಿ ಬರೀಬಹುದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್ ಆಫ್ ದ ಇಂಡಿಯಾ? ಅಂದ್ರೆ ನಮ್ಮ ಸಂವಿಧಾನ ಪೀಠಿಕೆ ಮಹತ್ವ ಏನು ಅಂದ್ರೆ, ದಟ್ ಈಸ್ ದ ಅಬ್ಜೆಕ್ಟಿವ್ಸ್, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ ಏನಿದೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಅನಲೈಸ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳಿದ್ದಾರೆ, ಸಂವಿಧಾನದಲ್ಲಿ ನಿಮ್ಗೆ ಯಾವುದೇ ಒಂದು ಲೈನ್ ಪದ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಟು ದ ಪ್ರಸ್ತಾವನೆ ಅಂಡ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೋಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಂತ. ಓಕೆ, ಸಂವಿಧಾನದ ಉದ್ದೇಶಗಳಿದೆಯಲ್ಲ, ಸ್ಟೇಟ್ಸ್ ಆಫ್ ದ ಆಬ್ಜೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಇಟ್ ಲೈಸ್ ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅಂಡ್ ಆಬ್ಜೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಇದ್ರಲ್ಲಿ ಸಮಾಜವಾದಿ ಅದು ಇದು ಮತ್ತೊಂದು ಮಗದೊಂದು ಇವೆಲ್ಲ ಬರುತ್ತೆ. ಇವೆಲ್ಲ ನಾವು ಮಾಡಿದೀವಿ ಸಂವಿಧಾನದಲ್ಲಿ, ನೋಡಿ ಸ್ನೇಹಿತರೆ. ಯಾಕಂದ್ರೆ ಇದ್ರಲ್ಲಿ ಒಳಗಿರ್ತಕ್ಕಂಥ ಪದಗಳ ಎಕ್ಸ್ಪ್ಲನೇಷನ್ ಕೂಡ ಕೇಳ್ತೇನೆ. ಒಂದು ಪ್ರಾರಂಭಿಕ ಪರಿಷಾತ್ಮಕ ಹೇಳಿಕೆ ಅಂತ ಪ್ರಿಯಾಂಬಲ್ ಹೇಳ್ತೀನಿ ನೋಡಿ, ಇದ್ರಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಪೀಠಿಕೆ ಏನು, ರಾಜಕೀಯ ಜಾತಕ ಅಂತ ಕರೆದವ್ರು ಯಾರು, ಇವೆಲ್ಲ ಕೇಳ್ತಾನೆ. ಮತ್ತೆ ಇದನ್ನ ಧ್ಯೇಯಗಳ ನಿರ್ಣಯ ಅಂತ ಫಸ್ಟ್ ಮಂಡಿಸಿದ್ ಯಾರು? ಪ್ರಿಯಾಂಬಲ್ ಧ್ಯೇಯಗಳ ನಿರ್ಣಯ ಅಂತ ಮಂಡಿಸ್ತಾರೆ, ಆಮೇಲೆ ಇದು ಪ್ರಸ್ತಾವನೆ ಆಗೋದು. ಜವಾಹರ್ಲಾಲ್ ನೆಹರು ಅವರು ಧ್ಯೇಯಗಳ ನಿರ್ಣಯಕ್ಕೆ ಇದನ್ನ ಯೂಸ್ ಮಾಡ್ಕೋತಾರೆ, ಆಮೇಲೆ ಅದನ್ನ ಪ್ರಸ್ತಾವನೆ ಆಗಿ ಅದನ್ನ ಸೇರಿಸ್ತಾರೆ ಸಂವಿಧಾನಕ್ಕೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಮತ್ತೆ ಫ್ರಾನ್ಸ್ ಇಂದ ರಷ್ಯಾದಿಂದ ಯಾವ ತತ್ವಗಳನ್ನು ತಗೊಂಡ್ವಿ ಅದು ಗೊತ್ತಿರಬೇಕು. ರಷ್ಯಾದಿಂದ ನಾವು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಪರಿಕಲ್ಪನೆಯ ಒಂದು ಇದು ರಾಜಕೀಯ ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಪರಿಕಲ್ಪನೆ ತಗೊಂಡಿದ್ವಿ. ಫ್ರಾನ್ಸ್ ಇಂದ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವವನ್ನು ತಗೊಂತೀವಿ. ಸೊ ದಿಸ್ ಆರ್ ಆಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಭಾರತದ ಸಂವಿಧಾನವು ಒದಗಿಸಿರುವ ಮೂಲಭೂತ ಹಕ್ಕುಗಳು ಯಾವುವು? ಸಮಾನತೆ ಹಕ್ಕು, ಸ್ವಾತಂತ್ರ್ಯ, ಶೋಷಣೆ, ಎಲ್ಲ ಕರೆಕ್ಟ್, ಆಲ್ ಆಫ್ ದ ಎಬೋ.
ಸಿಂಪಲ್ ಕ್ವಶನ್. ನಮ್ಮ ಸಂವಿಧಾನ ಪರಿಚಯವನ್ನು ಯಾವುದು ವ್ಯಾಖ್ಯಾನಿಸುತ್ತದೆ? ಈಗ ತಾನೇ ಹೇಳಿದೆ, ನಮ್ಮ ಸಂವಿಧಾನ ಏನು ಅಂತ ವ್ಯಾಖ್ಯಾನ ಮಾಡೋದು, ಡೆಫಿನೇಷನ್ ಮಾಡೋದು, ಪ್ರಿನ್ಸಿಪಲ್ಸ್, ಆಬ್ಜೆಕ್ಟಿವ್ಸ್ ಹೇಳ್ತಕ್ಕಂಥದ್ದು ಯಾವುದು? ಮುನ್ನುಡಿ ಅಥವಾ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್. ಓಕೆ, ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನಲ್ಲಿ ಯಾವುದು ಸಂಸತ್ತಿನ ಸರ್ಕಾರವನ್ನು ಒಳಗೊಂಡಿದೆ? ಅಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ದಾನೆ. ಸಂಸತ್ತಿನ ಸರ್ಕಾರ ಅಂದ್ರೆ ಏನು? ಇಲ್ಲಿ ನೋಡಿ, ದಯವಿಟ್ಟು ಎಲ್ಲ ಆಪ್ಷನ್ಸ್ ಓದೋಣ. ಮಂತ್ರಿಗಳ ಮಂಡಳಿಯು ಪ್ರಧಾನಮಂತ್ರಿ ನೇತೃತ್ವದ ಎಲ್ಲ ಅಧಿಕಾರವನ್ನು ಚಲಾಯಿಸುತ್ತದೆ. ರಾಜ್ಯದ ಮುಖ್ಯಸ್ಥರು ಅಧ್ಯಕ್ಷರು ನಿಜವಾದ ಅಧಿಕಾರವನ್ನು ಅನುಭವಿಸುತ್ತಾರೆ. ಒಕ್ಕೂಟ ಮತ್ತು ರಾಜ್ಯರು ಸಮಾನ ಅಧಿಕಾರವನ್ನು ಅನುಭವಿಸುತ್ತಾರೆ. ಯಾವ್ದು ಕರೆಕ್ಟು? The Council of Ministers exercises all the power of headed by the Prime Minister. Simple definition. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಅರ್ಥ ಆಗ್ತಿದ್ಯಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲೂ ಕೊಟ್ಟಿದೆ ನೋಡಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಏನು, ಅದರಲ್ಲಿ ನಾಮಿನಲ್ ಹೆಡ್ ಇರ್ತಾರೆ, ರಿಯಲ್ ಹೆಡ್, ಎಕ್ಸಿಕ್ಯೂಟಿವ್ ಇರ್ತಾರೆ, ಮೆಜಾರಿಟಿ ರೂಲ್ ಇರುತ್ತೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು, ಎಲ್ಲ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಂಡ್ ದೇ ಆರ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಸಂಸತ್ತು ಅಂದ್ರೆ ಏನು, ಪಾರ್ಲಿಮೆಂಟರಿ ಗೌರ್ಮೆಂಟ್ ಅಂದ್ರೆ ಏನು ಅಂತ. ಓಕೆ, ಎಸ್. ವಿಚ್ ಕೋರ್ಟ್ ಇಶ್ಯೂ ದ ರಿಟ್ಸ್? ರಿಟ್ ಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್. ಇನ್ಯಾವುದಕ್ಕೂ ಅಧಿಕಾರ. ಸುಪ್ರೀಂ ಕೋರ್ಟ್ಗೆ 32ನೇ ಆರ್ಟಿಕಲ್, ಹೈಕೋರ್ಟ್ಗೆ 226ನೇ ಆರ್ಟಿಕಲ್. ಅಲ್ವಾ ಸರ್? ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೇನೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಡಸ್ ನಾಟ್ ಇನ್ಕ್ಲೂಡ್ ವಿಚ್ ಪ್ರೊಹಿಬಿಷನ್? ಕನ್ನಡದಲ್ಲಿ ಶೋಷಣೆ ವಿರುದ್ಧ ಹಕ್ಕು ಯಾವ ನಿಷೇಧನೂ ಒಳಗೊಂಡಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್ ಹೇಳಿ ನೋಡೋಣ. ನೆಗೆಟಿವ್ ಸ್ಟೇಟ್ಮೆಂಟ್, ಶೋಷಣೆ ವಿರುದ್ಧ ಹಕ್ಕು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಹೇಳಿ ನೋಡೋಣ ಪಟಾಪಟ್ ಅಂತ. ಇಲ್ಲಿ ಕಳ್ಳ ಸಾಗಣೆ ನಿಷೇಧ ಇದೆ, ಬಲವಂತದ ಕಾರ್ಮಿಕರ ನಿಷೇಧ ಇದೆ, 14 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳ ಉದ್ಯೋಗ ನಿಷೇಧ ಇದೆ, ಅಸ್ಪೃಶ್ಯತೆ ನಿಷೇಧ ಇದೆ. ನೋಡಿ, ಇದು ಕಳ್ಳ ಸಾಗಣೆ ಅಂದ್ರೆ ಇದು ಮಾನವ ಕಳ್ಳ ಸಾಗಣೆ ಅಂತ ಆಗ್ಬೇಕು. ಬಟ್ ಇಲ್ಲಿ ಕಳ್ಳ ಸಾಗಣೆ, ಟ್ರಾಫಿಕಿಂಗ್ ಅಂದ್ರೆ ಅದರಲ್ಲಿ ಎಲ್ಲಾನು ಬರುತ್ತೆ ಅನ್ನೋ ಒಂದು ರೀತಿ ಕನ್ಸಿಡರ್ ಮಾಡ್ಕೊಂಡ್ರೆ ಅಸ್ಪೃಶ್ಯತೆ ನಿಷೇಧ ಇಸ್ ದ ರೈಟ್ ಆನ್ಸರ್ ಆಗಿದೆ. ಪ್ರೊಫಿಷನ್ ಆಫ್ ಅನ್ಟಚಬಿಲಿಟಿ, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಅಡಿಯಲ್ಲಿ ಬರಲ್ಲ. ಶೋಷಣೆ ವಿರುದ್ಧ ಹಕ್ಕು ಬರಲ್ಲ. ಅಸ್ಪೃಶ್ಯತೆ ನಿಷೇಧ ಬರ್ತಕ್ಕಂಥದ್ದು ಯಾವ ಒಂದು ಇದರಲ್ಲಿ? ನಮ್ಮ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ನಿಷೇಧ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಶೋಷಣೆ ವಿರುದ್ಧ ಬರೋದು 23ರಿಂದ 24 ವಿಧಿಗಳು ಶೋಷಣೆ ವಿರುದ್ಧದ ಬಗ್ಗೆ ಮಾತಾಡುತ್ತೆ. ಅಕ್ರಮ ಮಾನವ ಸಾಗಣೆ, ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಬರುತ್ತೆ, ಬಲವಂತ ದುಡಿಮೆ ನಿಷೇಧ ಬರುತ್ತೆ, ಜೀತ ಪದ್ಧತಿ ನಿರ್ಮೂಲನಾ ಬರುತ್ತೆ, ಬಾಲ ಕಾರ್ಮಿಕ ನಿಷೇಧ ಬರುತ್ತೆ, 14 ವರ್ಷದೊಳಗಿನ ಮಕ್ಕಳನ್ನು ದುಡಿಸಿಕೊಳ್ಳೋದು ಅಪರಾಧ ಅಂತ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಇದರಲ್ಲಿ ಯಾವ ತರ ಬೇಕಾದ್ರೂ ಕ್ವಶನ್ಸ್ ಕೇಳ್ತಾನೆ. ಹೆಂಗ್ ಪ್ರಿಪೇರ್ ಆಗಿರ್ಬೇಕು ಅಂದ್ರೆ ಇದು ಅಂದ ತಕ್ಷಣ ಇಟಕ್ ಅಂತ ಹೇಳ್ಬೇಕು, ನೀವು ಹಂಗ್ ಪ್ರಿಪೇರ್ ಆಗಿರ್ಬೇಕು. ಫಂಡಮೆಂಟಲ್ ರೈಟ್ಸ್ ಇಸ್ ದ ಎವರ್ ಗ್ರೀನ್ ಸಬ್ಜೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದೇ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಂಗೆ ಇಲ್ಲ. ಯಾವುದೇ ಎಕ್ಸಾಮ್ ಅಲ್ಲಿ ಆಗ್ಲಿ, ಚಿಕ್ಕ ಎಕ್ಸಾಮ್ ಇಂದ ದೊಡ್ಡ ಎಕ್ಸಾಮ್ ಯಾವುದೇ ತಗೊಳ್ಳಿ, UPSC ತನಕ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ಇಲ್ಲಿ ಯಾವ್ದು ಕರೆಕ್ಟ್? ಡಸ್ ನಾಟ್. ನೆಗೆಟಿವ್ ಯಾವ್ದು ಸರ್? ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ. ಇದು ಬರೋದು ಆರ್ಟಿಕಲ್ 17. ಈ ಮೂರು ಬರ್ತಕ್ಕಂಥದ್ದು 23ರಿಂದ 24. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ವಾಟ್ ಡು ಯು ಮೀನ್ ಬೈ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್? ರಿಪಬ್ಲಿಕ್ ಸರ್ಕಾರದ ರೂಪದಲ್ಲಿ ನಿಮ್ಮ ಅರ್ಥವೇನು? ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ನೋಡಿದ್ರೆ ನಾನು ಪದೇ ಪದೇ ಹೇಳ್ತೀನಿ, ಕನ್ನಡ ತಿಳ್ಕೊಳ್ಳಿ, ಕನ್ನಡ ತಿಳ್ಕೊಳ್ಳಿ, ಇಂಗ್ಲಿಷ್ ತಿಳ್ಕೊಳ್ಳಿ, ಇಂಗ್ಲಿಷ್ ತಿಳ್ಕೊಳ್ಳಿ. ಯಾಕೆ? ಇದಕ್ಕೇನೆ ಗಣರಾಜ್ಯ. ಇದನ್ನ ಈಗ ಬಿಡಿ, ಈಗ ತುಂಬಾ ಜನ ಪ್ರಿಪೇರ್ ಆಗಿದ್ರೆ ಬರೀತಾರೆ, ನಿಮ್ಗೆ ಗೊತ್ತಿರುತ್ತೆ. ಈಗ ಯಾರು ಇರ್ತಾರಲ್ಲ, ತುಂಬಾ ಜನ ಕರೆಂಟ್ ಅಫೇರ್ ಅಲ್ಲಿ ಸರ್ ಎಕ್ಸ್ಪ್ಲನೇಷನ್ ಕರೆಂಟ್ ಅಫೇರ್ ಬೇಕು. ಇದೊಂದೇ ಅಲ್ಲ, ಎಲ್ಲಾದ್ರಲ್ಲೂ ಸ್ನೇಹಿತರೆ ಕರೆಂಟ್ ಅಫೇರ್ನು ಕೂಡ ಇಂಗ್ಲಿಷ್ ಪದನ ಕನ್ನಡದಲ್ಲಿ ಟೈಪ್ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಗಣರಾಜ್ಯ ಅಂದ್ರೆ ಏನು? ಒಂದು ಮುಖ್ಯವಾದ ಪಾಯಿಂಟ್ ಇರ್ಲೇಬೇಕು. ಯಾವ್ದಾದ್ರು? ಎಲೆಕ್ಟೆಡ್ ಪ್ರೆಸಿಡೆಂಟ್ ಇರ್ಲೇಬೇಕು. ಸಿಂಪಲ್ ಫಂಡ, ಎಲೆಕ್ಟೆಡ್ ಪ್ರೆಸಿಡೆಂಟ್ ಇದೆ. ಅದು ತುಂಬಾ ಎಕ್ಸ್ಪ್ಲನೇಷನ್ ಇದೆ, ಕೊಡ್ತಾ ಹೋದ್ರೆ ಅದಕ್ಕೆ ಅದೇ ಒಂದು 5ರಿಂದ 10 ನಿಮಿಷ ತಗೊಳುತ್ತೆ ಸ್ನೇಹಿತರೆ. ಓಕೆ, ಇದೆಲ್ಲ ನಾವು ನಮ್ಮ ಚಾಪ್ಟರ್ ವೈಸ್ ವಿಡಿಯೋಗಳಲ್ಲಿ ಮತ್ತೆ ಇದರಲ್ಲಿ ಮಾಡಿದೀವಿ. ಗಣರಾಜ್ಯ ಅಂದ್ರೇನು, ಸಾರ್ವಭೌಮತ್ವ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಓಕೆ, ಸಮಾಜವಾದ ಅಂದ್ರೇನು, ಇವೆಲ್ಲ ಗೊತ್ತಿರಬೇಕು. ಸೊ ಇಲ್ಲಿ ಯಾವುದೂ ಇಲ್ಲ. ಗಣರಾಜ್ಯದ ರಾಜನಿಲ್ಲ, ಗಣರಾಜ್ಯದಲ್ಲಿ ಬ್ರಿಟಿಷರ್ ಇಲ್ಲ, ರಾಜ್ಯದಲ್ಲಿ ಯಾವುದೇ ಮಹಿಳೆ ಇಲ್ಲ, ಇವುಗಳಲ್ಲಿ ಯಾವುದೂ ಅಲ್ಲ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಾಟ್ ಇಸ್ ಸಾರ್ವರಿಟಿ? ಸಾರ್ವಭೌಮತ್ವ ಅಂದ್ರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಾರ್ವಭೌಮತ್ವ ಅಂದ್ರೇನು? ನಂದೇ ಆದ ಒಂದು ಎಲ್ಲೇ ಇರುತ್ತೆ, ನಾನು ಆಳ್ಕೋತೀನಿ, ನನ್ನ ಆಳ್ವಿಕೆಯಲ್ಲಿ ಯಾವುದೇ ಎಕ್ಸ್ಟರ್ನಲ್ ಬೇರೆ ಒಬ್ಬನು ತಲೆ ತೂರ್ಸಕ್ಕಾಗಲ್ಲ. ನನ್ನ ಸಾರ್ವಭೌಮತ್ವ, ನನ್ನ ರಾಷ್ಟ್ರ, ನನ್ನ ದೇಶ,
ನಾನ್ ಆಳ್ಕೋತೀನಿ, ಬೇರೆ ಯಾವ ನನ್ನ ಆಡಳಿತದಲ್ಲಿ ನನ್ನ ಒಂದು ಇದರಲ್ಲಿ ತಲೆ ತೋರ್ಸಕ್ಕಾಗಲ್ಲ. ದಟ್ ಇಸ್ ಕಾಲ್ಡ್ ಸಾರ್ವಭೌಮತ್ವ. ಓಕೆ, ಅಂದ್ರೆ ಹೊಸ ದೇಶವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಇದೆ, ಬಟ್ ಅದಕ್ಕಿಂತ ಒಳ್ಳೆ ಆನ್ಸರ್ ತನ್ನನ್ನು ತಾನು ಆಳಿಕೊಳ್ಳುವ ಸ್ವಾತಂತ್ರ್ಯ ಇದೆಯಲ್ಲ, ಫ್ರೀಡಮ್ ಟು ಗವರ್ನ್ ಒನ್ ಸೆಲ್ಫ್ ಅಂತಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಆಲ್ ಆಫ್ ದ ಅಬೌವ್ ಇಲ್ಲ, ನನ್ ಆಫ್ ದೀಸ್ ಅಂತಿದೆ. ಹಾಗಾಗಿ ಇಲ್ಲಿ ಇರೋ ಆಪ್ಷನ್ ಅಲ್ಲಿ ಫ್ರೀಡಮ್ ಟು ಗವರ್ನ್ ಒನ್ ಸೆಲ್ಫ್ ಇಲ್ಲ, ದಿಸ್ ಇಸ್ ದ ಮೋಸ್ಟ್ ಸೂಟಬಲ್ ಆನ್ಸರ್ಸ್. ಒಂದೊಂದ್ಸಲ ನಾನು ನಿಮ್ಗೆ ಹೇಳ್ತಾ ಇರ್ತೀವಿ, ಎಕ್ಸಾಮ್ ಗಳಲ್ಲಿ 2 ಆಪ್ಷನ್ ಸರಿ ಇದೆ ಅನ್ಸುತ್ತೆ, ಅದ್ರಲ್ಲಿ ಯಾವ್ದು ಹೆಚ್ಚು ಸರಿ ಅದನ್ನ ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಜಾತ್ಯತೀತ ಹೇಗೆ ನೋಡಿ. ಜಾತ್ಯತೀತ ಅಂದ್ರೇನು? ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನಂದ್ರೆ ಯಾವುದೇ ಒಂದು ಜಾತಿಯ ರಾಷ್ಟ್ರ ಅಲ್ಲ, ಅಥವಾ ಧರ್ಮದ ರಾಷ್ಟ್ರ. ಅಂದ್ರೆ ಧರ್ಮಕ್ಕೆ ಮೀಸಲು. ನಮ್ಮ ಭಾರತ ಹಿಂದೂ ಧರ್ಮ ಆದ್ರೆ ಅದು ಜಾತ್ಯತೀತ ಆಗಲ್ಲ. ಅಂದ್ರೆ ಜಾತ್ಯತೀತ ಅಂದ್ರೆ ಯಾವುದೇ ಸ್ಪೆಸಿಫಿಕ್ ಅಫಿಷಿಯಲ್ ರಿಲಿಜನ್ ಇರಲ್ಲ, ಅಧಿಕೃತ ಧರ್ಮವನ್ನು ಹೊಂದಿಲ್ದಿರ್ತಕ್ಕಂಥ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಂತ ಕರೀತಾರೆ. ದೇಶದ ಎಲ್ಲಾ ನಾಗರಿಕರು ಕಾನೂನಿನ ಮುಂದೆ ಸಮಾನರು ಎಂದು ಏನು ಸೂಚಿಸುತ್ತದೆ ನೋಡಿ. ಎಲ್ಲಾ ನಾಗರಿಕರು ಕಾನೂನು ಮುಂದೆ ಸಮಾನರು ನಮ್ಮ ಆರ್ಟಿಕಲ್ 14 ಹೇಳುತ್ತೆ. ಡೆಫಿನಿಷನ್ ಅದು ಗೊತ್ತಿರಬೇಕು. 14ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕಲ್ಲಿ ಆಲ್ ಸಿಟಿಸನ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಈಕ್ವಲ್ ಬಿಫೋರ್ ಲಾ. ಕಾನೂನು ಮುಂದೆ ಎಲ್ಲಾ ಸಮಾನರು. ಸಮಾನತೆ ಹಕ್ಕು, ನ್ಯಾಯಾಂಗದ ಸ್ವತಂತ್ರ ಅಂತ ಹಾಕ್ಬಿಟ್ಟಿರ. ನೋ, ಇಟ್ಸ್ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು. ಓಕೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಫೈನ್. ಇಲ್ಲಿ ಮೂಲಭೂತ ಹಕ್ಕು ಮುಕ್ತ ಕೂಡ ಇದೆ, ಬಟ್ ಸಮಾನತೆ ಹಕ್ಕು ಇಸ್ ಕರೆಕ್ಟ್ ಆನ್ಸರ್. ಮೂಲಭೂತ ಹಕ್ಕಲ್ಲಿ ಸಮಾನತೆ ಹಕ್ಕು. ಓಕೆ, ನೆಕ್ಸ್ಟ್ ಬರ್ತೀನಿ. ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲವು ಅಧಿಕಾರಗಳು ರಾಜ್ಯಗಳಿಗೆ ಸೇರಿವೆ. ರಾಜ್ಯಗಳು ಒಂದು ಶಕ್ತಿಯಾಗಿದೆ ಅಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಸೇರಿದೆ. ರಾಜ್ಯಗಳ ಪವರ್ ಏನು ಅಂತ ಕೇಳಿದ್ದಾನೆ. ಇಲ್ಲಿ ಯಾವ್ದು ಒಪ್ಪಂದ ಮಾಡಿಕೊಳ್ಳೋದ ಅಲ್ಲ. ನೋಡಿ, ಸೈನ್ಯ, ನಾಣ್ಯ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ನಮ್ಮ ಸ್ಟೇಟ್ ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಶಿಕ್ಷಣವನ್ನು ಒದಗಿಸುವುದು. ಶಾಲಾ ಶಿಕ್ಷಣ, ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಇಟ್ ಈಸ್ ಕಮಿಂಗ್ ಅಂಡರ್ ಸ್ಟೇಟ್ ಗೌರ್ಮೆಂಟ್. ಸ್ಕೂಲಿಂಗ್ ಅಂಡ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಲೋಕಲ್ ಗವರ್ನೆನ್ಸ್, ಸೇಫ್ಟಿ, ಲೋಕಲ್ ಸೇಫ್ಟಿ, ಲ್ಯಾಂಡ್ ಯೂಸ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಈಸಿ ಇದೆ ಇದು ಕೂಡ. ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಇನ್ನು ಮುಂದೆ ಸೇವೆ ಸಲ್ಲಿಸಲು ಸಾಧ್ಯವಾಗದಿದ್ರೆ ಯಾರು ಅಧ್ಯಕ್ಷರಾಗ್ತಾರೆ? ಅಂದ್ರೆ ನಮ್ಮ ರಾಷ್ಟ್ರದ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಇಲ್ಲ ಅಂದ್ರೆ, ಆ ಟೈಮಲ್ಲಿ ಒಟ್ಟಿಗೆ ಇಲ್ಲ ಅಂದ್ರೆ, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆ ಒಂದು ಇದನ್ನ ವಹಿಸ್ಕೋತಾರೆ. ಪ್ರೆಸಿಡೆಂಟ್ ಇಲ್ಲ ಅಂದ್ರೆ ಅವರು ಇದನ್ನ ವೈಸ್ ಪ್ರೆಸಿಡೆಂಟ್ ವಹಿಸ್ಕೋತಾರೆ. ವೈಸ್ ಪ್ರೆಸಿಡೆಂಟ್ ಇಲ್ಲ ಆ ಟೈಮಲ್ಲಿ ಅಂದ್ರೆ ಅದನ್ನ ನೋಡ್ಕೊಳ್ತಕ್ಕಂತ ಜವಾಬ್ದಾರಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಅವರು ಇಲ್ಲ ಅಂದ್ರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವ್ರು ನೋಡ್ಕೋತಾರೆ. ಓಕೆ, ನೆಕ್ಸ್ಟ್. ಹೌ ಮೆನಿ ಟೈಪ್ ಆಫ್ ಫಂಡಮೆಂಟಲ್ ರೈಟ್ಸ್ ಪ್ರೊವೈಡೆಡ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ವೆರಿ ಡೆಡ್ಲಿ ಸ್ಮಾಲ್ ಕ್ವಶನ್, ಈಸಿ ಕ್ವಶನ್. 6 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಯಾವ್ದು ಸರ್ ಅದು? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ನೋಡಿ, ಈ ಒಂದು ಇದೆಯಲ್ಲ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾತ್ಮಕ ಪರಿಹಾರಗಳ ಹಕ್ಕು. ಓಕೆ, ಸೊ ಇದಿಷ್ಟು ನಿಮ್ಗೆ ಎಲ್ಲ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಇನ್ನು ಕನ್ನಡ, ಇಂಗ್ಲಿಷ್ ಮತ್ತೆ ಕೋಪರೇಟಿವ್ ಸಂಬಂಧಪಟ್ಟಂತ ಪ್ರಶ್ನೆ ಅದು ಮುಂದಿನ ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, GK ಆಲ್ಮೋಸ್ಟ್ ಕರೆಂಟ್ ಅಫೇರ್ ಕೇಳಿದ್ದ. ಇದು ಮುಂದೆ ಬರೋ ಎಕ್ಸಾಮ್ಗೂ ನಿಮಗೆ ಗ್ರೂಪ್ಸಿಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಗಳನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.